ಮತ್ತು ತರುಣ್ ಅವ್ರಿಗೆ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೆ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನಾಯಕರಿಗೆ, ನಟರಿಗೆ, ನಟ ನಟಿಯರಿಗೆ ಎಲ್ಲರೂ ಕೂಡ ನಮಸ್ಕಾರ ಹೇಳ್ತಾ, ಚೂ ಮಂತ್ರ ತರುಣ್ ಸ್ಟುಡಿಯೋಸಲ್ಲಿ ಮಾಡಿದ ತರುಣ್ ಅವರು ನಮಗೆ ಭಾಳ ಆತ್ಮೀಯರು. ಅವರು ಭಾಳ ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಒಂದು ಖುಷಿಯ ಲವಲವಿಕೆಯಿಂದ ಚಿತ್ರರಂಗದಲ್ಲಿ ಅವರು ಆಡ್ತಿದ್ದಾರೆ. ಇಂಥ ನಿರ್ಮಾಪಕರು ಬರಬೇಕು ಚಿತ್ರರಂಗಕ್ಕೆ. ಅಂದರೆ ಕ್ವಾಲಿಟಿಯಿಂದ ನಾವು ನೋಡಿದ್ವಿ, ಭಾಳ ಚೆನ್ನಾಗಿ ಒಳ್ಳೆ ಆ ಲೊಕೇಶನ್ ಇರ್ಬೋದು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮಗೆ ಶರಣರ ಬಗ್ಗೆ ಒಂದು ಮಾತು ಹೇಳಿ, ಚಿತ್ರ ಬಿಡುಗಡೆ ಆಗೋ ಟೈಮಲ್ಲಿ ಅವ್ರು ಯಾವ ರೀತಿ ಸಪೋರ್ಟ್ ನಮಗೆ ಕೊಟ್ಟರು ಅನ್ನೋದನ್ನು ಭಾಳ ಖುಷಿ ಆಗುತ್ತೆ. ಆ ಥರ ನಟರುಗಳು, ನಿರ್ಮಾಪಕ ಒಂದು ಚಿತ್ರವನ್ನು ಮಾಡಿದಾಗ ಅವ್ರು ತೊಂದರೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂದಾಗ ಆ ನಟರುಗಳು ಸಪೋರ್ಟ್ ಮಾಡಬೇಕು. ಶರಣ್ ಅವ್ರಿಗೆ ಮಾತ್ರ ಭಾಳ ನಿಮ್ಮ ಬಗ್ಗೆ ಭಾಳ ಹೇಳಿದ್ರು ಅವರು. ನಿಜವಲ್ಲ, ಅದು ಇರಬೇಕು ತರುಣವ್ರು. ಯಾಕೆಂದರೆ ಸಿನಿಮಾ ಮಾಡ್ತಾ ಬಡ್ಜೆಟ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಹೋಗೋ ಟೈಮ್, ಬಿಡುಗಡೆ ಆಗೋ ಟೈಮ್ ನಾವೆಲ್ಲ ಅನುಭವಿಸಿ, ನಾನು 18 ಪಿಕ್ಚರ್ ಮಾಡಿ ಅನುಭವಿಸಿದ್ವಿ. ನನಗೂ ತರುಣವ್ರು ಸಪೋರ್ಟ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಸಮಸ್ಯೆ ಇದ್ದಾಗ ಡಬ್ಬಿಂಗ್ ಟೈಮಲ್ಲಿ ದುಡ್ಡನ್ನು ಕಡಿಮೆ ಮಾಡಿಕೊಟ್ರು. ನಿಜವಲ್ಲೂ ನಮಗೂ ಅದೊಂದು ಋಣದಲ್ಲಿದ್ದೀವಿ. ಅದೇ ಥರ ಆಮೇಲೆ ಅವ್ರ ಫೈನಾನ್ಸಿಯರ್ ಬಗ್ಗೆಯೂ ಹೇಳಿದರು, ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ. ಈ ಥರ ಒಂದು ಚಿತ್ರರಂಗದಲ್ಲಿ ಬೆಳವಣಿಗೆ ಆಗಬೇಕಾಗತ್ತೆ. ಇವತ್ತಿನ ಚಿತ್ರರಂಗ ನಾವು ನೋಡ್ತಾ ಇದ್ದೀವಿ, ಯಾವ ಥರ ನಿರ್ಮಾಪಕರು ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ. ನಾವು ಚೇಂಬರ್ನಲ್ಲಿ ಕೂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳು, ನಿರ್ಮಾಪಕರದು ಬಿಡುಗಡೆ ಆಗೋ ಟೈಮಲ್ಲಿ ಒಂಥರ ಸಮಸ್ಯೆ ಇರ್ತದೆ, ಅದಕ್ಕೂ ಮುಂಚೆ ಚಿತ್ರೀಕರಣದಲ್ಲಿ ಒಂಥರ ಸಮಸ್ಯೆ ಇರ್ತದೆ. ಇವೆಲ್ಲವೂ ಕೂಡ ನೋಡ್ತಾ ಇರ್ತೀವಿ. ಎಲ್ಲವೂ ಕೂಡ ನಾವು ನಿರ್ಮಾಪಕರ ಪರವಾಗಿ ನಿಂತ್ಕೊಂಡು ನಾವು ಕೆಲಸ ಎಲ್ಲ ಇಡೀ ಚೇಂಬರ್ ಕೆಲಸ ಮಾಡ್ತಾ ಇರ್ತದೆ. ಬಟ್ ಹಾಗಂತ ಬೇರೆಯವ್ರಿಗೂ ಕೂಡ ನಾವು ಅನ್ಯಾಯ ಮಾಡಲ್ಲ. ಎಲ್ಲ ಕೂಡ ಸಮಾನಾಂತರವಾಗಿ ಚಿತ್ರಗಳಿಗೆ ಯಾರೇ ನಿರ್ಮಾಪಕರು ಇರ್ಬೋದು, ಸಂಬಂಧಪಟ್ಟ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಎಲ್ಲರೂ ಕೂಡ ಸಮಾನಾಂತರವಾಗಿ ಎಲ್ಲರೂ ಒಪ್ಪಿಗೆ ಆಗೋ ಒಂದು ನ್ಯಾಯವನ್ನು ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಹೀಗೆ ನಿರ್ಮಾಪಕರು ಈ ಥರ ಒಂದು ಚಿತ್ರವನ್ನು ಸದಾಕಾಲ ಮಾಡ್ತಾ ಇರಬೇಕು. ಚಿತ್ರರಂಗ ಉಳಿಬೇಕಾದ್ರೆ ಹೊಸ ನಿರ್ಮಾಪಕರು ಬರ್ತಾ ಇರಬೇಕು. ನಾವು ಕೂಡ ವಾಣಿಜ್ಯ ಮಂಡಳಿ ಒಬ್ಬ ನಿರ್ಮಾಪಕರು ಬರ್ತಾರೆ ಅಂದರೆ ಅವ್ರು ವಾಣಿಜ್ಯ ಮಂಡಳಿಯಿಂದ ಏನು ಮಾಡಬೇಕು ಅದನ್ನು ನಾವು ವಾಣಿಜ್ಯ ಮಂಡಳಿ ಮಾಡ್ತೀವಿ. ಏಕೆಂದರೆ ಅವ್ರಿಗೆ ಇನ್ಸೂರೆನ್ಸ್, ಕಲ್ಯಾಣ ನಿಧಿ ಅಂತ ಒಂದು ಮಾಡಿದ್ದೀವಿ. 4 ಲಕ್ಷ ರೂಪಾಯಿ ಹೊಸ್ದಾಗಿ ಬರ್ತಕ್ಕಂಥ ನಿರ್ಮಾಪಕರು ಅವ್ರ ಚಿತ್ರವನ್ನು ಬಿಡುಗಡೆ ಆದ ನಂತರ 4 ಲಕ್ಷಗಳ ವಾಣಿಜ್ಯ ಮಂಡಳಿಯಿಂದ ಕೊಡ್ತಾಯಿದ್ದೀವಿ. ಇದು ಕೆಲವು ಸಂಸ್ಥೆಗಳು ಯಾವ ಸಂಸ್ಥೆಯಲ್ಲಿ ಇರಲಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಬಿಗಿನಿಂಗ್ ಅವರಿಗೆ ಆರೋಗ್ಯಕ್ಕೆ ಏನೇ ಸಮಸ್ಯೆ ಆದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ 2 ಲಕ್ಷ ರೂಪಾಯಿನ ಕೊಡ್ತಾಯಿದ್ದೀವಿ. ನಂತರ ಇನ್ನು 2 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇರ್ತದೆ. ಅವರು ಒಂದು ಏನಾದರೂ ಸಮಸ್ಯೆ ಆಗಿ ಡೆತ್ ಆದರೆ 2 ಲಕ್ಷ, ಇಲ್ಲ ಒಂದೇ ಸರಿ ಯಾವುದೇ ಅಮೌಂಟ್ ತೊಗೊಂಡಿಲ್ಲ ಅಂದರೆ 4 ಲಕ್ಷ ಒಟ್ಟಿಗೆ ಕೊಡ್ತೀವಿ. ಈ ಥರ ಒಂದು ವಾಣಿಜ್ಯ ಮಂಡಳಿ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಿರ್ತದೆ. ಸೊ ಅದರಿಂದ ನಿರ್ಮಾಪಕರು ಏನೇನು ವಾಣಿಜ್ಯ ಮಂಡಳಿ ಬನ್ನಿ, ನಿಮ್ಮ ಸಮಸ್ಯೆಗಳು ಏನೇ ಸಮಸ್ಯೆ ನಾವು ಸಾಲ್ವ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಯಾಕೆ ಯಾವುದೇ ನಿರ್ಮಾಪಕರ ಸಮಸ್ಯೆಗಳು ನಾವು ಕೊಡಲಿಕ್ಕೆ ಇಷ್ಟಪಡೋಲ್ಲ. ಸೊ ನಮ್ಮ ಧನಂಜಯ ಅವರು ಕೂಡ ನಿರ್ಮಾಪಕರಾಗಿದ್ದಾರೆ, ಶರಣ್ ಅವರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಿರ್ಮಾಪಕ ನಾಯಕ ನಟರಾದರೂ ಕೂಡ, ಮಾಲಾಶ್ರೀ ಮೇಡಮ್ನವ್ರು ನಿರ್ಮಾಪಕರಾದರೆ, ರಾಮಣ್ಣವ್ರು ನಮ್ಗೆ ಭಾಳ ಆತ್ಮೀಯರಾಗಿದ್ದರು. ಯಾವಾಗಲೂ ನಾವು ಚಿತ್ರರಂಗದ ಸಮಸ್ಯೆಗಳ ಸುಮಾರು 30 ವರ್ಷದಲ್ಲಿ ಸಮಸ್ಯೆಗಳು ಚರ್ಚೆ ಮಾಡ್ತಾನೆ ಇತ್ತು, ಭಾಳ ವರ್ಷಗಳಿಂದಲೂ. ಸೊ ಈ ಥರ ಹೇಳ್ತಾ, ಇವಾಗ ಒಂದು ಏನು ಚೂ ಮಂತ್ರ ಚಿತ್ರ ಒಂದು ಬಿಡುಗಡೆ, ಈ ಕರ್ನಾಟಕದ ಜನ ಕನ್ನಡ ಸಿನಿಮಾವನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಬೇರೆ ಭಾಷೆಯಲ್ಲಿ ಬೇರೆ ನಮ್ಮ ಕನ್ನಡದಲ್ಲಿ ಡಬ್ಬಾಗಿ ಬರ್ತದೆ. ಅದಕ್ಕಿಂತಲೂ ಕೂಡ ನಾವು ಯಾವ ಭಾಷೆನೂ ಕೂಡ ನಾವು ದೂರ್ಲಿಕ್ಕೆ ಹೋಗಲ್ಲ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ನಾಯಕ ನಟರುಗಳು ಉಳಿಸಿ, ನಟಿಯರನ್ನು ಉಳಿಸಿ, ಆಮೇಲೆ ಚಿತ್ರರಂಗದ ಎಲ್ಲ ತಂತ್ರಜ್ಞರನ್ನು ಉಳಿಸಿ. ಇದು ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡಬಾರ್ದು, ಚಿತ್ರರಂಗವನ್ನು ಕೈ ಬಿಡಬಾರ್ದು. ರಂಗವನ್ನು ಬೆಳೆಸೋದ್ರಲ್ಲಿ ನಮ್ಮ ಕನ್ನಡಿಗರು ಭಾಳ ಹೃದಯ ಶ್ರೀಮಂತರಾಗಬೇಕು ಅಂತ ಕೇಳ್ಕೊಳ್ತಾ, ಈ ಚಿತ್ರ ಒಳ್ಳೆಯದಾಗಲಿ, ಚಿತ್ರ ಬಿಡುಗಡೆಯಾಗಿ ದಿನೋತ್ಸವ ಅಲ್ಲಿ ಏನು ತರುಣರು ಹಾಕಿದರೆ ಇದಕ್ಕೆ 10 ಪಟ್ಟು ಅವರಿಗೆ ಹಣ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ಚಿತ್ರರಂಗದ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಖಜಾಂಜಿ ಅವರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನು ನಿರ್ಮಾಪಕರು ತಿಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಓಕೆ, ಈಗ ಸಿನಿಮಾದ ಎಲ್ಲ ಗೀತೆಗಳನ್ನು ರಚಿಸಿರುವಂಥ ನಮ್ಮ ಲಿರಿಸಿಸ್ಟ್ ಸರ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸರ್ ಬನ್ನಿ. ಈ ಟೈಟಲ್ ಟ್ರ್ಯಾಕ್ ಬಗ್ಗೆ ನೀವು ಹೇಳಿ, ಸೋ ಅಮೇಝಿಂಗ್.
ಟೈಟಲ್ ಟ್ರ್ಯಾಕ್ದೊಂದು ಪ್ರೋಮೋನೇ ಬಿಟ್ಟಿದ್ವಿ ಆ ಟೈಮಲ್ಲಿ ಶರಣ್ ಸರ್ ಜೊತೆ. ಅಂದರೆ ಅದು ಆ್ಯಕ್ಚುಲಿ ನಿಜ. ಫಸ್ಟು ಬೇಡ ಅಂತ, ಆಮೇಲೆ ಬೇಕು ಅಂತ. ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಗೆ ಕಮರ್ಷಿಯಲ್ ಸಾಂಗ್ ಯಾಕೆ ಅನ್ನೋಂಥದ್ದು ಒಂದು ದೊಡ್ಡ ಚರ್ಚೆ ಆಗಿತ್ತು. ನಂತರ ಇದು ಇಲ್ಲ, ಒಂದು ಸಾಂಗ್ ಇದ್ದರೆ ಚೆನ್ನಾಗಿರುತ್ತೆ, ಬಿಕಾಸ್ ಈ ಸಿನಿಮಾದಲ್ಲಿರೋಂಥ ಹೀರೋ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡು ಒಂದು ಸಾಂಗ್ ಮಾಡೋಣ, ಇಚು ಮಂತರ್ ಆ್ಯಂಡ್ ಕಂಪನಿ ಅಂತ ಒಂದು ಕತೆ ಹೇಳೋಕ್ಕಾಗಲ್ಲ. ಸೊ ಡೈರೆಕ್ಟರ್ ಬೈತಾರೆ ಆಮೇಲೆ. ಸೊ ಆ ಒಂದು ಥೀಮ್ ಇಟ್ಕೊಂಡು ಒಂದು ಸಾಂಗ್ನ ಮಾಡಿದ್ವಿ ಎಲ್ಲ ಒಂದು ಸಪೋರ್ಟಲ್ಲಿ. ಸೊ ಥ್ಯಾಂಕ್ ಯು. ಒಂದು ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರು ನಮ್ಮ ನವನೀತ್ ಸರ್ ಆ್ಯಂಡ್ ತರುಣ್ ಶಿವಪ್ಪ ಸರ್, ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ವಿಜಯ್ ಈಶ್ವರ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೇ ಥರ ಒಳ್ಳೆ ಗೀತೆಗಳನ್ನ ರಚಿಸ್ತಾ ಇರಿ. ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ರಂಜಿಸೋದಕ್ಕೆ ವಂಡರ್ಫುಲ್ ಮ್ಯಾಜಿಷಿಯನ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸೊ ನಮ್ಮ ಕರ್ನಾಟಕದ ಹೆಮ್ಮೆಯ ಮ್ಯಾಜಿಷಿಯನ್ ಆಗಿರುವಂಥ ರಂಗ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ CM ಸಿದ್ದರಾಮಯ್ಯ ಸರ್ ಇವರಿಗೆ ದ ಬೆಸ್ಟ್ ಮ್ಯಾಜಿಷಿಯನ್ ಅವಾರ್ಡನ್ನು ಕೂಡ ನೀಡಿದ್ದಾರೆ. ಸೊ ವಿತ್ ಯು. ಹಲೋ. ಸ್ವಲ್ಪ ಧೈರ್ಯವಾಗಿ ಬಂದೆ. ಇಷ್ಟೊಂದು ಜನ ನೋಡ್ಬಿಟ್ಟು ಸ್ವಲ್ಪ ನರ್ವಸ್ ಆಗ್ತಿದೆ. ಒಟ್ಟಿಗೆ ಶರಣ್ ಸರ್ ಜೊತೆ ಮ್ಯಾಜಿಕ್ ಮಾಡಬೇಕು ಅನ್ನೋದು ನನಗೆ ಭಾಳ ಆಸೆ. ಸೊ ಅದು ಇವತ್ತು ಕೈಗೂಡು ಬಂದಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮ್ಯಾಜಿಕ್ನ ತೋರಿಸ್ಬೇಕು ಅಂತ ಅನ್ಕೋತಿದ್ದೀನಿ. ಚೂ ಮಂತರ್ ಅಲ್ವ ಸರ್ ಟೈಟಲ್ಲು? ನವನೀತ್ ಸರ್ಗೆ ಚೆನ್ನಾಗಿ ಗೊತ್ತು ಅದು ಯಾರು ಟೈಟಲ್ಲು ಅಂತ. ಯಾರು ಸರ್ ಅದು ಟೈಟಲ್ಲು? ನಂದು ಟೈಟಲ್ಲು. ಯಾವ ವಿಡಿಯೋನಾರು ನೋಡಿ 10 ವರ್ಷದಿಂದ ನಾನು ಹೇಳ್ತಿರೋದೇ ಒಂದು ಚೂ ಮಂತರ್ ಅಂತ. ಓಕೆ, ಎಸ್, ನನ್ನ ಹತ್ರ ಇಲ್ಲೊಂದು ಲಾಕ್ ಇದೆ. ಲಾಕು ಇಲ್ಲೆಲ್ಲೂ ಫ್ರೀ ಇಲ್ಲ ನೋಡಿ. ಇದು ನಿಂಗೆ ಅಂದ್ಕೊಂಡೇನಾದ್ರು ನಾನು ಮುಂದಕ್ಕೆ ತೆಗೆದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಯಾಕೆಂದರೆ ಆಲ್ರೆಡಿ ಲಾಕ್ ಆಗಿದೆ. ಬಟ್ ಇಲ್ಲಿರೋ ಸಿಂಗಲ್ ಲಾಕ್ನ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಡಬ್ಬಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಈ ಡಬ್ಬಲ್ ಲಾಕ್ನ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಕತ್ತತ್ರ ತಗೋತಾ ಇದ್ದೀನಿ. ಕತ್ತತ್ರ ತಗೊಂಡೆ. ಸೊ ನೋಡಿ, ಲಾಕ್ ಯಾರಿಗೂ ಡೌಟ್ ಆಗಿ ಬರಬಾರ್ದು ಅಂದ್ಬಿಟ್ಟು ಮುಂದೆನೇ ಇಟ್ಟಿದ್ದೀನಿ. ಆಲ್ರೆಡಿ ಡಬಲ್ ಲಾಕ್ ಆಗಿರೋದನ್ನು ತ್ರಿಬಲ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮುಂದೆಗಡೆಯಿಂದ ತೆಗೆದ್ರೆ ಎಸ್ಕೇಪ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲ. 1 2 3 ಚೂ ಮಂತರ್. ಚಪ್ಪಾಳೆ ಹೊಡೆದ್ರೆ ಜೋರಾಗಿ ಬೇಕಪ್ಪ ನನಗೆ. ಹಿಂಗೆ ಚಪ್ಪಾಳೆ ಹೊಡಿಬೇಡಿ, ಜೋರಾಗಿ ಹೊಡಿರಿ, ಆವಾಗಲೇ ನಂಗೆ ಖುಷಿ ಆಗೋದು. ಓಕೆ, ಎಸ್. ಸೊ ಈಗ ನೆಕ್ಸ್ಟ್ ಮ್ಯಾಜಿಕ್ ಹೋಗೋಕ್ಕಿಂತ ಮುಂಚೆ ಡಾಲಿ ಬೈ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಶರಣ್ ಸರು ಕೂಡ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಪ್ರೀತಿಯಿಂದ ಡಾಲಿ ಭಯ್ಯ ಅಂತ ಕೂಗ್ತೀನಿ. ಸರ್ ಇವಾಗ ವಿಷಯ ಏನಂದರೆ, ಸರ್ ನಿಮಗೆ ಸರ್ಪ್ರೈಸ್ ಇದು. ನೀವು ಒಂದು ಸ್ಟೆಪ್ ಮುಂದೆ ಇರಬೇಕು. ಇಲ್ಲಿ ನನ್ನ ಹತ್ರ ಒಂದಷ್ಟು ಕಲರ್ಸ್ ಇದೆ. ನೀವು ಯಾವುದೋ ಒಂದು ಕಲರ್ ಚೂಸ್ ಮಾಡ್ತೀರಾ. ಯಾವ ಕಲರ್ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ಕಲರಿಂದ ಏನೋ ಬರೆದಿರ್ತೀನಿ. ಸೊ ಆ ಪ್ರಿಡಿಕ್ಷನ್ನ ಆಲ್ರೆಡಿ ನಾನು ಡಾಲಿ ಭಯ್ಯ ಅವ್ರ ಕೈ ಕೊಡ್ತಾ ಇದ್ದೀನಿ. ಸೊ ಈಗ ಕ್ವಶನ್ ಏನಂದರೆ, ಗ್ರೀನ್ ಇದೆ, ಒಂದಷ್ಟು ಕಲರ್ ಇದೆ, ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಎಸ್. ಸೊ ಸಿಮೆಂಟ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಕಾಫಿ ಕಲರ್ ಇದೆ, ಅಥವಾ ಬ್ರೌನ್ ಕಲರ್ ಇದೆ, ಅಥವಾ ರೆಡ್ ಕಲರ್ ಇದೆ. ಇಷ್ಟು ಕಲರಲ್ಲಿ ಒಂದೇ ಕಲರ್ ನೀವು ಚೂಸ್ ಮಾಡೋದು. ಸೊ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಒಂದಾದರೂ ಸರಿ, ಎರಡಾದ್ರೂ ಸರಿ, ನಿಮ್ಗೆ ಯಾವುದು ಹೇಳಬೇಕು. ಆ ಮೈಕ್ ಒಂದಾದ್ರೂ ಸರಿ, ಎರಡಾದ್ರೂ ಸರಿ. ಎಲ್ಲೋ ಸರ್. ಇವಾಗ ಇನ್ನೊಂದು ಕಲರ್ ಹೇಳ್ಬೋದಾ? ಓಕೆ, ಯಾವುದು? ಗ್ರೀನ್. ಯೆಲ್ಲೋ ಮತ್ತು ಗ್ರೀನು. ಓಕೆ, ಇವೆರಡನ್ನ ಚೂಸ್ ಮಾಡ್ತಾ ಇದ್ದೀನಿ. ಇವೆರಡನ್ನು ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಇವೆರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೋದಾ? ಗ್ರೀನ್. ಸರ್ ಮೈಂಡ್ ಏನಾದ್ರು ಡೌಟ್ ಇದೆಯಾ? ಓಕೆನಾ? ಓಕೆ. ಸೊ ಸರ್ ಗ್ರೀನೇ ಚೂಸ್ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹೇಗೆ ಅಂತ ಗೊತ್ತಾ? ಸೊ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಪ್ರಿಂಟ್ ಹಾಕಿಸ್ಕೊಂಡು ಬಂದಿದೆ, ಸರ್ರು ಗ್ರೀನೇ ಚೂಸ್ ಮಾಡ್ತಾರೆ ಅಂತ. ಯಾಕೆ ಅಂದರೆ ಅದರಿಂದ ಇದನ್ನು ಬರ್ದಿದ್ದೀನಿ. ಹಾಗೆ ನಿಮಗೆ ಡೌಟ್ ಬರ್ಬೋದು, ಇಲ್ಲಿರೋ 4 ಏನೋ ಪ್ರಿಂಟ್ ಹಾಕಿಸ್ಕೊಂಡು ಬಂದಿರ್ತಾನೆ ಅಂತ. ನೀವು ಕಟ್ ಆ್ಯಂಡ್ ಕ್ಲಿಯರಾಗಿ ನೋಡ್ಬೋದು. ಇಲ್ಲೆಲ್ಲ ಬರೀ ಫೋಟೋಸ್ಗಳಿದೆ ಅಷ್ಟೇ, ಯಾವುದೇ ರೀತಿ ಏನೂ ಕೂಡ ಇಲ್ಲ. ಸೊ ಎಸ್, ತೆಗೆದ್ಬಿಟ್ರಾ? ಇದು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಭಯ. ಬಟ್ ಎನಿವೆ ಸರ್, ಈಗ ಇದು ನೀವು ಇಟ್ಕೊಂಡಿರಿ ಸರ್. ಸರ್ಪ್ರೈಸ್ ಆಲ್ರೆಡಿ ರಿವೀಲ್ ಆಯಿತು, ಬಟ್ ಸ್ಟಿಲ್ ಇಲ್ಲೊಂದು ಮಜಾ ಇದೆ. ಭಯ ಎಲ್ಲ ಲಾಂಗ್ ಕೊಟ್ಟಿದ್ದಾರೆ, ಬಟ್ ನಂದು ಸ್ವಲ್ಪ ಲೋ ಬಜೆಟ್ ಆಗಿರೋದ್ರಿಂದ ಲಾಂಗ್ ಕೊಡೋಕ್ಕಾಗಲ್ಲ. ಕತ್ರಿ ಕೊಡ್ತಾ ಇದ್ದೀನಿ. ಏನಿಲ್ಲ, ವೆರಿ ಸಿಂಪಲ್ಲು. ಇಲ್ಲಿ ಒಂದಷ್ಟು ಸಿನಿಮಾಗಳ ಹೆಸರಿದೆ. ಯಾವುದಾದಿದೆ ಅಂದರೆ ರ್ಯಾಂಬೋ ಅಂತ ಇದೆ, ವಿಕ್ಟರಿ ಅಂತ ಇದೆ, ಬುಲೆಟ್ ಬಸ್ಸಿ ಅಂತ ಇದೆ, ಸುಮಾರು ಇದೆ.
ಯಾವ್ದಾದ್ರು ಒಂದು ಕಣ್ಣು ಮುಚ್ಕೊಂಡು ನೀವೆಲ್ಲರೂ ಒಂದು ಕಡೆ ಕಟ್ ಮಾಡಬೇಕು. ನೀವೆಲ್ಲಿ ಕಟ್ ಮಾಡ್ತೀರಾ ಅಂತ ನಾನು ಮೊದಲೇ ಕಂಡು ಹಿಡ್ದಿದ್ದೀನಿ. ಎಲ್ಲರೂ ನೀವು ಕಣ್ಣು ಮುಚ್ಚಬೇಕು, ನೋಡ್ಕೊಂಡು ಕಟ್ ಮಾಡೋಂಗೆ. ಹಂಗಾರು ಓಕೆನಾ ಭಯ್ಯ, ಓಕೆನಾ? ಅಥವಾ ಸರಿ, ಈಗ ನೀವು ಇಲ್ಲೇ ಕಟ್ ಮಾಡ್ತೀರಿ ಅಂತ ಫಸ್ಟೇ ಪ್ರಿಡಿಕ್ಟ್ ಮಾಡಿದ್ದೆ ನಾನು, ಗೊತ್ತಾ? ನೋಡಿ ಭಯ್ಯ, ನೀವೇ ಎಲ್ಲಿ ಕಟ್ ಮಾಡಿದ್ದೀರಾ ಅಂತ ಹೇಳಿ. ನೀವು ಚೂಮಂತರ ಅನ್ನೋದನ್ನೇ ಕಟ್ ಮಾಡ್ತೀರಾ ಅಂತ ಫಸ್ಟೇ ಗೊತ್ತಿತ್ತು ನನಗೆ. ಅದಕ್ಕೆ ನೋಡಿ ಸರ್ ಕೈಲಿ ಆಲ್ರೆಡಿ ಚೂಮಂತರ ಅಂತ ಕೊಡೋಣ ಅಂತ ಇಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಇದನ್ನೇ ರಿವೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ದು, ಅದ್ರ ಭಯ ಫಸ್ಟೇ ಮಾಡಿಬಿಟ್ರು. ಬಟ್ ಎನಿವೇ, ದಿಸ್ ಇಸ್ ಮೈ ಸ್ಮಾಲ್ ಡೆಡಿಕೇಶನ್ ಟು ಚೂಮಂತರ್ ಟೀಮ್. ಸೊ ಒಂದು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚೂಮಂತರ್ ಸಿನಿಮಾನ ನಮ್ಮ ತರುಣ್ ಸರು ಪ್ರೊಡ್ಯೂಸ್ ಮಾಡಿದ್ದಾರೆ, ಪಂಟರ್ ಥರ ಸೂಪರಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವನೀತ್ ಸರು. January 10th ರಿಲೀಸ್ ಆಗ್ತಿದೆ, ಮಿಸ್ ಮಾಡದೆ ಎಲ್ಲ ನೋಡಿ. ಸೊ ಈ ವೇದಿಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾ ಯಾವುದೇ ವೇದಿಕೆ ಹಂಚ್ಕೋಬೋದು, ಬಹುತೇಕ ವೇದಿಕೆಗಳಿಗೆ ನನ್ನ ಪ್ರಥಮವ್ರು ಕಳಿಸಿದ್ದಾರೆ. ಅವ್ರು ಬಂದಿರೋದು ಭಾಳ ಖುಷಿ ಆಗ್ತಿದೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಚೂಮಂತರ್. ಥ್ಯಾಂಕ್ ಯು ರಂಗ ಅವರೇ. ಸೊ ರಂಗ ಅವರು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಕೂಡ ಅವರ ಮ್ಯಾಜಿಕ್ನ ಚೂಮಂತರನ್ನು ಹೇಳ್ಕೊಟ್ಟಿದ್ದಾರೆ, ತೋರಿಸಿದ್ದಾರೆ ಕೂಡ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ನಮ್ಮ ಇಡೀ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿಯಿಂದ ಸಾಕಷ್ಟು ಜನ ತಾರೆಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಧೀರನ್ ರಾಮ್ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ. ಸೊ ಈಗ ವೇದಿಕೆಗೆ ನಮ್ಮ ನೆಚ್ಚಿನ ದ ವೆರಿ ಗಾರ್ಜಿಯಸ್, ವೆರಿ ಟ್ಯಾಲೆಂಟೆಡ್ ಅಮೂಲ್ಯ ಅವರನ್ನು ಬರ್ಮಾಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ತರುಣ್ ಅವ್ರ ಬಗ್ಗೆ ಏನು ಹೇಳೋದು, ನಮ್ಮದೆಲ್ಲ ಒಂದು 15-16 ವರ್ಷದ ಜರ್ನಿ. ನಾನು ಚೆಲುವಿನ ಚಿತ್ತಾರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಅವಾಗಿಂದನೂ ವಿ ಹ್ಯಾವ್ ಒಂದು ಫ್ಯಾಮಿಲಿ ಥರನೇ ಪ್ರತಿಯೊಂದಕ್ಕೂ. ಅವ್ರು ನಮ್ಮ ಕಷ್ಟಕ್ಕಾಗೋದು, ನಾವು ಅವ್ರ ಕಷ್ಟಕ್ಕಾಗೋದು, ಪ್ರತಿಯೊಂದು ಒಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಅಂದ್ಕೊಂಡಿದ್ದೀವಿ. ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಅಂದರೆ ತುಂಬ ದಿವಸಗಳಿಂದ ಗೊತ್ತಿತ್ತು. ಬಟ್ ಇವತ್ತೇ ಫಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಫಿಷಿಯಲಿ ನೋಡ್ತಾ ಇರೋ ತರುಣ್ ಅವ್ರನ್ನ. ಸೊ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಚೂಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ. ಯಾಕೆಂದರೆ ನಾನು ಸಾಂಗ್ ನೋಡಿದೆ, ಟ್ರೇಲರ್ ನೋಡಿದ್ದೀನಿ. ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘ್ನಾ ಆಗಿರ್ಬೋದು ಆ್ಯಂಡ್ ಆಲ್ ದ ಆರ್ಟಿಸ್ಟ್, ಪ್ರಥಮ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಪ್ರಭು ನಾನು ನೋಡಿದೆ ನಿಮ್ಮ ಚಿತ್ರನ, ಬಟ್ ಸಡನ್ನಾಗಿ ಮರ್ತೋದೆ ನಿಮ್ಮ ಹೆಸರು. ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾಯಿಂದ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರದ್ದು ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ನಿಮಿಷ ಅಮೂಲ್ಯ ಅವರೇ. ಐ ರಿಕ್ವೆಸ್ಟ್ ಅವರ್ ಪ್ರೊಡ್ಯೂಸರ್ ಮಾನಸ ತರುಣ್ ಆನ್ ಸ್ಟೇಜ್ ಪ್ಲೀಸ್. ಇಲ್ಲಿ ದಟ್ಸ್ ಓಕೆ. ಇಲ್ಲ ಬನ್ನಿ, ನಮ್ಗೊಂದು ನೆನಪು ಇರುತ್ತೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು, ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಮೂಲ್ಯ ಅವರೇ, ಥ್ಯಾಂಕ್ ಯು ಪ್ರೊಡ್ಯೂಸರ್ ಮೇಡಮ್. ಹಾಗೆ ನಾನು ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಫಿಲ್ಮ್ ಚೇಂಬರಿಂದ, ಜೊತೆಗೆ ನಮ್ಮ ತಾರೆಯರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಐ ಶುಡ್ ಸೇ ನವನೀತ್ ಅವ್ರ ಜೊತೆಗೆ ಕ್ಲೋಸ್ ಅಸೋಸಿಯೇಟ್ ಆಗಿರುವಂಥ ಅವರ ಆರ್ಟಿಸ್ಟ್ ತಾರೆಯರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ವಾಟ್ ಅ ಮ್ಯಾಜಿಕಲ್ ಮೂಮೆಂಟ್ ಆನ್ ಕರ್ವ, ಐ ಶುಡ್ ಸೇ ತಿಲಕ್ ಅವರಿದ್ದಾರೆ. ಸೊ ಐ ರಿಕ್ವೆಸ್ಟ್ ತಿಲಕ್ ಆನ್ ಸ್ಟೇಜ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶರಣ್ ಸರ್, ಯು ಹ್ಯಾವ್ ಬೀನ್ ಸಚ್ ಅನ್ ಎಂಟರ್ಟೈನರ್ ಆಲ್ ದೀಸ್ ಇಯರ್ಸ್. ಮೊನ್ನೆ ಟ್ರೈಲರ್ ನೋಡಿದೆ, ಟ್ರೈಲರಲ್ಲಿ ನೀವು ನಿಜವಾಗ್ಲೂ ಡೈನಾಮಿಕ್ ಕಾಣಿಸ್ತಾ ಇದ್ದೀರಾ. ಆ ಹೆಸರು ತಕ್ಕಾಗ ಡೈನಾಮೋ ಹಂಗೆ ನಿಜವಾಗ್ಲೂ ಕಾಣ್ತಾ ಇದ್ದೀರಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ತುಂಬ ಸಕ್ಸಸ್ ಕಾಣಲಿ ಈ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ಆಲ್ ದ ಲವ್ಲಿ ಲೀಡಿಂಗ್ ಲೇಡೀಸ್, ಅದಿತಿ, ಮೇಘನಾ, ರಜನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ. ಆಲ್ ದ ವೆರಿ ಬೆಸ್ಟ್ ಟು ಯು ಟು. ಆ್ಯಂಡ್ ಮೈ ಡಾರ್ಲಿಂಗ್ ಡೈರೆಕ್ಟರ್ ನವನೀತ್, ಅವ್ರ ಮೊದಲನೇ ಜರ್ನಿ ಕರ್ವದಿಂದ ಶುರು ಆಯಿತು. ನಾವು ಈಸ್ ಆಲ್ರೆಡಿ 3 movies old. ಆ್ಯಂಡ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನವನೀತ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ ಇನ್ ಅವರ್ ಇಂಡಸ್ಟ್ರಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದಿಸ್ ಜಾನ್ರಾ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ತರುಣ್,
ತರುಣ್ ಜರ್ನಿ ಮೋಸ್ಟ್ಲಿ 20 ವರ್ಷದಿಂದ ನಾವು ಗೆಳೆಯರು. ನನ್ನ ಮೊದಲನೇ ಸಿನಿಮಾಯಿಂದ ನಾವು ಜೊತೆಲಿದ್ದೀವಿ. ಆ್ಯಂಡ್ ಈಸ್ ಬೀನ್ ಅ ಫ್ಯಾಬ್ಯುಲಸ್ ಫ್ರೆಂಡ್ ಥ್ರೂ ಔಟ್. ಮೀಡಿಯಾದಿಂದ ಪರಿಚಯ ಆಗಿ ಇವತ್ತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ತರುಣ್, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. Thank you. I request Tarun sir on stage, please. Thank you. ಸೊ ಸದಾಕಾಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಪ್ರೊಡ್ಯೂಸರ್ಗೆ ಇಡೀ ಫಿಲಮ್ ಇಂಡಸ್ಟ್ರಿನೂ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ, ಮತ್ತಷ್ಟು ಸಿನಿಮಾಗಳನ್ನು ಹೊರತರ್ತಾರೆ. ಸೊ ಅಂಥವರಲ್ಲಿ ಒಬ್ಬರಾಗಿರುವಂಥ ನಮ್ಮ ತರುಣ್ ಸರ್ ಅವರ ಆಪ್ತ ಮಿತ್ರರಾಗಿರುವಂಥ ಹೈಟ್ ಪಾರ್ಕ್ ಈ ಹೋಟೆಲ್ನ ಮಾಲೀಕರು ಹಾಗೂ ರಾಜು ಜೇಮ್ಸ್ ಬಾಂಡ್ನ ನಿರ್ಮಾಪಕರಾಗಿರುವಂಥ ನಮ್ಮ ಕಿರಣ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ. ಐ ಥಾಟ್ ನೀವು ಕೆನಡಾದಲ್ಲಿ ಇದ್ದೀರಾ ಅಂತ, ಬಟ್ ವಿ ಆರ್ ಸೋ ಗ್ಲಾಡ್ ದಟ್ ವಿ ಹ್ಯಾವ್ ಯು ವಿತ್ ಅಸ್ ಟುಡೇ. ಓಕೆ, ಜಟ್ಲಾಗಿದ್ರೂ ಕೂಡ ಕಿರಣ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್, ಓವರ್ ಟು ಯು. ಸೊ ಹೇಳೋದಕ್ಕೇನೂ ಇಲ್ಲ. ತರುಣ್ ಈಸ್ ಮೈ ವೆರಿ ಡಿಯರ್ ಫ್ರೆಂಡ್ ಅಂಡ್ ಬ್ರದರ್, ಆ್ಯಂಡ್ ಸೀಯಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ ಗುರು ಸರ್, ಹಲೋ ಡಾಲಿ ಬ್ರದರ್, ಗುಡ್ ಟು ಸಿ ಯು ಟು. ತಿಲಕ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಟು. ರಿಷಿ ಸರ್, ಹೌ ಯು? ಪ್ರಥಮ್, ಐ ನೋ ಯು. ಎವ್ರಿಬಡಿ, ಎಲ್ಲರೂ ಇದ್ದೀರಾ, ಮೀಡಿಯಾ ಹೌಸಸ್ ಟು. ಐ ಆಮ್ ಗ್ಲ್ಯಾಡ್ ದಟ್ ಮೀ ಆ್ಯಂಡ್ ತರುಣ್ ಆ್ಯಕ್ಚುಲಿ ನಾವು ಹೋಟೆಲ್ ಬ್ಯಾಂಕ್ವೆಟ್ ಹಾಲ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ತರುಣ್ ಗೇವ್ ಮಿ ಅನ್ ಐಡಿಯಾ, ಏ ವೈ ಡೋಂಟ್ ವಿ ಡೂ ಇಟ್ ಲೈಕ್ ದಿಸ್ ಅಂತ. ಫಸ್ಟು ನನಗೆ ಅಷ್ಟು ಗ್ಯಾರಂಟಿ ಇರಲಿಲ್ಲ, ಯಾಕಂದರೆ ತುಂಬ ಜನ ಮಾಡ್ತಿದ್ದಾರೆ, ಲಾಟ್ ಆಫ್ ಪೀಪಲ್ ಆರ್ ಡೂಯಿಂಗ್ ಔಟ್ಸೈಡ್. ಸೊ ಬಟ್ ತರುಣ್ ಸೆಡ್ ಡೋಂಟ್ ವರಿ, ವಿ ವಿಲ್ ಎಕ್ಸಲ್ ಇಟ್ ಅಂತ. ಸೊ ಟುಡೇ ಐ ಆಮ್ ಸೀಯಿಂಗ್ ಇಟ್. ತುಂಬ ಈವೆಂಟ್ಸ್ಗಳು ನಡೀತಾ ಇದ್ದಾವೆ ಇಲ್ಲಿ. ನೀವೆಲ್ಲ ಇದು ಡಾಲಿ ಅವರಂತೂ ತುಂಬ ಸರಿ ಬಂದಿದ್ದಾರೆ. ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೂ ಮಂತರ್ ಸಿನಿಮಾನ ನಾನು ಪರ್ಸ್ನಲಾಗಿ ಒಂದು 2-3 ಸರಿ ನೋಡಿದ್ದೀನಿ. ಸಿನಿಮಾ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ಆ್ಯಂಡ್ ಮೇಘನ್ ಅವ್ರಿಗೆ ಹೇಳ್ಬೇಕಂತಿದ್ದೆ, ಶಿ ಹ್ಯಾಸ್ ಅನ್ ಆಸಮ್ ಆ್ಯಕ್ಟಿಂಗ್. 1-2 ಸೀನಲ್ಲಿ ಎದುರಿಸ್ಬಿಟ್ಟಿದ್ದಾಳೆ ಸಿಕ್ಕಾಬಟ್ಟೆ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಮೈಸೆಲ್ಫ್ ಗಾಟ್ ಸ್ಕ್ಯಾರ್ಡ್. ಹೇಳ್ಬಾರ್ದಾ? ಓಕೆ, ಎನಿವೇ, ಸಾರಿ, ಕಟ್ ಮಾಡಿರಿ ಇದನ್ನು ಪ್ಲೀಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಸ್ಟೇಜ್ ಮೇಲೆ ಕರೀತಾರೆ ಅಂತಲೂ ಗೊತ್ತಿಲ್ಲ. ಐ ಜಸ್ಟ್ ಕೇಮ್ ಆ್ಯಂಡ್ ಸ್ಪೋಕ್. ಆ್ಯನ್ ಎಕ್ಸಲೆಂಟ್ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಗೆ, ಬ್ರದರ್ಗೆ ಒಳ್ಳೇದಾಗಲಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಆ್ಯಂಡ್ ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದು ಅವ್ನಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಿರಣ್ ಅವರೇ. ಇಲ್ಲ, ನೀವು ಮನೆಯವರು, ನಿಮಗಿಲ್ಲ. ಓಕೆ, ಸೊ ಹಾಗೆ ರಿಷಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ, ದ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ನಮಸ್ಕಾರ ಎಲ್ರಿಗೂ. ಮುಖ್ಯವಾಗಿ ಇವೆಂಟಿಗೆ ಬರೋ ಕಾರಣ ಒಂದೇ, ನನಗೆ ಟ್ರೈಲರ್ ಬಹಳ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಸರ್ ಟ್ರೈಲರ್ ಕಳಿಸ್ದಾಗ್ಲೇ ನಾನು ಕಳಿಸಿದ್ದೆ ಅವ್ರಿಗೆ ಮೆಸೇಜಲ್ಲಿ, ಸರ್ ಇದು ಯಾಕೋ ದೊಡ್ಡದಾಗಿ ಕಚ್ಕೊಳ್ಳೋ ಹಂಗೆ ಕಾಣ್ತಾ ಇದೆ, ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂತ. ಆ್ಯಂಡ್ ನಾನು ಕಳೆದ ಬಾರಿ ಅವತಾರ ಪುರುಷ ಇವೆಂಟಲ್ಲೂ ಹೇಳಿದ್ದೆ, ನಾನು ಶರಣ್ ಸರ್ಗೆ ಫ್ಯಾನು. ಆ್ಯಂಡ್ ನನಗೆ ಅಂದರೆ ಅವ್ರ ಕಾಮಿಡಿ ಟೈಮಿಂಗ್ ಮಾತ್ರ ಅಂತಲ್ಲ, ನನಗೆ ಯಾವಾಗಲೂ ಕೂಡ ಒಬ್ಬ ಅದ್ಭುತ ನಟ ಕಾಣಿಸ್ತಾರೆ ಅವರಲ್ಲಿ. ಆ್ಯಂಡ್ ಅವರನ್ನು ಒಂದು ನಾನ್ ಕಾಮಿಕ್ ರೋಲಲ್ಲಿ ಕಾಸ್ಟ್ ಮಾಡಿರೋದಕ್ಕೆ ನನಗೆ ಆ್ಯಕ್ಚುಲಿ ನವನೀತ್ ಸರ್ಗೆ ಮತ್ತು ತರುಣ್ ಸರ್ಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯೂಶ್ವಲಿ ಆ ಒಂದು ಸೆಟ್ ಪ್ಯಾಟರ್ನ ಬ್ರೇಕ್ ಮಾಡಿ ಕಾಸ್ಟಿಂಗ್ನಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಬಟ್ ಏನೋ ಅವ್ರನ್ನ ಬೇರೆ ರೀತಿ ಪ್ರೆಸೆಂಟ್ ಮಾಡಿರೋದನ್ನು ನೋಡೋದಕ್ಕೆ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೀನಿ. ಐ ವಿಲ್ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್ ಸರ್. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ಸ್ ವಿಲ್ ಬಿ ಟು ಸಿ ಯುವರ್ ಪರ್ಫಾರ್ಮೆನ್ಸ್. ಬಿಕಾಸ್ ನನಗೆ ಕಳೆದ ಬಾರಿ ಸಿಕ್ಕಿದಾಗಲೂ ಅವ್ರು ಹೇಳಿದ್ರು, ನಾನು ಕಾಮಿಡಿ ಯಾವುದನ್ನು ಮಾಡದೆ ಬೇರೆ ಥರ ಮಾಡಿದ್ದೀನಿ ಅನ್ನೋ ಆ ಒಂದು ಎಕ್ಸೈಟ್ಮೆಂಟ್ ಅವ್ರ ಕಣ್ಣಲ್ಲಿತ್ತು. ಒಬ್ಬ ಕಲಾವಿದನ ಕಣ್ಣಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಕಾಣಿಸಿದಾಗ ಡೆಫಿನೆಟ್ಲಿ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಬಹಳ ಅದ್ಭುತವಾದಂಥ ಸ್ಟಾರ್ ಕಾಸ್ಟ್ ಇದೆ. ಎಲ್ರಿಗೂ ಕೂಡ ಮೆನಿ ಕಂಗ್ರ್ಯಾಚುಲೇಷನ್ಸ್. ಪ್ರಭು, ರಜನಿ ಅವರು, ಮೇಘ್ನಾ ಅವರು, ಐ ಥಿಂಕ್ ಯು ಆಲ್ ಆರ್ ಲುಕಿಂಗ್ ವೆರಿ ಗುಡ್. ಅದಿತಿ ಅವರು ಕೂಡ. ಸೊ ಓವರಾಲ್ ಐ ಥಿಂಕ್ ನವನೀತ್ ನಿಮ್ಮ ಎಡಿಟ್ ನಂಗೆ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಟ್ರೈಲರಲ್ಲಿ. ಲುಕ್ಸ್ ಪ್ರೆಟಿ ಗುಡ್. ಆ್ಯಂಡ್ ಆಲ್ಸೋ ಐ ಥಿಂಕ್ ನೀವು ಫಸ್ಟ್ ಸ್ಲೈಡಲ್ಲೇ ಸೌಂಡ್ ಇಂಜಿನಿಯರ್ ಟೈಟಲ್ ಕಾರ್ಡ್ ಹಾಕ್ತೀರಾ ಅಂತ ಹೇಳಿದಾಗ ಸೌಂಡ್ ಇನ್ ದ ಫಿಲ್ಮ್ ವಿಲ್ ಬಿ ಸೂಪರ್ಬ್ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಹಾಕಿದ್ದೀರಾ ಅನ್ನೋದು ಕಾಣುತ್ತೆ. ಸೊ ಹಾಗಾಗಿ ಐ ಥಿಂಕ್ ಲುಕ್ಸ್ ಲೈಕ್ ಎನ್ ಅಬ್ಸಲ್ಯೂಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಸೊ ಆ್ಯಂಡ್ ಈ ಒಂದು ವಿಷನ್ನ ಬ್ಯಾಕ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೆನಿ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್. ಇನ್ಫ್ಯಾಕ್ಟ್ ಲುಕ್ಸ್ ವೆರಿ ವರ್ಲ್ಡ್ ಕ್ಲಾಸ್. ತುಂಬ ಐ ಥಿಂಕ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಲುಕ್ಸ್ ವೆರಿ ಗುಡ್. ಸೊ ಹಾಗಾಗಿ ಆ್ಯಸ್ ಆಡಿಯನ್ಸ್ ಐ ಆಮ್
ತುಂಬ ಖುಷಿ ಇದೆ ನೋಡೋದಕ್ಕೆ ಸಿನಿಮಾನ. ಐ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್. ಆ್ಯಂಡ್ ಇದು ಇವೆಂಟಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ನಂಗೆ ಟ್ರೈಲರ್ ನೋಡಿದಾಗಲೇ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಂಥ ಟ್ರೈಲರ್ ಇದು. ಸೊ ಹಾಗಾಗಿ ಪರ್ಸ್ನಲಿ ಬಂದು ನೀವು ನನ್ನ ಕರೀದೆ ಹೋಗಿದ್ರು ಸಿನಿಮಾ ನೋಡ್ತಾ ಇದ್ದೆ ನಾನು. ಬಟ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸಂಕ್ರಾಂತಿಗೆ ಕನ್ನಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅನ್ನೋದು ಒಂದು ನನ್ನ ಆಸೆ. ಅದು ಖಂಡಿತವಾಗ್ಲೂ ಇದರಿಂದ ಆಗುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಿಷಿ ಅವರೇ. ವಿ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಿನಿಮಾ ರಂಗದ ಜೊತೆಗೆ ತರುಣ್ ಸರ್ ಅವರ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ, ಹಿತೈಷಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅಂಥವರಲ್ಲಿ ನಮ್ಮ ಹೈಕೋರ್ಟ್ನ ಅಡ್ವೊಕೇಟ್ ಆಗಿರುವಂಥ ಅಡ್ವೊಕೇಟ್ ಗೋಪಿ ಪ್ರಕಾಶ್ ಸರ್ ಅವ್ರು ಬಂದಿದ್ದಾರೆ. ಅವರು ಬರೀ ಕೋರ್ಟಲ್ಲಿ ಮಾತ್ರ ಮಾತಾಡೋದು ಅಂತ ಅಂದ್ಕೊಂಡ್ಬೇಡಿ, ಇಲ್ಲೂ ಚೆನ್ನಾಗಿ ಮಾತಾಡ್ತಾರೆ. ಬನ್ನಿ ಸರ್. ಸರ್, ನಂಗೆ ಗೊತ್ತು ನಿಮ್ಗೆ ವಾದಕ್ಕೆ ಜಾಸ್ತಿ ಸಮಯ ಇಲ್ಲ, ಒಂದೆರಡು ನಿಮಿಷ ನಮಗೋಸ್ಕರ ವಾದ ಮಾಡೋಕ್ಕೆ ಕೊಟ್ಟರೆ ನೀವು ಗಂಟೆಗಟ್ಟಲೆ ಮಾಡ್ತೀರಾ. ಬಟ್ ನಿಮಗೆ 2 ನಿಮಿಷಗಳ ಅವಕಾಶ. ಶುಭಾಶಯಗಳನ್ನ ತಿಳಿಸೋದಕ್ಕೆ. ಹೇಗನ್ನಿಸ್ತು ಟ್ರೈಲರ್ ನಿಮಗೆ? ಹಾಡು ಹೇಗನ್ನಿಸ್ತು? ತರುಣ್ ಅವರು ನನಗೆ ಆತ್ಮೀಯರು ಮತ್ತು ಪ್ಯಾಷನೆಟ್ ಪ್ರೊಡ್ಯೂಸರು. ಇನ್ನು ಈ ಒಂದು ಎರಾದಲ್ಲಿ ಸಿನಿಮಾ ಮಾಡೋದು ಈಗ ಹೇಗೆ ಅಂದರೆ ಬಿಫೋರ್ ಕರೋನಾ, ಆಫ್ಟರ್ ಕರೋನಾ ಅಂದ ತಕ್ಷಣ ಲೈಫು ಮತ್ತು ಬಿಸ್ನೆಸ್ಸು, ಪ್ರೊಫೆಷನ್, ಎವ್ರಿಥಿಂಗ್ ಚೇಂಜ್ ಆಗಿಬಿಟ್ಟಿದೆ. ಬದುಕನ್ನು ಮನುಷ್ಯ ನೋಡೋ ರೀತಿ ಚೇಂಜ್ ಆಗ್ತಾಯಿದೆ. ಸೊ ಆಲ್ ದಿ ಬೆಸ್ಟ್ ತರುಣ್ ಅವರು, ಒಳ್ಳೆಯದಾಗಲಿ. ನಮ್ಮ ಶರಣ್ ಸರ್ ನಮ್ಮ ಆತ್ಮೀಯರು, ಆಲ್ ದಿ ಬೆಸ್ಟ್ ಶರಣ್ ಜಿ. ರಿಮೈನಿಂಗ್ ಎಲ್ಲ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ಗೆ ನನ್ನ ಹಾರ್ದಿಕ ಶುಭಾಶಯಗಳು. ನಮಸ್ತೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬಿಲೇಟೆಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಡ್ವೊಕೇಟ್ ಗೋಪಿ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಸಿನಿಮಾ ರಂಗದಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ದಿ ವೆರಿ ಟ್ಯಾಲೆಂಟೆಡ್ ಯಂಗ್ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ ಧೀರನ್ ರಾಮ್ಕುಮಾರ್ ಅವರನ್ನ. ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಶಿವಮಂತರ್ ಅಂತ ಬಂದ ತಕ್ಷಣ ಟ್ರೈಲರ್ ನೋಡಿದೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಟ್ರೈಲರು. ಹಾರರ್ ಸಿನಿಮಾ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗುತ್ತೆ, ಹಾರರ್ ಮೂವಿ ಅಂತ ಬಂದ ತಕ್ಷಣ. ಆಮೇಲೆ ಶಾರ್ಟ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ, ಹಾಗೆ DI ಕಲರಿಸ್ಟ್, ಆ ವರ್ಕ್ ಎಲ್ಲ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅದೇ ರೀತಿಯಲ್ಲಿ ಈಗ ಬಾಲಿವುಡಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಲಾಟ್ ಆಫ್ ಹಾರರ್ ಮೂವೀಸ್ ಬರ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಸಿನಿಮಾ ಮುಖಾಂತರ ಕನ್ನಡದಲ್ಲಿ ಆದಷ್ಟು ಹಾರರ್ ಮೂವೀಸ್ ಬರಲಿ, ಕಾಮಿಡಿ ಹಾರರ್ ಇರ್ಬೋದು, ಹಾರರ್ ಮೂವೀಸ್ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಜನಿ ಅವ್ರು ಇರ್ಬೋದು, ಮೇಘನ್ ಅವ್ರು ಇರ್ಬೋದು, ಹಾಗೆ ಶರಣ್ ಸರ್ ಅಂತ ಬಂದ ತಕ್ಷಣ ಹಳೆ ಪರಿಚಯ. ನಮ್ಮ ತಂದೆಯವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ನಮ್ಮ ದೊಡ್ಡ ಮಾಮ ಇರ್ಬೋದು, ಚಿಕ್ಕ ಮಾಮ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಹಳೆ ಒಂದು ಸಂಬಂಧ ನಮಗೂ ಅವ್ರಿಗೂ. ಅದೇ ರೀತಿಯಲ್ಲಿ ತರುಣ್ ಅಂತ ಬಂದ ತಕ್ಷಣ ನಮ್ಮ ತರುಣ್ ಅವರು ಮಾಮೂನ್ ಜೊತೆನೇ ಮಾಸ್ ಲೀಡರ್ ಸಿನಿಮಾ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ, ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ. ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಧೀರನ್ ಅವರೇ. ತರುಣ್ ಅವ್ರ ವೇದಿಕೆಗೆ. ಪ್ರೊಡ್ಯೂಸರ್ ಸರ್. ಸೊ ಈಗ ಸಿನಿಮಾದ ಹಾಡಿನ ಬಗ್ಗೆ, ಟ್ರೇಲರ್ ಬಗ್ಗೆ, ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಾವು ಪ್ರಥಮ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಎಂಟೈರ್ ಟೀಮು ಬಹಳಷ್ಟು ಜನ 2 ನಿಮಿಷ ಅಂತ ಹೇಳೋದು ಮರ್ತೋದೆ, ಅದಕ್ಕೆ. ಅಕ್ಕ ಸಖತ್ ಆ್ಯಕ್ಟಿಂಗ್ ಮಾಡ್ತಾ ಕಡಕ್ಕ, ಕಲಾವಿದ ಕಡಕ್ಕ, ಬನ್ನಿ. ಸೊ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಹಳಷ್ಟು ಜನ ಇಲ್ಲಿನ ತಂತ್ರಜ್ಞರ ಟೀಮ್ ಅವರಿದ್ದಾರೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಿದ್ದು ಶರಣ್ ಸರ್ರ ಬಹಳ ದೊಡ್ಡ ಅಭಿಮಾನಿಯಾಗಿ. ಸರ್ ನಿಮ್ಮದೇ ಏನೋ ಹೇಳ್ತಾ ಇದ್ದೀನಿ, ಓಕೆ, ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀರಾ, ಪರವಾಗಿಲ್ಲ. ಸೊ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ, ಕುವೆಂಪು ಸರ್ದು 120ನೇ ವರ್ಷದ ಈ ಸಲ ಹುಟ್ಟುಹಬ್ಬ. ನಮ್ಮ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಆಯಿತು. 75 ವರ್ಷ ಸೆಲೆಬ್ರೇಷನ್ ಮಾಡಿದ್ರೆ 90 ವರ್ಷಕ್ಕೆ ಹಂಗೆ ಮಾಡ್ತೀನಿ ಅಂದರೆ ಏನೂ ಮಾಡಲ್ಲ, ಮರ್ತು ಬಿಟ್ಟಿದ್ರೆ ಈ ಸಲ ಮಾಡಿ. 100 ವರ್ಷ ನರಸಿಂಹರಾಜು ಸರ್ದಾಯಿತು. 25ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಶರಣ್ ಸರ್ ಚಿತ್ರರಂಗ ಬಂದು 99 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರದಿಂದ ಎಲ್ಲ ಪಾತ್ರಗಳನ್ನ ಅಭಿನಯಿಸಿ ಎಲ್ಲ ಕಲಿತು 100ನೇ ಸಿನಿಮಾಗೆ
ನಾಯಕರಾಗಿದ್ದು ಶರಣ್ ಸರ್. ನನಗೆ ಈ ಕಾರಣಕ್ಕೆ ಅವರು ಬಹಳ ಹೀಗೆ ಹೊಟ್ಟೆಯಿಂದ ಬರ್ತಿದ್ದಂಗೆ ಹೀರೋಗಳಾಗ್ಬಿಡ್ತಾರೆ, ಸ್ಟಾರ್ಗಳು ಹೆಸರುಗಳು ಇಟ್ಕೊಂಡು ಬಂದ್ಬಿಡ್ತೀವಿ. ಸೊ ಶರಣ್ ಸರ್ 100 ಅವ್ರ ಅಕ್ಕ ಅವ್ರ ತಂಗಿ ಸರ್ ಮಿಸ್ಟೇಕ್ ಮಾಡಿ ಹೇಳ್ಬಿಟ್ಟೆ, ತಂಗಿ ಅಂತ ಹೇಳಿದೆ, ತಪ್ಪಾಯಿತು, ಹೊಡಿಬೇಡಿ ಅಣ್ಣ. ಅವರು ಆಯಿತು, ತಂಗಿ ಶ್ರುತಿ ಮೇಡಮ್ಮು, ಮಾಲಾಶ್ರೀ ಮೇಡಮ್, ಸುಧಾರಣಿ 3 ಜನ ಸ್ಟಾರ್ಸು, 90ರ ದಶಕದ ಸೂಪರ್ ಸ್ಟಾರ್ಸು. ಹಾಂ, ತಪ್ಪು ಹೇಳಿದೆ, ಏನು ಹೊಡಿತೀರಿ ಈಗ, ಏನೋ ಬಾಯಿ ಮಿಸ್ಟೇಕಾಗಿ ಬಂದ್ಬಿಡ್ತು ಸರ್, ಸಣ್ಣ ಮಿಸ್ಟೇಕು. ಸೊ ಶ್ರುತಿ ಮೇಡಮ್ ಆ ಕಾಲದ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿದ್ರು ಸಹಿತ ಶರಣ್ ಸರ್ ಪ್ರತಿ ಪಾತ್ರಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು 99 ಸಿನಿಮಾ ಮಾಡಿ 100ನೇದಲ್ಲಿ ಅವ್ರು ಹೀರೋ ಆದರು. ಅವ್ರು ಯಾವತ್ತಿಗೂ ನಮಗೆ ಇನ್ಸ್ಪಿರೇಷನ್. ಅವ್ರ ಮನೆಗೆ ಹೋದಾಗ ಅವ್ರ ಮಗನ ಅವ್ರು ಬೆಳೆಸೋ ರೀತಿ ಎಲ್ಲದರಲ್ಲೂ ಸ್ಪೆಷಲ್. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ತಂಡ ನಿಮಗೆ 100 ಜನ ಹೇಳ್ತಾರೆ. ಶರಣ್ ಸರ್ ವ್ಯಕ್ತಿತ್ವದ ಮೂಲಕ ನಾನು ಅವ್ರ ಅಭಿಮಾನಿ. ಪ್ರತಿ ಸಿನಿಮಾ 2-3 ಸಲ ನಿಮ್ಮದು ಸಿನಿಮಾ ನೋಡ್ತಾ ಇತ್ತು. ಗುರು ಶಿಷ್ಯರು ಕೂಡ ರಿಲೀಸ್ ದಿನ ಥಿಯೇಟ್ರಿಕಲ್ ಡೇ, ವರ್ಲ್ಡ್ಸ್ ಥಿಯೇಟರ್ ಡೇ ಇತ್ತು. ಆ ದಿನ ನೋಡ್ಬಿಟ್ಟು ಫಸ್ಟ್ ಟ್ವೀಟ್ ಮಾಡಿ ನಿಮಗೆ ಕಳಿಸಿದ್ದು ನಾನು. ಸೊ ಯಾವ ಸಿನಿಮಾನು ಶರಣ್ ಸರ್ದು ಮಾತ್ರ ಮಿನಿಮಮ್ 3 ಸಲ ಥಿಯೇಟ್ರಲ್ಲಿ ನೋಡದೇ ಇದ್ದದ್ದು ಇಲ್ಲವೇ ಇಲ್ಲ ಅಂತ ಅದ್ಭುತ ಕಲಾವಿದರು. ಸೊ ಚೂಮ್ ಮಂತರ್ ಮಿಸ್ ಮಾಡದೆ ಗೆಲ್ಲಿಸಿ ವರ್ಷದ ಮೊದಲ ಸಿನಿಮಾ ಶುಭಾರಂಭ ಆಗಲಿ. ತರುಣ್ ಸರ್ ನಿಮಗೂ ಒಳ್ಳೇದಾಗಲಿ, ಏಕೆಂದರೆ ಶಿವಣ್ಣ ಸರ್ ಭಾಳ ಒಳ್ಳೊಳ್ಳೆ ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಶಿವಣ್ಣ ಸರ್ದು ಮಾಸ್ ಲೀಡರ್, ಅದಾದಮೇಲೆ ನಮ್ಮ ಶಿವಣ್ಣ ಸರ್ ನೋಡಿ, ಶಿವಣ್ಣ ಸರ್ ಇಂಡಸ್ಟ್ರಿಗೆ ಲೀಡರ್ ಅನ್ನೋಕ್ಕೆ ನೀವು ಆ ಟೈಟ್ಲ್ ಇಟ್ಟಿದ್ದು 2 ಒಳ್ಳೇದೇ ಆಯಿತು, ತುಂಬ ಚೆನ್ನಾಗಿತ್ತು. ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದ್ದೀರಾ. ಧನಂಜಯ ಅಣ್ಣವ್ರು ಬಂದಿದ್ದೀರಾ, ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಅವ್ರ ಬಗ್ಗೆ ನನಗೊಂದು ಸ್ಪೆಷಲ್ ಹೆಮ್ಮೆ ಏನಂದರೆ ಒಂದು ಚೂರು ಟೈಮೇ ವೇಸ್ಟ್ ಮಾಡಲ್ಲ. 1 ವರ್ಷ 5-6 ಸಿನಿಮಾಗಳೆಲ್ಲ ಮಾಡಿದವರು. ಇನ್ನೇನು ನೆಕ್ಸ್ಟ್ ಮಂತ್ ಮದುವೆ ಅವ್ರದ್ದು ಆಗ್ತಾ ಇದೆ, ಶುಭಾಶಯಗಳು. ವ್ಯಾಲೆಂಟೈನ್ಸ್ ಡೇ ಟೈಮ್ದಲ್ಲಿ ಮದುವೆ ಆಯ್ತಾ ಇದ್ರೆ ಚಿಲ್ಡ್ರನ್ಸ್ ಡೇ ಸಮಯದಲ್ಲಿ ಮಕ್ಕಳಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಅಲ್ಲ, ನೀವು ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ಮ ಸ್ಪೆಷಾಲಿಟಿ ನಂಗೆ ಗೊತ್ತು. ಅಲ್ಲ, ಸಿನಿಮಾ ನೀವು ವರ್ಷಕ್ಕೆ 5-6 ಮಾಡಿದ್ದೀರಿ, ಇಲ್ಲ ಅಂತ ಹೇಳಂಗೆ ಇಲ್ಲ, ಬೇಕು ಅನ್ನೋದು ತೆಗೆದು ಕೊಡ್ತೀನಿ. ನಿಜ, ಒಂದು ಚೂರು ಟೈಮ್ ವೇಸ್ಟ್ ಮಾಡಿದ್ರೆ ವ್ಯಾಲೆಂಟೈನ್ಸ್ ಡೇಲಿ ಮದುವೆ ಆಗಿ ನವಂಬರ್ ಚಿಲ್ಡ್ರನ್ಸ್ ಡೇಲಿ ಮಕ್ಕಳು ಎತ್ಕೊಂಡು ನಮ್ಮ ಮಕ್ಕಳು ನಾಮಕರಣಕ್ಕೆ ಕರೀರಿ. ಥ್ಯಾಂಕ್ ಯು. ಆ್ಯಂಡ್ ನಿಜ ತಾನು ಹೇಳಿದ್ದು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳಲೇಬೇಕು. ಒಂದ್ಸಲ ನಾನು ತರುಣ್ ಸರ್ ಹೋಗೋ ನವನೀತ್ ಅವರು, ನವನೀತ್ ಎಲ್ಲಣ್ಣ ಎಲ್ಲಿದ್ದೀರಾ? ಅಲ್ಲವರ ನವನೀತ್, ನಾನು ಅಲ್ಲಿ ಇಲ್ಲಣ್ಣ, ಅಲ್ಲಿ ಮುಂದೆ ಬರ್ಬೇಕು. ನವನೀತ್ ಎಲ್ಲ ಮಾತಾಡ್ತಾ ಇದ್ದಾಗ ಈ ಸಿನಿಮಾ ಬಗ್ಗೆ ಎಲ್ಲ ಅದಿತಿ ಅವ್ರು ಬಂದಿಲ್ವಾ? ಓಕೆ, ಅವ್ರದ್ದೊಂದು ಸ್ಪೆಷಾಲಿಟಿ ಹೇಳ್ತೀನಿ. ಈ ಸಿನಿಮಾ ಕಮಿಟ್ ಆದಾಗ ಅದಿತಿಗೆ ಲವ್ ಆಯಿತು. ಈ ಸಿನಿಮಾ ಶುರುವಾದಾಗ, ಶೂಟಿಂಗ್ ಆದಾಗ ಅದಿತಿಗೆ ಮದುವೆ ಆಯಿತು, ಎಂಗೇಜ್ಮೆಂಟ್ ಆಯಿತು. ಸಿನಿಮಾ ಶೂಟ್ ನಡೀತಾ ಇದ್ದಾಗ ಅದಿತಿಗೆ ಮದುವೆ ಆಯಿತು. ಸಿನಿಮಾ ಮುಗಿಯೋಂಥ ಸಮಯದಲ್ಲಿ ಅದಿತಿಗೆ ಮಕ್ಕಳಾಯಿತು. ಈಗ ಸಿನಿಮಾ ಮಗು ಆಯಿತು. ಈಗ ಸಿನಿಮಾ ರಿಲೀಸ್ ಆಯ್ತೈತೆ, ಮಗು ಜೊತೆಗೆ ಅವ್ರು ಆರಾಮಾಗಿದ್ದಾರೆ, ರಿಲೀಸ್ ಸಕ್ಸಸ್ಫುಲ್ ಇದಕ್ಕೆ ಬರ್ತಾರೆ. ನಾನು ಅವಾಗ ಅಂದೆ ಶರಣ್ ಸರ್ಗೆ, ತರುಣ್ ಸರ್ ಹೇಳಿದೆ. ಸೊ ಅದಿತಿ ಲವ್ ಇದ್ದಿಡ್ದು ಮದುವೆ ಆಗಿ ಮಕ್ಕಳಾಗೋ ತನಕ ಪ್ರತಿಯೊಂದಕ್ಕೂ ಕಾರಣ ಶರಣ್ ಸರ್. ಸಿನಿಮಾ ಶರಣ್ ಸರ್ ಸಿನಿಮಾ ಅಂತ ಹೇಳಿದ್ದು, ಶರಣ್ ಸರ್ ಸಿನಿಮಾ ಅಂತ ಹೇಳಿದೆ. ಒಂದು ಪಾಸ್ ಕೊಟ್ಟಾಗ ಸುಮ್ಮನೆ ಟ್ವಿಸ್ಟು, ಸಿನಿಮಾದಲ್ಲಿ ಅಷ್ಟು ಟ್ವಿಸ್ಟ್ ಕೊಡ್ತೀರಾ, ಟ್ವಿಸ್ಟ್ ಕೊಡಬಾರ್ದಾ? ಅದಿತಿಗೆ ಕಮಿಟ್ ಲವ್ ಆಗಿದ್ದು ನಿಮ್ಮ ಸಿನಿಮಾದಲ್ಲಿ, ಮದುವೆ ಆಗಿದ್ದು ನಿಮ್ಮ ಸಿನಿಮಾ ಮಾಡ್ತಾ ಇದ್ದಾಗ. ಅದಕ್ಕೆ ಈ ಅದಿತಿಯವ್ರಿಗೆ ಮಗು ಆಗೋದಕ್ಕೆ ಕಾರಣ ಶರಣ್ ಸರ್ ಸಿನಿಮಾ ಅಂತ ಒಂದು ಪಾಸ್ ಕೊಟ್ಟ. ಆ ಪಾಸನ್ನು ಡಿಲೀಟ್ ಮಾಡ್ಕೊಳ್ಳಿ, ಅವರು ಅದನ್ನೇ ಜೂಮ್ ಮಾಡಾಕ್ತಾರೆ, ಅವ್ರೇನು ಕಡಿಮೆ ಇಲ್ಲ. ಥ್ಯಾಂಕ್ ಯು, ಒಳ್ಳೇದಾಗಲಿ. ತರುಣ್ ಸರ್ ಬನ್ನಿ ಸರ್, ನೀವು ಎತ್ಕೊಬತ್ತೀರಾ? ಇನ್ನೂ ಬನ್ನಿ, ನಾನು ಅದು ಎತ್ಕೊಳಕ್ಕೆ ಆಮೇಲೆ ಬನ್ನಿ, ನಾನು ಸುಮ್ಮನೆ ಕರೆದಿದ್ದು ಸರ್. ಇದು ಆಮೇಲೆ ಎತ್ಕೊಂಡು ಅರ್ಧ ಗಂಟೆ ನಿಂತ್ಕೋಬೇಕಾಯ್ತೆ, ಮೈಕ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಯ್ತಲ್ವಾ? ಆಯಿತು. ತರುಣ್ ಸರ್ ಬಗ್ಗೆ ಒಂದು ಹೇಳ್ತೀನಿ, ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಲಬೇಕು ಅಂತ ಹೇಳ್ತಾರೆ. ಕ್ವಾಲಿಟಿ ವೈಸಲ್ಲಿ ಈ ಸಿನಿಮಾ ಅವ್ರಿಗೆ ಬಹಳ ದೊಡ್ಡ ನಂಬಿಕೆ. ಮಾನಸ ಮೇಡಮ್ ಅಲ್ಲಿ ನೋಡ್ತಾ ಇದ್ದೀನಿ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಮಾನಸ ಅವರವ್ರ ಶ್ರೀಮತಿ ಈ ಸಿನಿಮಾಗೋಸ್ಕರ ಬಹಳ ಶ್ರದ್ಧೆ ವಹಿಸಿ ಪ್ರತಿ ಹಂತದಲ್ಲಿ. ನವನೀತ್ ನನ್ನ ಕ್ಲಾಸ್ಮೇಟ್, ಆ್ಯಕ್ಚುಲಿ ಇವರೆಲ್ಲರಿಗಿಂತ ಸೀನಿಯರ್ ನಿಮ್ಮ ಟೀಮ್ಗೆ. ನವನೀತ್ ನಾನು ಒಂದೇ ಕಾಲೇಜು. ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಆಗಿ ಸಿನಿಮಾ ಮಾಡ್ತಾಯಿದ್ದೆ. ಅವ್ರಿಗೂ ಜಾಸ್ತಿ ಟ್ಯಾಲೆಂಟ್ ಐತೆ, ಡೈರೆಕ್ಟರ್ ಆದ್ರಿ ಅಂತ ಹೇಳಕ್ಕೆ ಬಂದೆ. ಹೀರೋಗಿಂತ ಡೈರೆಕ್ಟರ್ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕೆ ಬಂದಿದ್ದು. ನವನೀತ್ ನಾನು ಒಂದೇ ಸ್ಕೂಲು, ಹಿಲಾಲ್. ನಾನು ಟಿ ನರಸೀಪುರ ರೌಡಿ, ಅವ್ರು ಹಿಲಾಲ್ ಕೇಡಿ, ಹೋಗ್ತಾನೆ, ಇಬ್ಬರು ಒಂದೇ ಸ್ಕೂಲು. 22 ವರ್ಷದ ಫ್ರೆಂಡ್ಶಿಪ್ ನಂದು ನವನಿತ್ತು. ಸೊ ಈ ಸಿನಿಮಾ ಶುರುವಿಂದ ಪ್ರತಿ ಹಂತದಲ್ಲೂ ಎಲ್ಲ ಹಂತದಲ್ಲಿ ಜೊತೆಲಿದ್ದಿದ್ದು ನಾನು. ಖುಷಿ ಇದೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನವನೀತ್ ಮೇಲ್ರ ಸ್ನೇಹಕ್ಕೆ. ನಾನು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಲಿಕ್ಕೂ ಶರಣ್ ಸರ್ ಕಾರಣ. ಬಿಕಾಸ್ ನಿಮ್ಮ ಬಹಳ ದೊಡ್ಡ ಅಭಿಮಾನಿ ನಾನು. ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾ ಯಾವುದೂ ಬಿಟ್ಟಿಲ್ಲ ಸರ್. ನೀವು ಹೇಳ್ತೀರಲ್ವ ನಿಮ್ಮ ಸಿನಿಮಾ ಡೈಲಾಗ್, ನಾನು ಹೇಳ್ತೀನಿ. ನಿಮ್ಮಿಂದ ಇಷ್ಟೆಲ್ಲ ಆದಮೇಲೆ ಒಂದು ಸಮಸ್ಯೆನೂ ಆಗೈತೆ, ಅದು ಲಾಸ್ಟಲ್ಲಿ ಹೇಳ್ತೀನಿ, ಅದನ್ನು ಬಿಡಲ್ಲ, ಅದನ್ನು ಹೇಳ್ತೀನಿ ನಾನು. ಸೊ ಚೂಮ್ ಮಂತರ್ ಮಿಸ್ ಮಾಡದೆ ಗೆಲ್ಲಿಸಿ. ಆ್ಯಂಡ್ ತಿಲಕ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ನವನೀತ್ ಹೇಳಿದ್ದು. ಪ್ರಥಮ ಇದೆಲ್ಲ ಸಿನಿಮಾ ಜೊತೆ ಅದೆಲ್ಲ ಆಯ್ತು, ಹೋಗ್ಬಿಟ್ರಾ ಇರಿ ಸರ್ ಹೋಗೋರಂತೆ, ಇಲ್ಲಿ ಮಾತಾಡಿ, ಆಮೇಲೆ ಮಾತಾಡೋದು ಆ್ಯಂಕರ್ ಜೊತೆ ಮುಗಿದ್ಮೇಲೆ ಮಾತಾಡ್ಬೋದು, ಮೇಯ್ನ್ ನನ್ನ ಜೊತೆ ಮಾತಾಡಿ. ಸೊ ತಿಲಕ್ ಅವ್ರ ಬಗ್ಗೆ, ಸರ್ ಬಗ್ಗೆ ಯಾವಾಗಲೂ ನವನೀತ್ ಒಂದು ಮಾತು ಹೇಳೋರು,
ಆಫ್ಟರ್ ಎಲ್ಲ ಮುಗಿದ್ಮೇಲೆ ಪ್ರಥಮ್ ಎಷ್ಟೇ ಇರಲಿ ಈ ಸಿನಿಮಾದಲ್ಲಿ ನನಗೆ ತಿಲಕ್ ಅವ್ರು ಮಿಸ್ ಆದರು ಅಂತ ಈಗಲೂ ಕಾಡ್ತಾ ಇದೆ. ಬಟ್ ಅವ್ರ ಜೊತೆ ಪ್ರತಿದಿನ 11 ಆಗಲಿ 12 ಆಗಲಿ ಲೆಮನ್ ಜ್ಯೂಸ್ ಕುಡಿಯೋಕ್ಕೆ ನಾವು ಕೂತ್ಕೋತಾ ಇದ್ದೆ. ಲೆಮನ್ ಜ್ಯೂಸ್ ಅಂತ ಹೇಳಿದ್ರು ಅವರು. ಲೆಮನ್ ಜ್ಯೂಸು, ಉಪ್ಪಿನಕಾಯಿ ಸ್ನ್ಯಾಕ್ಸ್ ತುಂಬ ಇಷ್ಟ. ಮೋಸಂಬಿ ಜ್ಯೂಸು, ಅದೇನದು ಈ ಪಾಮಗ್ರಾನೇಟ್ ಎಲ್ಲ ಕೂತ್ಕೋತೇವೆ. 2 ಗಂಟೆ ತನಕ ಜ್ಯೂಸ್ ಕುಡಿಲಿ, ಪುನಃ 5 ಗಂಟೆಗೆ ಫಸ್ಟ್ ಶಾರ್ಟನ್ನು ಟುಪಕ್ಕೊಂಡು ರೆಡಿಯಾಗಿ ಬರ್ತಾರೆ. ಅದು ತಿಲಕ್ ಅವ್ರ ಸ್ಪೆಷಾಲಿಟಿ ಅಂದರು. ಡೆಡಿಕೇಶನ್, ಆಕ್ಸೆಪ್ಟ್ ಯು ಸರ್, ಆಕ್ಸೆಪ್ಟ್ ಯು, ಯಾರ ಕಲರ್ ಆಯ್ತದ ಸರ್, ಆಕ್ಸೆಪ್ಟ್ ಯು ಸರ್. ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ಇನ್ಯಾರ ಬಗ್ಗೆ ನಾನು ಬಿಟ್ಟಿದ್ದೀನೋ ನಾನು ನನ್ನ ಬಗ್ಗೆ ಲಾಸ್ಟಲ್ಲಿ ಹೇಳ್ಕೊತೀನಿ. ನಮ್ದು ಏನೂ ಇಲ್ಲ, ಈ ಸಿನಿಮಾ ಟೀಮ್ ಗೆಲ್ಲಬೇಕು ಒಂದು. ಇದ್ರ ಜೊತೆಗೆ ಶರಣ್ ಸರ್ದೊಂದು ಹೇಳಬೇಕು ಸರ್. ಸ್ವಲ್ಪ ದಿನದ ಹಿಂದೆ ನಾನು ಮತ್ತು ನಿಮ್ಮ ಸಿಸ್ಟರ್ ಶ್ರುತಿ ಮ್ಯಾಮ್ ಇದಕ್ಕೆ ಹೋಗಿದ್ವಿ. ಎಲ್ಲಿಗೆ? ಅಬ್ರಾಡ್ಗೆ, ದುಬೈಗೆ. ಹೋಗಬೇಕಾದ್ರೆ ಇದೊಂದು ವಿಷಯ ನಿಮ್ಗೆ ಗೊತ್ತಿರಲಿ, ನಾನು ಎಷ್ಟು ನಿಮ್ಮ ಸಿಸ್ಟರ್ನ ನಿಮ್ಮನ್ನು ಪ್ರೀತಿಸ್ತೀನಿ ಅನ್ನೋಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ನಿಮಗೂ ಗೊತ್ತಿಲ್ಲ ಇದು. ಸೊ ಅವ್ರು ಟಿಕೆಟ್ ಕೊಡ್ತಾಳ ಏರ್ಪೋರ್ಟಲ್ಲಿ, ಪ್ರಿಂಟ್ ಹೊಡೆದ್ಬಿಟ್ಟು ಅದೇ ಇದನ್ನು ಕೊಡ್ತಾಳೆ ಲಾಸ್ಟ್, ಅದೇನಂತಾರದು ಬೋರ್ಡಿಂಗ್ ಪಾಸ್. ಕರೆಕ್ಟ್ ಸರ್, ಸಖತ್ ಟ್ಯಾಲೆಂಟ್ ಆಗಿದ್ದೀರಾ ಸರ್ ನೀವು. ನಿಮ್ಮ ಮ್ಯಾನೇಜರ್ ಲೈನ್ ಸ್ವಲ್ಪ ದಿನ ಆದರೆ ಪ್ರೊಡ್ಯೂಸರ್ ಆಯ್ತೀರಾ. ಚುಮ್ಮಂತಾರೆ ಪಾರ್ಟ್ 5ಗೆ, ಪಾರ್ಟ್ 2 ಪಾರ್ಟ್ 3 ಇವರೇ ಮಾಡ್ತಾರಂತೆ, ಪಾರ್ಟ್ 5 ಮಾಡ್ಕೊಳ್ಳಿ. ಸೊ ಬೋರ್ಡಿಂಗ್ ಪಾಸ್ ಕೊಡ್ಬೇಕಾದ್ರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಕಪ್ಪ ಡ್ಯಾನ್ಸ್ ಮಾಡಿ. ನನ್ನ ಮಧ್ಯಕ್ಕಲ್ಲ ಒಂದು ಸೈಡಲ್ಲಿರೋದು ಮಧ್ಯದ ಜಾಗ ಬಿಡ್ತದಲ್ಲ, ಈ ಕಡೆಗಾರ್ದ ಆ ಕಡೆಗಾರ್ದ, ಅದು ಕೊಡಿ ಅಂದೆ. ಕೊಟ್ಟೆಟ್ಗೆ ನನಗೆ ಕೊಟ್ಟರು. ಸಾರಿ, ಇಂಪಾರ್ಟೆಂಟ್ ನಿಮ್ಮ ವಿಷಯ ಮಾತಾಡ್ತಾ ಇರೋದು ನಾನು. ಸೊ ಕೊಟ್ಟರು, ಕಾಲು ಹಿಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಅಂತ ಹೋದೆ. ಅದೇ ಫ್ಲೈಟಲ್ಲಿ ಮೇಡಮ್ ಬಂದರು, ಶ್ರುತಿ ಮೇಡಮ್ ಅವರು. ಪ್ರಥಮ್ ಅಂದರು, ಈಗಷ್ಟೇ ಶೂಟ್ ಬುಕ್ಸ್ ಬಂದಿದ್ದು, ಸುಸ್ತಾಗಿದೆ, ನಾನಲ್ಲಿ ಕೂತ್ಕೋತೀನಿ ನನಗೋಸ್ಕರ ಅಂದರು. ಅರ್ಚನಾ ಸಾಕ್ಷಿ, ಎಲ್ಲಿ ಅರ್ಚನಾ? ಇದು ಹೌದು ಅಲ್ವೋ? ನಿಜ ಹೇಳ್ಬೇಕು, ಎದ್ದು ನಿಂತ್ಕೊಂಡು ಹೇಳಮ್ಮ ಹೂವನ್ನು, ಹೌದು ಅಲ್ವೋ? ಹಾಂ. ಶ್ರುತಿ ಮ್ಯಾಮ್ ಕೇಳಿದೆ, ಅದಕ್ಕೆ ಪ್ರಥಮ್ ನಾನಲ್ಲಿ ಕೂತ್ಕೋಬೇಕು ಅಂದರು. ಮೇಡಮ್ ಓಕೆ ಮೇಡಮ್ ದಯವಿಟ್ಟು ಕೂತ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದೆ. ಎಲ್ಲ ಮುಗಿದ್ಮೇಲೆ ನೀನು ಕೇಳಿದ ತಕ್ಷಣ ಬಿಡ್ತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಪ್ರಥಮ್ ಅಂದರು. ಆಗ ಒಂದೇ ಮಾತು, ನಾನು ಶ್ರುತಿಯವ್ರ ಸಿನಿಮಾ ನೋಡಿ ಬೆಳೆದವನು. ಶ್ರುತಿಯನ್ನು ಹೆಸರಿಗೆ ಚ್ಯುತಿ ತರಲ್ಲ. ಚಿಕ್ಕ ವಯಸ್ಸಿಂದ ಸೆಂಟಿಮೆಂಟ್ ನೋಡ್ಕೊಂಬಂದು ನಿಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀರಾ, ಎಷ್ಟು ಜನಕ್ಕೆ ಎಷ್ಟು ಸಿನಿಮಾಗಳು ಮಾಡಿ, ನಿಮಗೋಸ್ಕರ ಇದೊಂದು ಮಾಡಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ನಿಮ್ಮ ಮೇಲೆ ನಿಮ್ಮ ಸಿಸ್ಟಮ್ ಅಲ್ಲಿರೋ ಲವ್ ಅರ್ಥ ಆಗಲಿ ಅಂತ ಹೇಳಿದೆ. ಡೌಟ್ ಇದ್ದರೆ ಮನೆಗೋಗಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎದುರುಗಡೆ ಬೇಕು ಅಂದರೆ ಅರ್ಚನಾ ಅಲ್ಲೇ ಕೂತವ್ರೆ, ಹಿಡ್ಕೊಂಡು ಕೇಳ್ಕೊಳ್ಳಿ. ಇದಿಷ್ಟ ಆಯಿತು. ಇದೆಲ್ಲ ಹೊರತಾಗಿ ಚುಮ್ಮಂತರ್ ನಿಜವಾಗ್ಲೂ ಟೆಕ್ನಿಕಲಿ ತುಂಬ ಅದ್ಭುತವಾಗಿ ಮಾಡಿದಂಥ ಸಿನಿಮಾ. ನನ್ನ ಸ್ನೇಹಿತರು ನವನೀತ್ ಅಂತ ನಾನು ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ಆತ ಒಳ್ಳೆ ಹಾರ್ಡ್ ವರ್ಕರ್ ಅಂಥವರು ಸಿನಿಮಾ ಗೆಲ್ಲಬೇಕು. ಗೆದ್ದರೆ ಬಹಳ ಖುಷಿ ಆಗುತ್ತೆ. ಚಿತ್ರರಂಗ ಹೊಸ ವರ್ಷ ಕನ್ನಡ ಸಿನಿಮಾನ ಮೊದಲು ದೊಡ್ಡ ಸಕ್ಸಸ್ ಕನ್ನಡ ಸಿನಿಮಾಗಾಗಲಿ. ಚುಮ್ಮಂತರ್ ದೊಡ್ಡದಾಗಿ ಗೆಲ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇದೆಲ್ಲದಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೋಸ್ಟ್ ಏನು ಮಾಲಾಶ್ರೀ ಮ್ಯಾಮ್ ನನ್ನ ಯಾವಾಗಲೂ ಇನ್ಸ್ಪಿರೇಷನ್. ಅವ್ರು ನಾನು ಯಾಕೆ ಇಷ್ಟಪಡ್ತೀನಿ ಅಂದರೆ, ಇವರು ಡೇಟ್ಸ್ ತಗೊಂಡ್ರೆ ಪ್ರೊಡ್ಯೂಸರ್ ಮನೆ ಕಟ್ತಿದ್ರು ಅಂತ ಮಾತಾಡೋರು 90sಲ್ಲಿ. ಅದು ನಿಮಗಿರೋ ಕ್ಯಾಲಿಬರ್. ನಿಮ್ಮನ್ನು ಆ ಕಾರಣಕ್ಕೆ ನಾನು ಬಹಳ ಪ್ರೀತಿಸ್ತೀನಿ, ತುಂಬ ಇಷ್ಟಪಡ್ತೀವಿ. ಸೊ ಅಂತಹ ಸ್ಪೆಷಲ್ ಲೇಡಿ ಈ ಕಾರ್ಯಕ್ರಮ ಬಂದಿರೋದು ನಮಗೆ ನಿಜವಾಗ್ಲೂ ಹೆಮ್ಮೆ. ಚೇಂಬರಿಂದ ಎಲ್ಲ ಬಂದಿದ್ದೀರಾ, ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಥಿಯೇಟ್ರ್ ಕೊಡಿಸಿ. ಬಂದ್ರಿ, ಮಾತಾಡಿದ್ರಿ, ಹೋದ್ರಿ, ಎಲ್ಲ ಇನ್ನೂ ಕೊಡಿಸ್ಬೇಕು, ನಮ್ಮ ಸಿನಿಮಾ ಉಳಿಬೇಕು. ಆಯಿತು, ಪ್ರೆಸ್ ಮೀಟೆಲ್ಲ ಡಿಸ್ಟ್ರಿಬ್ಯೂಟರ್ ಯಾರ ಹತ್ರ ಕರೆದ್ಬಿಟ್ಟು, ಗುರು ಹಂಗಲ್ಲ ಗುರು, ಇದು ಹಿಂಗೆ ಗುರು, ನಮ್ಮ ಸಿನಿಮಾ ಉಳಿಬೇಕು ಗುರು ಅಂತ ಹೇಳ್ಬೇಕು ನೀವು, ಸರಿನಾ? ಥ್ಯಾಂಕ್ ಯು. ಇನ್ನೇನಾರು ಮರ್ತಿದ್ದೀನ? ನನಗಷ್ಟು ಮಾತಾಡೋಕ್ಕೆ ಬಂದಿಲ್ಲ. ನಾನು ಹೇಳಿರೋ ಒಂದೆರಡು ಮಾತು ನಿಮ್ಗೇನಾದ್ರು ಬೇಜಾರಾಗಿರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ದೇವರಾಣೆ ಕೇಳಲ್ಲ. ನಾನು ಇರೋದೇ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಯೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಕರೆದಿದ್ದೀರಾ, ಅನುಭವಿಸಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಿರ್ಮಾಪಕರು ಗೆಲ್ಲಬೇಕು. ಗುರು ಕಿರಣ್ ಸರ್ ಥ್ಯಾಂಕ್ ಯು ಸರ್. ಕಿರಣ್ ಸರ್, ನಿಮ್ಮ ಬಗ್ಗೆ ಚರ್ಚೆ ಆಗದಿರೋ ದಿನ ಇಲ್ಲ. ನಾನು ಇವರು ಕೂತ್ಕೋತೀವಿ ಲೆಮನ್ ಜ್ಯೂಸ್ ಕುಡಿಯೋಕ್ಕಲ್ಲ. ನಂಗೆ ದೇವರಾಣೆ ಒಳ್ಳೆ ಹುಡುಗ, ನಾನು ಲೆಮನ್ ಜ್ಯೂಸೇ ಕುಡಿಯೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಊಟ ಮಾಡೋಕ್ಕೆ ಪ್ರತಿದಿನ ಸೇರ್ತೀವಿ. ನನ್ನ ಮನೆಯಿಂದ ಬಗ್ಗೆ ನೋಡಿದ್ರೆ ಇವ್ರ ಆಫೀಸು, ಡೈಲಿ ನಿಮ್ಮದೇ ಚರ್ಚೆ, ನಿಮ್ಮ ಬಗ್ಗೆ, ನಿಮ್ಮ ಕಂಡ್ರೆ ಲವ್ವು. ನೀವು ಹೆಣ್ಣುಡುಗಿ ಆಗಿರೋ ಅವ್ರು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋರು. ಡೌಟ್ ಇದ್ದರೆ ಬೇಕಾದ್ರೆ ಕೇಳಿ, ಇದು ಸತ್ಯ. ಬೇಕಾದ್ರೆ ಮನೆಗೆ ಹೋದಾಗ ಇವ್ರನ್ನೂ ಕೇಳಿ. ಚುಮ್ಮಂತರ್ ಗೆಲ್ಲಬೇಕು, ಗೆಲ್ಲಿಸಿ. ಎಲ್ರಿಗೂ ಕೇಳ್ಕೊತಾರೆ, ಎಲ್ಲ ಮಾಧ್ಯಮದವ್ರಿಗೂ. ನನ್ನ ಅತ್ಯಂತ ಆಪ್ತ ನಿರ್ಮಾಪಕರಿಗೆ ಗೆಲ್ಲಬೇಕು, ಗೆಲ್ಲಿಸಿ. ಧನಂಜಯ ಅಣ್ಣವ್ರನ್ನ ನಾನೇನು ರಿಕ್ವೆಸ್ಟ್ ಮಾಡಬೇಕು, ಅವ್ರನ್ನೂ ಕೇಳಿದ್ದೀನಿ. ಅವರು ನನ್ನ ಮನವಿನ ಪುರಸ್ಕರಿಸಿ. ಈಗ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗೆ, ವ್ಯಾಲೆಂಟೈನ್ಸ್ ಡೇಗೆ ಮತ್ತೆ ಪುನಃ ಇಲ್ಲ ಬೇಡ ಅಲ್ವಾ? ವ್ಯಾಲೆಂಟೈನ್ಸ್ ಡೇ, ಚಿಲ್ಡ್ರನ್ಸ್ ಡೇ ನೆನಪಿದ್ದರೆ ಬಾಸ್. ಟೈಮೇ ವೇಸ್ಟ್ ಮಾಡಿದ್ರೆ ಅಂತ ನನ್ನ ಪ್ರೀತಿಯ ನಟರವರು. ಥ್ಯಾಂಕ್ ಯು. ಧೀರನ್, ಬಹಳ ಖುಷಿ ಆಯಿತು ನೀವು ಬಂದಿದ್ದು. ಆ್ಯಂಡ್ ಇನ್ಯಾರು ಬಿಟ್ಟಿದ್ದೆ, ಅಮೂಲ್ಯ ಅವ್ರು ಬಂದಿರು. ಅಮೂಲ್ಯ ಅವ್ರದ್ದೊಂದು ಹೇಳೋದು ಮರ್ತೆ. ಅಮೂಲ್ಯ ಅವರು ಅಲ್ಲ, ಯಾಕೆ ಹೊರಟೋದ್ರು ಅವರು? ಅಲ್ಲ ಬೇಡವಾ? ಅಲ್ಲ ಬೇಡ ಅಂದರೆ ಬೇಡ ಇದ್ರೆ ಹೇಳೋಣ. ಅಮೂಲ್ಯ ಮದುವೆಗೆ ಕರೆದಿರು, ಹೋಗಿದ್ದೆ.
ಸೊ ಈಗ ಅವ್ರದ್ದು ಅವಳಿ ಜೋಳಿ ಮಕ್ಕಳಾಗೈತೆ, ಅವ್ರಿಗೆ ಒಳ್ಳೇದಾಗಲಿ, ಒಬ್ಬ ರಣಧೀರ ಒಬ್ಬ ಮಗಧೀರ ಆಗಲಿ ಅಂತ ಅಮೂಲ್ಯಂಗೆ ಇಲ್ಲಿ ಹಾರೈಸ್ತೀನಿ. ಹೆಂಗಿರು ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೂತಿರ್ತಾರೆ, ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ. ಅಮೂಲ್ಯ ನಿಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ. ನಿಮ್ಮ ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದೀನಿ, ಗಿಫ್ಟು ಕೊಟ್ಟಿದ್ದೀನಿ, ಮರಿಬೇಡಿ. ಥ್ಯಾಂಕ್ ಯು. ನೀವು ಮದುವೆಗೆ ಬಂದಿಲ್ಲ, ಏನೂ ಕೊಟ್ಟಿಲ್ಲ, ಇದು ಲೈವಲ್ಲಿ ಹೋಗಲಿ. ಥ್ಯಾಂಕ್ ಯು, ಧನ್ಯವಾದ. ಏನಾರು ಬಿಟ್ಟಿದ್ರೆ ಕ್ಷಮಿಸಿ. ಶರಣ್ ಸರ್ ಸಿನಿಮಾನ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಗೆಲ್ಲಿಸಿ. ನಮ್ಮ ಅತ್ಯಂತ ನೆಚ್ಚಿನ ನಟರು ಸರ್, ಇಷ್ಟೊತ್ತಂಗೆ ಕೇಳ್ತಾ ಇದ್ದೀನಿ, ನೀವು ಅಲ್ಲಿ ಇಲ್ಲಿ ಅದೇ ನೋಡ್ತಾ ಇದ್ದೀರ. ಅಳ್ತೀನಿ ಸರ್ ನಿಮ್ಮ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ರಜನಿ ಅವ್ರು ಇರ್ಬೋದು, ಮೇಘ್ನಾ ಮ್ಯಾಮ್, ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಶರಣ್ ನವನೀತ್ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ನಿಮಗೋಸ್ಕರ ರಜನಿ ಅವ್ರಿಗೆ ಏನು ತ್ಯಾಗ ಮಾಡಿದ್ರು ಏರ್ಪೋರ್ಟಲ್ಲಿ ಅಂತ ನಾನು ನೋಡಿದ್ದೀನಿ, ನನಗೂ ಗೊತ್ತು. ಅದೇ ಸೀಟು ಅಣ್ಣ, ಅದು ಬೇಡವಾ? ಅದು ಹೇಳೋದು ಬೇಡವಾ? ಅದು ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು, ತುಂಬ ಒಳ್ಳೇದಾಗಲಿ. ಈ ಟೀಮ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡೋರು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದ. ನಾನು ಬಿಟ್ಬಿಡಿ, ನಾನು ಹೇಳಿದರೆ ಹೊಟ್ಟೆಗೆ ಹಾಕೊಳ್ಳಿ. ಥ್ಯಾಂಕ್ ಯು. 3 ಬಾಕ್ಸ್ ಕೊಡಬೇಕು ನೀವು ಲೆಕ್ಕಕ್ಕೆ. ಇವರೆಲ್ರಿಗಿಂತ ನಾನೇ ಜಾಸ್ತಿ ಹೇಳಿರೋದು. 3 ಬಾಕ್ಸ್ ಕೊಡಬೇಕು ನಿಮಗೆ. ಥ್ಯಾಂಕ್ ಯು ಪ್ರಥಮ್ ಅವರೇ. ಚೆಲ್ಲೆ ಖಾಲಿ ಆಗೋಯ್ತು. ಆಲ್ ರೈಟ್, ಪ್ರಥಮ್ ಅವ್ರು ಕೂಡ ಚಿಲ್ಡ್ರನ್ಸ್ ಡೇಗೆ ಗುಡ್ ನ್ಯೂಸ್ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಇರಲಿ, ಆಮೇಲೆ ಮಾತಾಡೋಣ. ಓಕೆ, ಈಗ ನೆಕ್ಸ್ಟ್ ನಮ್ಮ ಸಿನಿಮಾದಿಂದ ದ ವೆರಿ 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 ಟ್ಯಾಲೆಂಟೆಡ್ ಆಕ್ಟ್ರೆಸ್, ದ ವೆರಿ ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್ ಮೇಘ್ನಾ ಗಾಂಕರ್ ಅವರನ್ನು ಕರೆಯೋಣ. ಅಲಾಂಗ್ ವಿತ್ ಪ್ರಭು ಅವರು, ಅಮೇಝಿಂಗ್ ಆ್ಯಕ್ಟರ್. ಸೊ ಡಿಫ್ರೆಂಟ್ ಶೇಡ್ಸ್ ಎಲ್ಲ ಸಿನಿಮಾದಲ್ಲೂ ಪ್ರಭು ದ ವೆರಿ ಟ್ಯಾಲೆಂಟೆಡ್ ಯೆಟ್ ವೆರಿ ಸೈಲೆಂಟ್ ಪರ್ಸನ್. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು ಬಂದಿದ್ದಕ್ಕೆ. ನಮ್ಮ ಸಿನಿಮಾದ ಟೀಸರ್ ಟ್ರೇಲರ್ ರಿಲೀಸ್ ಆದಾಗಿಂದ ಮೀಡಿಯಾಯಿಂದ ಪ್ರೆಸ್ಸಿಂದ ತುಂಬ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ, ಚೂಮಂತರ್ ಸಿನಿಮಾ ಟೀಮ್ ಜೊತೆ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ಈ ಸಿನಿಮಾದ ಹಿಂದೆ ಇರೋ ಒಂದು ದೊಡ್ಡ ಶಕ್ತಿ ತರುಣ್ ಸುಧೀರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ನಾನು. ಆ್ಯಂಡ್ ಚೂಮಂತರ್ ಅಂತ ಅಂದಾಗ, ಒಂದು ಹಾರರ್ ಸಿನಿಮಾ ಅಂತ ಅಂದಾಗ, ಈ ಜಾನ್ರಾ ಅಲ್ಲಿ ಕನ್ನಡ ಸಿನಿಮಾ ಅಲ್ಲಿ ಬರುವಂಥ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ. ಫ್ರಮ್ ದ ಪಾಸ್ಟ್ ಫ್ಯೂ ಇಯರ್ಸ್ ತುಂಬ ಕಮ್ಮಿ ಆಗಿದೆ. ಅದರಲ್ಲೂ ಮೊನ್ನೆ ನಾನು ಶರಣ್ ಸರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಈ ಪಾಯಿಂಟ್. ಆ್ಯಕ್ಚುಲಿ ಹಾರರ್ ಸಿನಿಮಾ ಅಂತ ಯೋಚನೆ ಮಾಡಿದ್ರೆ ಯಾರ್ಯಾರಿದ್ದಾರೆ ಡೈರೆಕ್ಟರು ಹಾರರ್ ಆ ಜಾನ್ರಾ ಅಲ್ಲಿ ಅಂತ, ನಿಜವಾಗ್ಲೂ ಯಾರ ಹೆಸರು ಬರಲ್ಲ, ಒಂದೇ ಹೆಸರು, ಮೇನ್ ಹೆಸರು ಬರುತ್ತೆ. ನಮ್ಮ ಜನ್ರೇಷನಲ್ಲಿ ಕರ್ವಾ ನವನೀತ್ ಅಂತಲೇ ಬರುತ್ತೆ. ಆ್ಯಂಡ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಥ್ಯಾಂಕ್ ಯು ನವನೀತ್ ಫಾರ್ ಟೇಕಿಂಗ್ ಮೀ ಇನ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರು ಒಂದು ಒಳ್ಳೆ ಡೈರೆಕ್ಟರ್ ಮಾತ್ರ ಅಲ್ಲ, ತುಂಬ ಒಳ್ಳೆ ಆ್ಯಕ್ಟ್ರ್ ಕೂಡ. ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು, ನಾನು ಹಾಗೆ ಆ್ಯಕ್ಟ್ ಮಾಡಿದ್ದೀನಿ. ಸರ್, ಕಿರಣ್ ಸರ್, ನೀವು ಕೊಟ್ಟಿರೋ ಕಾಂಪ್ಲಿಮೆಂಟ್ ಎಲ್ಲ ಅವ್ರಿಗೆ ಹೋಗಲಿ. ಆಲ್ ಕ್ರೆಡಿಟ್ಸ್ ಟು ಹಿಮ್ ಆ್ಯಕ್ಚುಲಿ. ಆ್ಯಂಡ್ ತರುಣ್ ಶಿವಪ್ಪ ಅವರು, ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ. ತುಂಬ ಜನ ಫ್ರಮ್ ದ ಪಾಸ್ಟ್ 6 ಮಂತ್ಸು ಯಾಕೆ ಸಿನಿಮಾ ರಿಲೀಸ್ ಮಾಡ್ತಾ ಇಲ್ಲ, ಟೈಮ್ ಆಗ್ತಾ ಇದೆ, ತುಂಬ ದಿನ ಆಯಿತು ಸಿನಿಮಾ ಮಾಡಿ, ಹಾಗೆ ಹಿಂಗೆ ಅಂತ ಬರೀ 6 ಮಂತ್ಸ್ ಮಾತ್ರ ಡಿಲೇ ಆಗಿದೆ, ಅಷ್ಟೇನು ಡಿಲೇ ಆಗಿಲ್ಲ ಆ್ಯಕ್ಚುಲಿ ನಮ್ಮ ಸಿನಿಮಾ. ಬಟ್ ಆದರೂ ಕೂಡ ಅವ್ರ ಕನ್ವಿಕ್ಷನ್ನಿಂದ ನಾನು ಕರೆಕ್ಟ್ ಟೈಮ್ಗೆ ಬರ್ತೀನಿ, ನನ್ನ ಸಿನಿಮಾ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಎಷ್ಟೇ ದುಡ್ಡಾಗಲಿ, ಎಷ್ಟೇ ವೇಟ್ ಮಾಡಬೇಕಾಗಲಿ, ಏನೇ ಆಗಲಿ, ಒಂದು ಕರೆಕ್ಟ್ ಟೈಮ್ಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಕರೆಕ್ಟ್ ಟೈಮ್ಗೆ ಅಂತ ಹೇಳಿಬಿಟ್ಟು ಸಂಕ್ರಾಂತಿಗೆ ತುಂಬ ವರ್ಷಗಳಾದಮೇಲೆ ಕನ್ನಡ ಸಿನಿಮಾ ಸಂಕ್ರಾಂತಿ ಟೈಮಿಗೆ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ ನಾನು. ಸೊ ಥ್ಯಾಂಕ್ ಯು ತರುಣ್, ಫಾರ್ ಯೋರ್ ಪೇಷನ್ಸ್. ಇದು ಆ್ಯಕ್ಚುಲಿ ಈಸಿ ಅಲ್ಲ ನೀವು ಮಾಡಿದ್ದು ಫ್ರಮ್ ಪಾಸ್ಟ್ 2 ಇಯರ್ಸು. ತುಂಬ ದೊಡ್ಡ ಮಾತು. ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀರಾ. ನಿಜವಾಗ್ಲೂ ಶೂಟಿಂಗ್ ಮಾಡಬೇಕಾದ್ರೆ ಏನೇ ಟೆನ್ಷನ್ ಇರಲಿ, ಯು ಆರ್ ಆಲ್ವೇಸ್ ಸ್ಮೈಲಿಂಗ್. ನಾನು ಬಂದು ಕೇಳ್ತೀನಿ, ಅಯ್ಯೋ ಓಕೆ ಏನಾಯಿತು ಅಂತ, ಇಲ್ಲ ಓಕೆ ನಥಿಂಗ್ ಅಂತ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಸರ್ ಅವ್ರು ಹೇಳಿದಾಗ, ಕಿರಣ್ ಸರ್ ಅವ್ರು ಹೇಳಿದಾಗ, ಈ ಥರ ಪ್ರೊಡ್ಯೂಸರ್ ಇರಬೇಕು ನಮ್ಮ ಇಂಡಸ್ಟ್ರೀಲಿ. ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಹಿಟ್ಟು. ಇದರಿಂದ ನೀವು ಇನ್ನೂ 10 ಸಿನಿಮಾ ಪ್ರೊಡ್ಯೂಸ್ ಮಾಡೋ ಆಗಲಿ, ಅದರಲ್ಲಿ ಒಂದು 5 ಸಿನಿಮಾಗೆ ನಂಗೆ ಕಾಸ್ಟ್ ಮಾಡಿ. ಥ್ಯಾಂಕ್ ಯು ತರುಣ್, ಮಾನ್ಸಾ ಆ್ಯಂಡ್ ತರುಣ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ನಂಗೆ ನಿಜ, ಐ ಡೆಂಟ್ ಫೀಲ್ ಲೈಕ್ ಪ್ರೊಡ್ಯೂಸರ್ ಅಂತ ಏನು ಅನ್ಸಲ್ಲ. ಐ ಫೆಲ್ಟ್ ಲೈಕ್ ಐ ವಾಸ್ ವರ್ಕಿಂಗ್ ವಿತ್ ಮೈ ಫ್ರೆಂಡ್ಸ್ ರಿಯಲಿ. ಆ್ಯಂಡ್ ಶರಣ್ ಸರ್, ನಿಮಗೆ ಗೊತ್ತು, ನಿಮ್ಮ ಜೊತೆ ವರ್ಕ್ ಮಾಡೋದು ಒಂದು ಚಾನ್ಸ್ ಮಿಸ್ ಆಗಿತ್ತು ಹಿಂದೆ. ಆ್ಯಂಡ್ ಲಕ್ಕಿಲಿ ಇದು ಬಂತು. ಬಟ್ ಐ ಹ್ಯಾವ್ ಟು ಡೂ ಒನ್ ಮೋರ್ ಮೂವಿ ವಿತ್ ಯು ಆ್ಯಸ್ ಯೋರ್ ಮೇನ್ ಲೀಡ್ ಹೀರೋಯಿನ್. ಥ್ಯಾಂಕ್ ಯು ಸರ್. ನಾನು ಆ್ಯಕ್ಚುಲಿ ಈ ಸಿನಿಮಾ ಅಲ್ಲಿ ಮೋಸ್ಟ್ ಎಂಜಾಯ್ ಮಾಡಿದ್ದು, ನಿಜ ಹೇಳ್ತೀನಿ, ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಸಾರಿ, ನಿನ್ನ ಬಗ್ಗೆನೂ ಹೇಳ್ತೀನಿ. ಬಟ್ ತುಂಬ ಎಂಜಾಯ್ ಮಾಡಿರೋದು ಆ್ಯಸ್ ಅನ್ ಆ್ಯಕ್ಟರ್, ಅದು ಫೀಲಿಂಗ್ ಇರುತ್ತಲ್ಲ, ದ್ಯಾಟ್ ವಾಸ್ ವಿತ್ ಶರಣ್ ಸರ್ ಆ್ಯಕ್ಚುಲಿ. ಸೊ ಆ್ಯಂಡ್ ಅಫ್ಕೋರ್ಸ್ ಅದಿತಿ ಅವರಿದ್ದಾರೆ, ಇವತ್ತು ಬಂದಿಲ್ಲ ಅವರು, ಅವ್ರ ಜೊತೆ ಸೀನ್ಸ್ ಇಲ್ಲ. ಆವಾಗಲೇ ಯಾರೋ ಹೇಳ್ತಾ ಇದ್ರು, ಐ ಥಿಂಕ್ ಪ್ರಥಮೆ ಹೇಳ್ತಾ ಇದ್ರು, ಈ ಸಿನಿಮಾ ಜರ್ನಿಯಲ್ಲಿ ಅವ್ರದ್ದು ಮದುವೆ ಆಗಿರಲಿಲ್ಲ, ಆಮೇಲೆ ಮದುವೆ ಆಯಿತು, ಆ್ಯಂಡ್ ದೆನ್ ಅವ್ರ ಮಗು ಕೂಡ ಆಯಿತು. ಒಂದು ಜರ್ನಿ ನೋಡಿದ್ದಾರೆ.
ನಾವು ಮೊನ್ನೆ ನನಗೆ ಹೇಳ್ತಾ ಇದ್ರು ಈ ವಿಷಯ, ನಾನು ಯೋಚನೆ ಮಾಡ್ತಾ ಇದ್ದೆ ಇವ್ರ ಲೈಫಲ್ಲಿ ಇಷ್ಟೆಲ್ಲ ಆದರೂ ನಾನು ಇನ್ನೂ ಸಿಂಗಲ್ ಆಗೇ ಇದ್ದೀನಲ್ಲ ಅಂತ. ಐ ಕ್ಯಾನ್ ಬಿಲೀವ್ ಇಟ್. ಎನಿವೇಸ್, ಮಾಲಾಶ್ರೀ ಮ್ಯಾಮ್, ನಿಮಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು. ಯು ಆರ್ ಮೈ ಚೈಲ್ಡ್ಹುಡ್ ಹೀರೋ, ನಾಟ್ ಹೀರೋಯಿನ್, ಹೀರೋ. ನಿಜ ಹೇಳ್ತಿದ್ದೀನಿ ಮ್ಯಾಮ್. ಕೂಗು ಕೋಳಿಗೆ ಖಾರ ಮಸಾಲೆ, ನಾನು ಎಷ್ಟು ಸಲ ನೋಡಿದ್ದೀನಿ ರಾಣಿ ಮಹಾರಾಣಿ ಅಂದರೆ. ಯು ಆರ್ ಮೈ ಚೈಲ್ಡ್ಹುಡ್ ಇನ್ಸ್ಪಿರೇಷನ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಂದು ಹೀರೋಯಿನ್ ಆಗಬೇಕು ಅಂತ ಬಂದಿದ್ದು ನಿಮ್ಮನ್ನು ನೋಡಿಬಿಟ್ಟು. ಆ್ಯಕ್ಚುಲಿ ಐ ಆಮ್ ನಾಟ್ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇಲ್ಲ ಮ್ಯಾಮ್, ನಿಜ ಹೇಳ್ತಿದ್ದೀನಿ. ಆವಾಗ VCR ಬರ್ತಾ ಇತ್ತು, ಆ ವಿಡಿಯೋ ಕಸೆಟ್ಟು. ಅದನ್ನು ಐ ಟು ಟೇಕ್ ರಾಣಿ ಮಹಾರಾಣಿ ಇನ್ ಸಮ್ಮರ್ ಹಾಲಿಡೇಸ್. ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ನೈಟ್ ಒಂದ್ಸಲ. ನಂಗೆ ಬೈಯೋರು ಮನೇಲಿ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು. ಬಟ್ ಐ ಲವ್ಡ್ ಯು ಲೈಕ್ ಕ್ರೇಜಿ. ಐ ಸ್ಟಿಲ್ ಲವ್ ಯು. ಐ ಕಾಂಟ್ ಬಿಲೀವ್ ನಿಮ್ಮ ಮುಂದೆ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ, ನಿಜ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ದಿಸ್ ಮೂವಿ. ರಿಯಲಿ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನಂಜಯ್, ಧೀರೇನ್, all the best to you. Actually, cinema industry, I want her to be one of the best heroines, one of the top heroines actually. Guruji, you're a part of the team. And everybody, Pratham, Tilak avaru, thank you so much for coming, really. And Prabhu, I'll talk about you. Okay. Prabhu avaru, ನಾನು ಲಾಸ್ಟ್ ಟೈಮು ನೀವೆಲ್ಲರಿಗೂ ಹೇಳ್ತಾ ಇದ್ದೆ, ನಾನು ಆ್ಯಕ್ಚುಲಿ ಪ್ರಭು ಅವ್ರ ಸೀನಿಯರು, ಬಟ್ ಅವ್ರು ನನ್ನ ಜೂನಿಯರ್ ಥರ ಟ್ರೀಟ್ ಮಾಡ್ತಾರೆ. ವಾಟ್ ಐ ಮೀನ್ ಟು ಸೇಸ್, ಅವ್ರ ಕಡೆಯಿಂದ ನನಗೆ ತುಂಬ ಇನ್ಪುಟ್ಸ್ ಬರ್ತಾ ಇರುತ್ತೆ, ಹಂಗೆ ಮಾಡಬೇಡ, ಹಿಂಗೆ ಮಾಡು ಅಂತ. ನನ್ನ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸ್ ಆಗಿದೆ, ಏನೋ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಾಗಿದೆ ಈ ಸಿನಿಮಾಲಿ. ಸೊ ಥ್ಯಾಂಕ್ ಯು ಪ್ರಭು. ನನ್ನ ಕ್ಯಾರೆಕ್ಟರ್ ಹೆಸರು ಕ್ಯಾಥ್ರೀನ್ ಅಂತ. ಹಿ ಪ್ಲೇಸ್ ಮೈ ಹಸ್ಬೆಂಡ್ಸ್ ರೋಲ್. ನಮ್ಮ ಅಂದರೆ ಚಿಕ್ಕ ಮಗು ಅನನ್ಯ, ಕಮ್ಯ ಶಿ ಪ್ಲೇಸ್ ಮೈ ಡಾಟರ್ ಇನ್ ದ ಮೂವಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಐ ಲೈಕ್ ಶಿ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಆ್ಯಕ್ಚುಲಿ. ಏನಾದರೂ ಮಾತಾಡ್ತೀಯಾ? ವೇಟ್, ಐ ಜಸ್ಟ್ ಫಿನಿಶ್. ಅಮ್ಮ ಅಂತ ಸ್ಟಾರ್ಟ್ ಮಾಡಿ. No. ಸೊ ಎನಿವೇಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾರರ್ ಜಾನ್ರಲ್ಲಿ ನಾನು ಆವಾಗಲೇ ಹೇಳ್ದಾಗೆ ತುಂಬ ಕಮ್ಮಿ ಸಿನಿಮಾಗಳು ಬಂದಿದೆ ರೀಸೆಂಟ್ ಟೈಮ್ಸಲ್ಲಿ. ಇನ್ನೂ ಒಳ್ಳೆ ಸಿನಿಮಾ ಬರಲಿ. ದಿಸ್ ಮೂವಿ ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕೆಂದರೆ ಸೌಂಡ್ ಆಗಿರಲಿ, ಸಿನಿಮಾಟೋಗ್ರಾಫಿ ಆಗಿರಲಿ, ಎಲ್ಲನೂ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ ಆನ್ ದ ಬಿಗ್ ಸ್ಕ್ರೀನ್. OTT ಅಲ್ಲಿ ಬರುತ್ತೆ, ಸ್ಟ್ರೀಮಿಂಗ್ ಆಗಲಿ ಅಂತ ವೇಟ್ ಮಾಡಬೇಡಿ ದಯವಿಟ್ಟು. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಸಿನಿಮಾ ಆಸ್ ಸಿನಿಮಾ. This is a technician's film. So Avinash sir, this is your film. You are the soul of this film. And Anup sir, ಒಂದು ಇಡೀ ರವಿ ಸರ್, ಸ್ಟಂಟ್ ಮಾಸ್ಟರ್, ದೊಡ್ಡ ಶಕ್ತಿ ಇದೆ ಈ ಸಿನಿಮಾದ ಹಿಂದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜನರು ನನಗೊಂದು ಐ ವಾಂಟ್ ಟೆಲ್ ಆಲ್ ಆಫ್ ಯು ಜಸ್ಟ್ ಒನ್ ಥಿಂಗ್. ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ. ಶೂ ಮಂತರ್ ಆನ್ Jan 10. ಥ್ಯಾಂಕ್ ಯು. ಸಿನಿಮಾ ಪ್ರಮೋಷನ್ ಹೇಳಿದ್ದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಸಿನಿಮಾ ಹತ್ತರಲ್ಲಿ ಐದು ಮಾಡ್ತೀನಿ, ಜಾಸ್ತಿ ಅಪ್ಲಿಕೇಶನ್ ಜಾಸ್ತಿ. ಇಲ್ಲ ಖಂಡಿತ ಇಲ್ಲ. ಅದು ಬರೀ 2 minutes ಮಾತ್ರ ಆಯಿತು, ಮಿಕ್ಕಿದೆಲ್ಲ ನಾನು ಸಿನಿಮಾಗೆ ಮಾತಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮಾತಾಡಲ್ಲ, ಎಷ್ಟು ಟೈಮ್ ಇದೆ? ಎಲ್ಲ As much as you want for the movie. No. I just want to. Sorry. Rajni, you're brilliant in the movie. Sorry. How did you miss her name? I know. Okay. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಂದಿರುವಂಥ ಪ್ರತಿಯೊಬ್ಬ ಗಣ್ಯರಿಗೂ ನಿಮ್ಮ ಟೈಮ್ಗೋಸ್ಕರ ತುಂಬ ಥ್ಯಾಂಕ್ಸ್. ಬಿಕಾಸ್ ಐ ನೋ ಹೌ ಮಚ್ ಇಂಪಾರ್ಟೆಂಟ್ ಟೈಮ್ ಇಸ್. ಐ ವೋಂಟ್ ವೇಸ್ಟ್ ಮಚ್ ಆಫ್ ಯುವರ್ ಟೈಮ್. ನಾನು ಹಿಂದಿನ ನನ್ನ ಎರಡು ಸಿನಿಮಾ, ಮರ್ಫಿ ಆಗಲಿ, ಮರ್ಯಾದೆ ಪ್ರಶ್ನೆ ಆಗಲಿ, ಹಂತದಲ್ಲೂ ಆ್ಯಸ್ ನಾಟ್ ಜಸ್ಟ್ ಆ್ಯಸ್ ಅನ್ ಆ್ಯಕ್ಟರ್, ಒಬ್ಬ ಟೆಕ್ನಿಷಿಯನ್ ಆಗಿನೂ ಒಂದಿಷ್ಟು ಕೆಲಸ ಮಾಡಿದ್ದೀನಿ. ಸೊ ಮರ್ಫಿದು ಪ್ರತಿಯೊಂದು ಡೆವಲಪ್ಮೆಂಟ್ ನನಗೆ ಗೊತ್ತಿತ್ತು. ಆ್ಯಂಡ್ ಮರ್ಯಾದೆ ಪ್ರಶ್ನೆನೂ ಬಿಕಾಸ್ ಐ ವಾಸ್ ವಿತ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್, ಒಂದಿಷ್ಟು ತಿಳುವಳಿಕೆ ನಂಗೆ ಬರ್ತಾಯಿತ್ತು ಏನು ಸಿನಿಮಾ ಡೆವಲಪ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅನ್ ಟೆಕ್ನಿಷಿಯನ್, ಒಂದು ಸಿನಿಮಾ ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಂಥ ಒಂದು ಎಕ್ಸೈಟ್ಮೆಂಟ್ ಅಂತ ಏನಿರುತ್ತೆ ಅದು ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನರ್ವಸ್ನೆಸ್ ಇರುತ್ತೆ ಬಿಕಾಸ್ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ದಿಸ್ ಫಿಲ್ಮ್ ಆ್ಯಕ್ಟ್ ಮಾಡಿ ಡಬ್ಬಿಂಗ್ ಎಲ್ಲ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಶೋ ಹಾಕಿದ್ರು, ಐ ಡಿಂಟ್ ವಾಂಟ್ ಟು ಕಮ್ ಬಿಕಾಸ್ ದ ಮೊಮೆಂಟ್ ನನಗೆ ರಸೂಲ್ ಪೂಕಟಿ ಅವರು ಇದ್ರದ್ದು ಸೌಂಡ್ ಡಿಸೈನ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ವಿಷಯ ಗೊತ್ತಾದ ಮೇಲೆ ಐ ಡಿಂಟ್ ವಾಂಟ್ ಟು ವಾಚ್ ಇಟ್ ಇನ್ ಎನಿ ನಾರ್ಮಲ್ ಸ್ಕ್ರೀನ್. ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕಂತಲೇ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ. ಆ್ಯಂಡ್ ಆನ್ 10th ಸಿನಿಮಾನ ನನ್ನ 2 ಸಿನಿಮಾ ಈಗ ಆಲ್ಮೋಸ್ಟ್ OTTಯಲ್ಲೇ ಇದೆ. ಬಟ್ ದಿಸ್ ಇಸ್ ಒನ್ ಫಿಲ್ಮ್, ಸಿನಿಮಾ ಜಾನರ್ ಬಂದ್ಬಿಟ್ಟು ಹಾರರ್ ಆಗಿರೋದ್ರಿಂದ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೇ ಜನ ಥಿಯೇಟ್ರಿಗೆ ಬಂದು ನೋಡಬೇಕಂತ ನಾನು ಆ್ಯಕ್ಚುಲಿ ಆಶಿಸ್ತೀನಿ. ಸರ್,
ಐ ನೋ ಇಟ್ ಟೇಕ್ಸ್ ಡಿಫ್ರೆಂಟ್ ಇದು ನಿಮಗೆ ಅವರ ಡೇಟ್ಸ್ ಸಿಗೋದು ಕಷ್ಟ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ ಏನೋ ನಾವು ಡಿಲೇ ಎಲ್ಲ ಏನಂತ ಅಂದ್ಕೊಂಡಿದ್ದೀವಿ, ಇಟ್ ಡಿಂಟ್ ಹ್ಯಾಪನ್ ಸೋ ಈಸಿಲಿ. ಹಂತ ಹಂತದಲ್ಲೂ ಐ ಹ್ಯಾವ್ ಸೀನ್ ದ ಅಮೌಂಟ್ ಆಫ್ ಡೆಡಿಕೇಶನ್ ಆರ್ ದ ಪ್ಯಾಷನ್ ಯು ಹ್ಯಾಡ್ ಟುವರ್ಡ್ಸ್ ಮೇಕಿಂಗ್ ಅ ಫಿಲ್ಮ್. ವಿಶ್ವಲಿ ನಾವು ಆ್ಯಕ್ಚುಲಿ ತುಂಬ ಕಾಂಪ್ಲಿಮೆಂಟನ್ನು ಪಡ್ಕೊಂಡಿದ್ದೀವಿ ಸಿನಿಮಾ ಬಗ್ಗೆ. ಸೌಂಡ್ ವೈಸ್ ಅವಿನಾಶ್ ಸರ್, ನಿನ್ನೆ ಆ್ಯಕ್ಚುಲಿ ನಾನು ಜತಿನ್ ಮೀಟ್ ಆದೆ, ನಿಮ್ಮ ಅಸೋಸಿಯೇಟ್. ರೆಹಮಾನ್ ಸರ್ ಸ್ಟುಡಿಯೋದಲ್ಲಿ ನಮ್ಮ ಫೈನಲ್ ಸೌಂಡ್ ಡಿಸೈನಿಂಗ್ ಮಾಡ್ತಿದ್ದೀರಾ ಕೇಳಿ ತುಂಬ ಹೆಮ್ಮೆ ಆಯ್ತು ಸರ್. ನಿನ್ನೆ ರೆಹಮಾನ್ ಸರ್ ಬರ್ಡೇ ಬೇರೆ. ಸೊ ಐ ವಾಸ್ ಸೋ ಹ್ಯಾಪಿ ಟು ಯುನೋ ಒಂದು ಸಿನಿಮಾ ಅಸೋಸಿಯೇಷನ್ ಅಂತ ಅಂದಾಗ ಈ ಥರ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಕ್ರೂ ಅಂತ ಜೊತೆಗೆ ಅಸೋಸಿಯೇಟ್ ಆಗಬೇಕಾದ್ರೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್. ಶರಣ್ ಸರ್, ನಾನು ಏನು ಹೇಳಿ, ಐ ಲವ್ ಯು ಸರ್. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ದೇರ್ ಈಸ್ ನಥಿಂಗ್ ಎಲ್ಸ್ ವಾಟ್ ಐ ಕ್ಯಾನ್ ಸೇ. ಮೋರ್ ದೆನ್ ಅನ್ ಆ್ಯಕ್ಟರ್, ಮೋರ್ ದೆನ್ ಅ ಬ್ರದರ್, the human you are. A lot to learn from you, sir. Lot to learn from you. Thank you so much, Elrigunu. Dhanu, congratulations on 14th in advance. And Malashri ma'am, thank you so much. Dhiren, thank you so much. Pratham ji, thank you so much. Tilak bhai, thank you so much. Guru Kiran sir, thank you so much. And Meghna, thank you so much. I've actually forgot here, sorry. Meghna is a wonderful co-actor. ಶಿ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ಶಾರ್ಟ್ ಹೋಗೋಕ್ಕಿಂತ ಮುಂಚೆನೇ ಅವಳದೇ ಆದ ಒಂದು ಪ್ರಿಪರೇಷನ್ ಇರುತ್ತೆ. ಐಮ್ ಶ್ಯೂರ್ ಎಲ್ಲ ಆ್ಯಕ್ಟರ್ಸ್ಗೂ ಇರುತ್ತೆ, ಬಟ್ ಮೇಘ್ನಾದೊಂದು ಪ್ರಿಪರೇಷನ್ ಸ್ಪೇಸೇ ಬೇರೆ ಇರುತ್ತೆ. ದೆನ್ ಶಿ ವುಡ್ ನಾಟ್ ವಾಂಟ್ ಎನಿ ಒನ್ ಟು ಟಾಕ್. ಏನಾದರೂ ಒಂದು ಸೀರಿಯಸ್ ಸಿಚುವೇಶನ್ಸಲ್ಲಿ ಇವನ್ ಇಫ್ ನಾನು ಏನಾದರೂ ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರಭು ಮ್ಯಾನ್, ಡೋಂಟ್ ಟಾಕ್ ಟು ಮಿ ರೈಟ್ ನೌ, ಡೋಂಟ್ ಟಾಕ್ ಟು ಮಿ. ದಿಸ್ ಇಸ್ ಹೌ ಅ ಸ್ಪೇಸ್ ಇಸ್. ಐ ಟ್ರೂಲಿ ಎಂಜಾಯ್ಡ್ ಇಟ್ ಮೇಘ್ನಾ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ರಜನಿ, I'm actually eagerly waiting to watch your thing on the bigger screen. Thank you. Yes. ಚೂಮಂತರ್ ಮೂವಿ January 10th ನೋಡಿ. ಥ್ಯಾಂಕ್ ಯು. ಒಂದು ಕಂಪ್ಲೀಟ್ ಫ್ಯಾಮಿಲಿ ರಿಯಲ್ ಲೈಫಲ್ಲೂ ನಿಮ್ಗೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಪ್ರಭು ಅವರೇ. ಥ್ಯಾಂಕ್ ಯು. ಆಲ್ ರೈಟ್. ಸೊ ಇವ್ರ ಮ್ಯೂಸಿಕ್ಕಿಗೆ ನಾವು ಯಾವಾಗಲೂ ಹೆಜ್ಜೆ ಆಗ್ತಾ ಇರ್ತೀವಿ. ಮ್ಯೂಸಿಕ್ ಬೀಟ್ಸ್ ಶುರು ಆದ್ರೇ ಹೀಗೆ ತಲೆ ಕೈ ಕಾಲೆಲ್ಲ ಅದು ಆಟೋಮೆಟಿಕ್ ಆಗಿ ಡಾನ್ಸ್ ಮಾಡಬಾರ್ದು ಅನ್ಸಿದ್ರು ಕೂಡ ಡಾನ್ಸ್ ಮಾಡ್ತಾ ಇರ್ತೀವಿ. ಸೊ ಈಗ ನಿಮ್ಮನ್ನು ಆನ್ ಸ್ಕ್ರೀನ್ ರಂಜಿಸೋದಕ್ಕೆ ನಮ್ಮ ಸಿನಿಮಾದಲ್ಲಿ ಸಿದ್ಧರಾಗಿರುವಂಥ ಗುರು ಕಿರಣ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಗುರುಜಿ. ಎಲ್ಲಿಗೆ ನಮಸ್ಕಾರ. ಶಿವಮಂತರ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೂವಿ ಅಂತ ಹೇಳಬೇಕು. ಕಾರಣ ತರುಣ್ ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ಲು. ಕಷ್ಟಪಟ್ಟರೆ ಆ್ಯಕ್ಚುಲಿ ನಾನು ಒಂದು 15 ವರ್ಷ ಆಯ್ತು, 18 ಇಯರ್ಸ್ ನೋಡ್ತಾ ಇದ್ದೀನಿ. ಇಸ್ ರಿಯಲಿ ಸ್ಟ್ರಗಲ್ಡ್ ಹಾರ್ಡ್. ಆಮೇಲೆ ಈಗ ತಾನೇ ಪ್ರವೀಣ್ ಅವ್ರು ಹೇಳ್ತಾ ಇದ್ರು, ಸಿನಿಮಾ ರಂಗದಲ್ಲಿ ಅದು ಕಷ್ಟ ಇದು ಕಷ್ಟ ಅಂತ. ಸಿನಿಮಾ ಬಿಸ್ನೆಸ್ ಆದರೆ ಕಷ್ಟ, ಬಟ್ ಪ್ಯಾಷನ್ ಇದ್ದರೆ ಸಿನಿಮಾನ ನೋಡೋ ರೀತಿಯೇ ಬೇರೆ ಆಗುತ್ತೆ. ಎಲ್ಲರೂ ಜೊತೆಗಿರ್ತಾರೆ. ಅದೇ ಶರಣ್ ಅವ್ರ ಜೊತೆಗಿದ್ರು ಅಂತ ಹೇಳೋದು ಕಾರಣ. ಇಟ್ ಈಸ್ ಅ ಪ್ಯಾಷನ್. ಆ ಪ್ಯಾಷನ್ ತರುಣಿಗಿದೆ. ಆಮೇಲೆ ಶರಣ್ ಅವ್ರ ಜೊತೆ ನಾನು ತುಂಬ ಪಿಕ್ಚರ್ ಮಾಡಿದ್ದೀನಿ, ಬಟ್ ಹೀರೋ ಆದಮೇಲೆ ಐ ಥಿಂಕ್ ದಿಸ್ ದ ಫಸ್ಟ್ ಅಸೋಸಿಯೇಷನ್. ಸೊ ಐ ಡಿಡ್ ಎ ಸ್ಮಾಲ್ ಒಂದು ಸಣ್ಣ ಪಾತ್ರನೂ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಆಫ್ಕೋರ್ಸ್ ನಮ್ಮ ನಿರ್ದೇಶಕರು ನವನೀತ್, ಮೈ ಫೇವ್ರೆಟ್ ಆ್ಯಂಡ್ ಇಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನನಗೆ ಹೇಳಿದಾಗ ಫಸ್ಟ್ ಐ ಲವ್ ದ ಸಬ್ಜೆಕ್ಟ್. ಅಫ್ಕೋರ್ಸ್ ಕರ್ವಾನೋ ಸಬ್ಜೆಕ್ಟ್ ಮೊದಲೇ ಕೇಳಿದೆ ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಈ ಸಬ್ಜೆಕ್ಟು ಅಷ್ಟೇ. ಸಬ್ಜೆಕ್ಟಲ್ಲಿ ಸ್ಟಫ್ ಇದೆ. ಯಾವುದು ಸಬ್ಜೆಕ್ಟಲ್ಲಿ ಸ್ಟಫ್ ಇದ್ದರೆ ಡೆಫಿನೆಟಾಗಿ ಒಂದು ಮಾರ್ಕ್ ಮಾಡುತ್ತೆ. ಈ ಪಿಕ್ಚರು ಒಂದು ಮಾರ್ಕ್ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಶರಣ್ ಅವರು ಫಸ್ಟ್ ಟೈಮ್ ಇಟ್ಸ್ ಟೋಟಲ್ ಡಿಫ್ರೆಂಟ್ ರೋಲ್. ಯಾವುದು ಬೇರೆ ಪಿಕ್ಚರಲ್ಲಿ ಕಾಮಿಡಿ ಅಥವಾ ಟೈಮಿಂಗು ಇದು ಟೋಟಲ್ ಕಾಂಟ್ರಾಸ್ಟ್ ರೋಲ್ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ಹೇಳೋದಂದರೆ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಎ ಗುಡ್ ಜಾಬ್. ಈಗೆಲ್ಲ ಹೇಳಬೇಕಾಗುತ್ತೆ ಸ್ಟೇಜ್ ಮೇಲೆ ನಿಂತರೆ. ನಾನು ಆ್ಯಕ್ಚುಲಿ ಸ್ವಲ್ಪ ಮಾತಾಡ್ಬೇಕಂದಿದೆ, ಬಟ್ ಪ್ರಥಮ್ ಅವ್ರು ನನ್ನ ಕೋಟ ಎಲ್ಲ ಮುಗಿಸ್ಬಿಟ್ರು. ಮೇಘ್ನಾ ಆ್ಯಂಡ್ ಪ್ರಭು really fell for your characters, the way you presented it. You too. Actually, ನಾನು ಕೆಲವು ಶಾರ್ಟ್ಸ್ ನೋಡಿದೆ. ಇಟ್ಸ್ ಕಮ್ ಔಟ್ ರಿಯಲಿ ಗುಡ್. ಕ್ಯಾಮ್ರಾ ವರ್ಕ್ ಆಗಲಿ, ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಮೂವಿ. ಪಿಕ್ಚರ್ ಡೆಫಿನೆಟ್ ಆಗಿ ತುಂಬ ಹಾರ್ಟ್, ಅಂದರೆ
ಹಾರ್ಟ್ ಕೊಟ್ಟು ಮಾಡಿದ್ದಾರೆ, ಅದಕ್ಕೋಸ್ಕರ ಓಡಬೇಕು. ಸೊ ಥ್ಯಾಂಕ್ ಯು ಫಾರ್, ಯಾಕೆಂದರೆ ಸಪೋರ್ಟ್ ಮಾಡೋಕ್ಕೆ ಧನಂಜಯ್ ಸರ್ ಆಗಲಿ, ಧೀರೇನ್, ನಮ್ಮ ತಿಲಕ್ ಎಲ್ಲ ದೇ ಕೇಮ್ ಟು ಸಪೋರ್ಟ್ ದ ಮೂವಿ. ಅದೇ ಆ್ಯಕ್ಚುಲಿ ಆ ಪ್ರೀತಿ ಕಾಣುತ್ತೆ ದ ಟೀಮ್ ಮೇಲೆ. ಸೊ ವಿಶಿಂಗ್ ದ ಬೆಸ್ಟ್. ಆಮೇಲೆ ಒಂದು ಶರಣ್, ತರುಣ್, ನವೀನು, ಹಿರಣ್, ಒಂದಷ್ಟು ನಾಗಳಿದೆ, ಮೇಘನಾ, ಬೇರೆಯವರು ಚಿಕ್ಕಣ್ಣ, ಹಾಂ ಪ್ರಥಮ ಧರ್ಮ ಅಲ್ಲೇ ಇದೆ. ಸೊ ಒಂಥರ ಪಾಸಿಟಿವ್ ಇದೆ, ಟೋಟಲ್ ಪ್ರಾಜೆಕ್ಟ್ ಪಾಸಿಟಿವಿಟಿ ಇದೆ. ಸೊ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಚಿತ್ರಕ್ಕೆ. ಆ್ಯಂಡ್ ಆ್ಯಕ್ಚುಲಿ ನಾನು ಯಾವತ್ತು ಪ್ರೌಡಾಗಿರ್ತೀನಿ, ಕನ್ನಡ ನೋಡಿದ್ದು ಎರಡೇ ಫೀಮೇಲ್ ಸೂಪರ್ ಸ್ಟಾರ್ಸ್. ಒನ್ ಇಸ್ ಮಂಜುಳಾ, ಆಮೇಲೆ ಮಾಲಾಶ್ರೀ. ಆ ಲೆವೆಲ್ಗೆ ನನ್ನ ಲೆಕ್ಕದಲ್ಲಿ ಇನ್ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗಲೇ ಹೇಳ್ತಾರೆ ಪಿಕ್ಚರು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಮುಂಚೆ ಏನಿಲ್ಲ, ಒಂದು ಡೇಟ್ ಅಂತ ಆಗಿದ ತಕ್ಷಣ ಅದೇನು ಇಟ್ಕೊಂಡು ಫಿನಾನ್ಸ್ ಏನೋ ಅಗತ್ಯ ಇರಲಿಲ್ಲ. ಡೇಟ್ ಸೈನ್ ಆಗಿದೆ ಅಂತ ಅಲ್ಲಲ್ಲ, ದಿನಕ್ಕಲ್ಲ ನಾನು ಹೇಳೋದು. ಒಂದು ಸೈನ್ ಮಾಡಿದ ತಕ್ಷಣ ನಿಮಗೆ ದುಡ್ಡು ಅಗತ್ಯ ಇರಲಿಲ್ಲ ಆಟೋಮ್ಯಾಟಿಕ್ ಮಾರ್ಕೆಟಿಂದ. ಮುಂಚೆ ಎಲ್ಲ ಬರೀ ಫೋಟೋ ಒಂದು ಮಾಡಿದ ತಕ್ಷಣ ಥಿಯೇಟ್ರಿಂದ ಬರೋದು, ಡಿಸ್ಟ್ರಿಬ್ಯೂಟರ್ಸಿಂದ ಬರೋದು, ಒಂಥರ ಬಿಸ್ನೆಸ್ ಅಂದರೆ ಆ ಥರ ಇರ್ತಿತ್ತು. ಇನ್ನು ಮತ್ತೆ ಅದೇ ಥರ ಇಂಡಸ್ಟ್ರಿ ಆಗಬೇಕು ಅಂತ ನನ್ನ ಆಸೆ. ಲೆಟ್ಸ್ ಸಿ. ಯಾಕೆಂದರೆ ಈಗ ಇಟ್ಸ್ ಗೋಯಿಂಗ್ ಟು ಸ್ವಲ್ಪ ಫೇಸ್ ಕಮ್ಮಿ ಆಗಿದೆ. ಯಾಕೆಂದರೆ OTTs ಆಗಲಿ, ಸ್ಯಾಟಲೈಟ್ಸ್ ಆಗಲಿ, ಸ್ವಲ್ಪ ಸೇಲ್ ಕಮ್ಮಿ ಇರೋದ್ರಿಂದ. ಆಮೇಲೆ ಬಜೆಟ್ಸ್ ಆರ್ ಸೋರಿಂಗ್ ಹೈ. ಈಗ ಹಳೆ ಬಜೆಟ್ ಅಲ್ಲ, ಈಗ ಪಿಕ್ಚರ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗತ್ತೆ. ಸೊ ಇಂಡಸ್ಟ್ರಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಯಾಕೆಂದರೆ ಇಂಥ ಟೈಮ್ ಬಂದಾಗಲೇ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಹೋಪ್ ಇಟ್ ವಿಲ್ ಬಿ ಬೆಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಸೊ ಈಗ ನಮ್ಮ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ, ನವನೀತ್ ಅವರನ್ನ. ಆ್ಯಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು BGM ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ರಜನಿ ಭಾರದ್ವಾಜ್ ಅವರು. ಸೊ ನೀವು ಕೂಡ ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ತೆ. ಮಹಾಲಕ್ಷ್ಮಿ ಮ್ಯಾಮ್, ತುಂಬ ಥ್ಯಾಂಕ್ಸ್, ನೀವು ಬಂದಿದ್ದು. ಯು ಆರ್ ಲೆಜೆಂಡ್ರಿ ಮ್ಯಾಮ್. ಸೊ ಧೀರನ್ ಸರ್, ಥ್ಯಾಂಕ್ ಯು ಸರ್. ಧನಂಜಯ, ಅವಾಗಲಿಂದ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ಇಷ್ಟು ದೂರ ಬಂದಿರೋ, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಎಲ್ರಿಗೂ ಚೇಂಬರಿಂದ ಬಂದಿರೋದಕ್ಕೆ ಪ್ರಥಮ್. ತಿಲಕ್ ಸರ್, ಥ್ಯಾಂಕ್ ಯು ಸೊ ಮಚ್. ಗುರು ಸರ್, ನಿಮ್ಮ ಚಿಕ್ಕ ಹುಡುಗನಿಂದ ನಿಮ್ಮ ಜೊತೆ ತುಂಬ ಥ್ಯಾಂಕ್ಸ್ ಸರ್. ಕಿರಣ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಸೊ 2 ವರ್ಷದಿಂದ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಲ್ಲ. ಬಟ್ ಈ ಸಿನಿಮಾ ನೋಡಿದ್ರೆ ನೀವು ರಿಗ್ರೆಟ್ ಆಗಲ್ಲ, ನಿಮ್ಮ ಟೈಮು ಕೂಡ ವೇಸ್ಟ್ ಆಗಲ್ಲ ಅನ್ನೋ ಒಂದು ಭರವಸೆ ಕೊಡ್ತೀನಿ. ಸೊ ಸಂಕ್ರಾಂತಿಗೆ ಕನ್ನಡ ಸಿನಿಮಾಗಳು ಬರೋದು ತುಂಬ ಕಮ್ಮಿ. ಸೊ ಧೈರ್ಯ ಮಾಡಿ ಬಂದಿದ್ದೀವಿ. ನಾನು ಮತ್ತು ತರುಣ್ ಸರ್ ಗೊತ್ತು ಆ ಸ್ಟ್ರಗಲ್ ಎಲ್ಲ ಏನಿದೆ ಅಂತ ಅಂದ್ಬಿಟ್ಟು. ಸೊ ಒಂದು ತುಂಬ ದೊಡ್ಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಲಾಯರ್ ಸರ್ಗೆ. ನಮ್ಗೆ ಗೊತ್ತು ಈ ಟೈಮಲ್ಲಿ ಯಾವ ಇದರಿಂದ ಬಂದ್ವಿ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಎಲ್ರಿಗೂ ಥ್ಯಾಂಕ್ಸ್. ದಯವಿಟ್ಟು ಸಿನಿಮಾ ನೋಡಿ, ನೀವು ಯಾರು ರಿಗ್ರೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್. ಫ್ಯಾಮಿಲಿ ಸರ್, ಜಲ್ದಿ ಮುಗಿಸ್ಬಿಟ್ಟೆ. ನಾನು ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ ಇವರು. ಆ್ಯಕ್ಚುಲಿ ಬೇಗ ಅಂತ ಇದ್ದಾರೆ. ಓಕೆ, ನಾನು ಆಫ್ ಮೂವಿ ಯಾವತ್ತು ಮಾತಾಡಲ್ಲ, ಬಟ್ ಆದರೂ ಒಂದು ಲೈನ್ ಮಾತಾಡ್ತೀನಿ. ಸಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಮಹಾಲಕ್ಷ್ಮಿ ಮೇಡಮ್ಗೆ ಸಾರಿ ಅಂತೀನಿ. ಬೇಸಿಕಲಿ ಏನಾಯಿತು ಅಂದರೆ, ರಸೂಲ್ ಪುಗಟಿ ಸರಿಂದ ಒಂದು ಕಾಲ್ ಬಂದಿತ್ತು, ಸೌಂಡ್ ಡಿಸೈನರು. ನಾನು ಆ ಟೆನ್ಷನಲ್ಲಿ ಫೋನ್ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಐ ಡಿಂಟ್ ರಿಯಲೈಸ್ ವೇರ್ ಐ ವೆಂಟ್. ಓಕೆ, ಐ ಜಸ್ಟ್ ಟರ್ನ್ ಆ್ಯಂಡ್ ಮಹಾಲಕ್ಷ್ಮಿ ಮೇಡಮ್ ನಿಂತ್ಕೊಂಡಿದ್ರು. ನಾನು ನಮಸ್ತೆ ಮೇಡಮ್ ಅಂದೆ. ಆಮೇಲೆ ಇದು ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿದರು. ಸೊ ಸಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಡಮ್. ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಇಂಟೆನ್ಷನಲ್. ಓಕೆ, ಸೊ ಐ ಜಸ್ಟ್ ಕೇಮ್ ಔಟ್ ಲೈಕ್ ದಟ್. ಸೊ ಐ ಡಿಂಟ್ ಗೋ ಇನ್ಸೈಡ್. ಸೊ ಜಸ್ಟ್ ಡೋರ್ ಹತ್ರ ನಿಂತಿದ್ದೆ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಇಲ್ಲ ಸರ್, ಸೊ ನನ್ನ ಸೂಪರ್ ಸೀನಿಯರ್ ಗುರು ಕಿರಣ್ ಸರ್. ಸರ್, ಐ ರೆಸ್ಪೆಕ್ಟ್ ಯು ಅ ಲಾಟ್ ಆ್ಯಸ್ ಅ ಮ್ಯೂಸಿಷಿಯನ್, ಆಸ್ ಅ ಪರ್ಸನ್. ಐ ಹ್ಯಾಡ್ ಆಲ್ರೆಡಿ ಮೆಟ್ ಯು ಒನ್ಸ್. So wonderful journey so far, and I'm hoping it will run throughout. So you have inspired so many people. I'm not an exception ಅಂತ ಹೇಳ್ತೀನಿ. So
ಬಂದಿದ್ದ ಎಲ್ಲ ಗಣ್ಯ ವ್ಯಕ್ತರಿಗೆ ನನ್ನ ಥ್ಯಾಂಕ್ಸ್. ಐ ವೆಲ್ಕಮ್ ಯು ಆಲ್ ಹಿಯರ್. ಮೂವಿ ಬಗ್ಗೆ ಹೇಳೋದಿದ್ರೆ ನಾವು ಆ್ಯಕ್ಚುಲಿ ವಿ ಕೇಮ್ ಬ್ಯಾಕ್ ಮಾರ್ನಿಂಗ್, ನಾನು ನವನೀತ್ ಸರ್ ಎಲ್ಲ ಫೈನಲ್ DTS ಮಿಕ್ಸ್ AR ರಾಮನ್ ಸರ್ AM ಸ್ಟುಡಿಯೋಲ್ಲಿ ಆಗಿತ್ತು. ಸೊ ಐ ಜಸ್ಟ್ ಟಾಕ್ ಅಬೌಟ್ ವಾಟ್ ಇನ್ ಟರ್ಮ್ಸ್ ಆಫ್ ಸೌಂಡ್ ಏನಾಗಿದೆ ಅಂತ. ರಸುಲ್ ಪುಗಟ್ಟಿ ಸರ್ ಮತ್ತು ನಂದು ಕೋಆರ್ಡಿನೇಷನಲ್ಲಿ ಒಂದು ಸೌಂಡ್ ಡಿಸೈನ್ ಹೆಂಗೆ ಬಂದಿದೆ ಅಂತ ಒಂದು ಏನಂತಾರೆ ಅದಕ್ಕೆ, ಇಟ್ ಆಲ್ ರಿವೀಲ್ಸ್ ಇನ್ ದ DTS ಥಿಯೇಟರ್. ಸೊ ನಾವೆಲ್ಲ ನಮ್ಮ ಸಿಸ್ಟಮ್ಸಲ್ಲಿ ಮಾಡ್ತೀವಿ, ಎವ್ರಿಥಿಂಗ್ ಈಸ್ ಡಂಪ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ದೆನ್ ವಿ ಸಿ ಇಟ್ ಇನ್ ದ ಬಿಗ್ ಸ್ಕ್ರೀನ್ಸ್. I am very, very confident and very sure, sonically and visually and script-wise and acting-wise, this movie stands a chance. Please, everybody, ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಎಲ್ಲರೂ ಹೇಳ್ದಂಗೆ ದಿಸ್ ಇಸ್ ನಾಟ್ ಎ OTT ಮೂವಿ because it has to be experienced with sound, so you have to watch it on big screen, big speakers, big theatres. Thank you. Thanks so much. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಂದಿರೋ ಪ್ರತಿಯೊಂದು ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡಿಕೊಂಡು ಇಲ್ಲಿ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. January 10th ಚೂಮಂತರ್ ರಿಲೀಸ್ ಆಗ್ತದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ನರ್ವಸ್ನೆಸ್ ಕೂಡ ಇದೆ. ಟ್ರೇಲರ್ಗೆ ಆಲ್ರೆಡಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. And I really thank Navneet, Tarun sir and Mansa for giving me this opportunity. ಇಂಥ ಒಂದು ಒಳ್ಳೆ ರೋಲ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದಕ್ಕೂ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ, ಬಟ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ದ ಬೆಸ್ಟ್ ಟೀಮ್. ಒಂದು ಸತಿನೂ ನನಗೆ ಎಲ್ಲೂ ಔಟ್ ಆಫ್ ಪ್ಲೇಸ್ ಅನಿಸಿಲ್ಲ. ಅಷ್ಟು ಲೈಕ್ ಶರಣ್ ಸರ್ ಆಗಲಿ, ಮೇಘನಾ, Prabhu, Aditi, everybody, they've made me feel so loved and comfortable. I thank you all so much. So, yellaru Jan 10th cinema nodi. Thank you. Thank you. Thank you. So, ಜನವರಿ 12ನೇ ತಾರೀಕು ನಾವು ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸ್ತಿದ್ದೀವಿ. ಅವ್ರು ನೆನ್ಪು ಮಾಡ್ಕೊಳ್ತಾ ಅವ್ರು ಹೇಳಿದ್ದಾರೆ, ಬದುಕಿದ್ದಾಗ ಏನಾದರೂ ಸಾಧನೆ ಮಾಡು, ಟೈಮ್ ವೇಸ್ಟ್ ಮಾಡಬೇಡ ಅಂತ. ಸೊ ಹಾಗಾಗಿ ಅಂಥ ಕ್ಯಾಟಗರಿಗೆ ಸೇರುವಂಥ ನಮ್ಮ ಡಾಲಿ ಧನಂಜಯ್ ಸರ್ ಅವರು ಯಾವಾಗಲೂ ಬ್ಯುಸಿ ಶೆಡ್ಯೂಲಲ್ಲಿ ಸೀರಿಯಸ್ಲಿ ಒಬ್ಬ ಮದುಮಗ ಆಗಿ ಬಿಡುವು ಮಾಡಿಕೊಂಡು ಅಷ್ಟೊಂದು ಪೇಷನ್ಸ್ ಆಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ಯು ಸರ್. ದಯವಿಟ್ಟು ವೇದಿಕೆಗೆ ತಾವು ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಸರ್ಕಾರಿ ಶಾಲೆನ ಮದುವೆ ಸಂದರ್ಭದಲ್ಲಿ ರೆಡಿ ಮಾಡಿಸ್ತಾ ಇದ್ದೀರಾ. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಖುಷಿ ಕೊಟ್ಟಿದೆ. ಸೊ ಹೇಗನ್ನಿಸ್ತು ನಿಮಗೆ ಹಾಡು, ಟ್ರೈಲರು? ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಚೂಮಂತರ್ ಒಳ್ಳೆಯದಾಗಲಿ. ತುಂಬ ಅದ್ಭುತವಾದ ಟೀಮ್, ಅದು ಕಾಸ್ಟಿಂಗ್ ಇರಲಿ, ನಿರ್ದೇಶಕರಿರಲಿ. ನನಗೆ ತುಂಬ ಫೇವರೆಟ್ ಜಾನ್ರ ಹಾರರ್, ಎಸ್ಪೆಷಲಿ ಆ್ಯಂಡ್ ಹಾರರ್ ಕಾಮಿಡಿ ಕೂಡ. ನಾನು ಶರಣ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ. ಅವರ ಅವತಾರ ಪುರುಷ ಕೂಡ ನಮ್ಮಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟ್ರಲ್ಲೇ ನೋಡಿದ್ದೆ. ಸೊ ನನಗೆ ದೇವದ ಸಿನಿಮಾಗಳ ಬಗ್ಗೆ ಫ್ಯಾಂಟಸಿ ನಾನಿನ್ನ ಬಿಡಲಾರೆಯಿಂದನೇ ಶುರುವಾಗಿದ್ದು. ಅದೊಂದು ಡ್ರಾಯರ್ ಆಚೆ ಬಂದು ಉಂಗುರ ಅಳ್ಳಾಡೋದ್ರಿಂದ. ಸೊ ಅಲ್ಲಿಂದನೂ ಒಳ್ಳೊಳ್ಳೆ ದೇವದ ಸಿನಿಮಾಗಳು ತುಂಬ ಇಷ್ಟ. ಥಿಯೇಟ್ರಿಗೆ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಯಾವುದೇ ಭಾಷೆಯಲ್ಲಿ ಬಂದ್ರೂ. ಲಾಸ್ಟ್ ಇಯರ್ ಆ ಥರ ಸ್ತ್ರೀ ತುಂಬ ದೊಡ್ಡ ಹಿಟ್ಟಾಗಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು ಎಲ್ಲ ಕಡೆ. ಆ್ಯಂಡ್ ರೀಸೆಂಟಾಗಿ ಬುಲ್ಬುಲಯ್ಯ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು. ಸೊ ಹಾಗೆ ಕರ್ವ ಅಂತ ಇದ್ದೀನಿ, ಚೂ ಅಂತ ಇಲ್ಲ, ನವನೀತ್ ಅವ್ರದ್ದು ಕೆಲಸ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಅವರು. ಸೊ ಅದೇ ಥರ ಚೂಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ, ಚೂಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ, ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಬರಲಿ, ವರ್ಷದ ಮೊದಲ ಹಿಟ್ ಸೂಪರ್ ಹಿಟ್ ಸಿನಿಮಾ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಪ್ರಥಮ್, ಏನಾಗುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ಅದೆಲ್ಲ ನಮ್ಮ ಡಿಸಿಷನ್ಗಳಾಗಿರುತ್ತೆ. ಸಂಸಾರದಲ್ಲಿ ಮ್ಯೂಚುವಲ್ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಯಾವುದೇ ಸ್ಪೀಡು, ಯಾವುದೇ ಇದು ನಮ್ಮ ನಿರ್ಧಾರಗಳಷ್ಟೇ ವರ್ಕೌಟ್ ಆಗಲ್ಲ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಟೈಮ್ ಅಂತ ಇರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಶರಣ್ ಸರ್ ಅವ್ರದ್ದು ನಾವು ಇವತ್ತಿಗೂ ಎಷ್ಟೊಂದು ಸರಿ ನಾವು ಇಡೀ ಟೀಮೆಲ್ಲ ಕೂತಿದ್ದಾಗ ನಮಗೇನಾದರೂ ತುಂಬ ಎಂಜಾಯ್ ಮಾಡಬೇಕು ಅನ್ಸಿದ್ರೆ, ನಗಬೇಕು ಅನ್ಸಿದ್ರೆಲ್ಲ ಅವ್ರದ್ದು ಎಷ್ಟೊಂದು ಸೀನ್ಗಳು ಹಾಕ್ಕೊಂಡು ನಾವು ನೋಡ್ತಾ ಇರ್ತೀವಿ ಯಾವಾಗ್ಲೂ.
ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಕೆಲಸ ಮಾಡಬೇಕು, ಆದಷ್ಟು ಬೇಗ ಜೊತೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರೂ. ಒಳ್ಳೆಯದಾಗಿ. ಥ್ಯಾಂಕ್ ಯು. ತರುಣ್ ಈಸ್ ಎ ವೆರಿ ಗುಡ್ ಫ್ರೆಂಡ್. ಇವತ್ತು ನೀವು ಎಲ್ಲೇ ಓಡಾಡ್ತಿದ್ರು ನೀವು ಬರಲೇಬೇಕು ಅಂತ ಅಂದರು. ತುಂಬ ಪ್ಯಾಷನೇಟು, ಯಾವಾಗ ಸಿಕ್ಕಿದ್ರೂ ಸಿನಿಮಾ ಬಗ್ಗೆನೇ ಯಾವಾಗಲೂ ತುಂಬ ಮಾತಾಡ್ತಾ ಇರ್ತಾರೆ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ತುಂಬ ದೊಡ್ಡ ಹಿಟ್ ಆಗಲಿ. ಥ್ಯಾಂಕ್ ಯು. ಡಾಲಿ ಧನಂಜಯ್ ಅವ್ರಿಗೆ ಹೊಸ ಜೀವನಕ್ಕೆ ಅಡ್ವಾನ್ಸ್ ಆಲ್ ದ ಬೆಸ್ಟ್ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಧನಂಜಯ್ ಅವರೇ. ಹಾಗೆ ಈಗ ವೇದಿಕೆಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ಫಾರ್ ಎವರ್ ಅಂತಾನೆ ಹೇಳಬೇಕು ಮಾಲಾಶ್ರೀ ಮೇಡಮ್ ಅವರನ್ನ, ಹಾಗೆ ಜೊತೆಗೆ ಆರಾಧನಾ ಅವರನ್ನ ಕೂಡ, ಅಮ್ಮ ಮಗಳನ್ನ ಇಬ್ರು ವೇದಿಕೆಗೆ ಒಟ್ಟಿಗೆ ಬಂದ್ ಮಾಡ್ಕೊಳ್ಳೋಣ. ಧನಂಜಯ್ ಸರ್. ಗುರುಜಿ, ಟೀಮ್ ಅವರೆಲ್ಲರೂ ವೇದಿಕೆಗೆ ಬಂದ್ಬಿಡ್ಲಿ. ಮೇಘ್ನಾ ಅವರು, ತಿಲಕ್ ಅವರು ಆ್ಯಂಡ್ ಜೊತೆಗೆಲ್ಲ ಗೆಸ್ಟ್ ಮತ್ತೆ ಟೀಮ್ ದಯವಿಟ್ಟು ವೇದಿಕೆಗೆ. ನೀವು ಟೀಮ್ ತಾನೆ ಬನ್ನಿ. ವಿಡಿಯೋ ಪ್ಲೀಸ್. ಹಂಗೆ ಎಲ್ಲಾದರೂ ವಾಪಸ್ ನಿಂತ್ಕೊಳ್ಳಿ. ಮಾನಸ, ಇಡೀ ಫಿಲಮ್ ಇಂಡಸ್ಟ್ರಿನೇ ಸ್ಟೇಜ್ ಮೇಲೆ ಇದೆ. ಮಾಲಾಶ್ರೀ ಮೇಡಮ್ ಹಿಂಗೆ ಮಾತಾಡ್ಬಿಟ್ರೆ ಟೀಮ್ ಆಗೇ ಇರಲಿ ಮ್ಯಾಮ್ ಪ್ಲೀಸ್. ಚೆನ್ನಾಗಿ ಅನ್ಸುತ್ತೆ. 2 minutes ಇರ್ತಾರೆ 2 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ವೆರಿ 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 ಥ್ಯಾಂಕ್ಫುಲ್ ಆ್ಯಂಡ್ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿರೋದು, ನಿಮ್ಮೆಲ್ಲರ ಆಶೀರ್ವಾದ. ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ಲವ್, ಇಟ್ ಮೀನ್ಸ್ ಲಾಟ್. ಫಸ್ಟಾಗಿ ನಾನು ಈವೆಂಟ್ ಬಂದಿದ್ದಕ್ಕೂ ಒಂದು ಆ್ಯಕ್ಚುಲಿ ಎಲ್ಲರೂ 15 ವರ್ಷ 20 ವರ್ಷ 10 ವರ್ಷ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತರುಣ್ ಅವರು ಮಾನಸ ನನಗೆ 6 months ಬಿಕೇಮ್ ಕ್ಲೋಸ್. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಅಂದರೆ ಆ್ಯಸ್ ಇಫ್ 30 years ಫ್ರೆಂಡ್ಸ್ ಥರ ಆಗಿದ್ವಿ. ಒಂದು ದಿವಸ ನಾವು ಮಾತಾಡಿಲ್ಲ ಅಂದರೆ ಏನು ಇವತ್ತು ಫೋನ್ ಬಂದಿಲ್ಲ ಅನ್ನೋ ರೀತಿಗೆ ಅಷ್ಟು ಮಟ್ಟಿಗೆ ವಿ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ನಾನು ಅವ್ರ ಪಿಕ್ಚರ್ಗೆ ಈವೆಂಟಿಗೆ ಬರ್ತಾ ಇದ್ದೀನಿ ಅಂದರೆ ಜಸ್ಟ್ ಕಮ್ ಫಾರ್ ಮೈ ಕ್ಲೋಸ್ ಡಿಯರೆಸ್ಟ್ ಫ್ರೆಂಡ್ಸ್ ಮಾನಸ ಆ್ಯಂಡ್ ತರುಣ್ ಅವ್ರದ್ದು. ಸೊ ಅವ್ರಿಗೆ ಸಕ್ಸಸ್ ಆಗಲೇಬೇಕು. ಇನ್ನೊಂದೆರಡು, ಐ ಆಮ್ ಆಲ್ವೇಸ್ ಎ ಗ್ರೇಟ್ ಫ್ಯಾನ್ ಆಫ್ ಶರಣ್ಜಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಈವೆಂಟ್ ಬಂದಿದ್ದೀನಿ ಅಂತ ಅಲ್ಲ, ನಾನು ಯಾವಾಗ ನಿಮ್ಮ ನೋಡುವಾಗಲೇ ಹೇಳ್ತೀನಿ, ಅವ್ರು ನೋಡ್ತಾ ಇರುವಾಗ ಐ ಬಿ ಸ್ಟನ್ನಿಂಗ್. ಅವ್ರು ಹಂಗೆ ನೋಡ್ತಾ ಇದ್ದೀನಿ ಬಿಕಾಸ್ ಈಸ್ ಹ್ಯಾವಿಂಗ್ ಸಚ್ ಎ ಯೂನಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜು, ಲುಕ್ಕು, ಆಮೇಲೆ ಒಂದೊಂದು ಕ್ಯಾರೆಕ್ಟ್ರು ಅವರು ಏನೋ ಒಂದು ಜಸ್ಟಿಸ್ ಕೊಡ್ತಾರಲ್ಲ ವಿತ್ ದಟ್ ಹಾರ್ಡ್ ವರ್ಕಿಂಗ್. ಮೀನ್ಸ್
ವಿ ಕೆನಾಟ್ ಫೈಂಡ್ ಎನಿ ಮೈನಸ್ ಇನ್ ದಟ್ ರೋಲ್. ನೀವು ಆ ಥರ ಒಂದು ಪರ್ಫೆಕ್ಟ್ ಪ್ರಿಪ್ರೇಷನ್ ಮಾಡ್ತೀರಾ, ದಟ್ ಇಸ್ ರಿಯಲಿ ಗುಡ್. ಐ ನಿಜವಾಗ್ಲೂ ಹೇಳ್ತೇನೆ ಸರ್, ಐ ಆಮ್ ಫ್ಯಾನ್ ಆಫ್ ಯೋರ್ಸ್. ಆಮೇಲೆ ಇದು ಈ ಪೋಸ್ಟರ್ ಈ ಲುಕ್ ನೋಡಿದ್ರೆ ಮತ್ತೆ ನಿಜ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇವನು ದ ಟ್ರೈಲರ್ ನೋಡಿದ್ದೀನಿ. ಟ್ರೈಲರ್ ನೋಡಿಬಿಟ್ಟು ಫಸ್ಟ್ ಥಿಂಗ್ ಐ ಕಾಲ್ ತರುಣ್ ನೀವು ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡಿದ್ರೆ ಇದು ಬಿಕಾಸ್ ಅವರಿಬ್ಬರು ಎಷ್ಟು ಫ್ರೆಂಡ್ಸ್ ಆಗಿ ಆ್ಯಂಡ್ ಸೊ ಲೈಕ್ ಪ್ರೊಡ್ಯೂಸರ್ ಥರನೇ ಅನಿಸಲ್ಲ ಅಂಥದ್ದು. ಈ ಥರ ಒಂದು ಮೇಕಿಂಗು ವೆರಿ ಗುಡ್. ನಮ್ಮ ನಿಜ ರಿಯಲಿ ಐ ಆಮ್ ಟೆಲಿಂಗ್ ಯು, ದ ಮೇಕಿಂಗ್, ಫೋಟೋಗ್ರಾಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಇಸ್ ಗಿವನ್ ಲೈಫ್ ಟು ದ ರೋಲ್. ಟೀಸರಲ್ಲಿ ಹಂಗೆ ಐ ಮೀನ್ ಟ್ರೈಲರಲ್ಲಿ ಹಂಗೆ ಅನಿಸ್ತೇನೆ. ಇಮ್ಯಾಜಿನ್ ದ ಮೂವಿ. ನಿಜವಾಗ್ಲೂ ಟ್ರೈಲರ್ ನೋಡುವಾಗ ಮಿನಿಮಮ್ ನನಗೊಂದು 6 to 7 hours ಅದು ಮೈನಿಂದ ಹೋಗೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ಆ್ಯಂಡ್ ಇಟ್ ಇಸ್ ಅಮೇಝಿಂಗ್. ನಿಜವಾಗ್ಲೂ ಈ ವರ್ಷದಲ್ಲಿ ಇದೊಂದು ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಶರಣ್ ಸರ್, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ರಾಕಿಂಗ್ ಇಯರ್ ಫಾರ್ ಯು. ನಿಜವಾಗ್ಲೂ ಹೇಳ್ತಾ ಇದ್ದೆ. ಆ್ಯಂಡ್ ಮೇಘನಾ, ಐ ವಾಂಟ್ ಟು ಬಿ ಇಯರ್. ನೋ ಪ್ಲೀಸ್ ಕಮ್. The way you are telling like childhood, I'm really loving. Yeah. So thank you so much. And parvagi you tell next time hang ಮಾಡಬೇಡಿ, because guru ಹೇಳ್ದಂಗೆ I think you have a habit of going like that. So really very nice. ನಿಜವಾಗ್ಲೂ ಅವ್ರ ಟೀಮ್ ನೋಡ್ತಾ ಇದ್ರೆ, ಈಗ ಡೈರೆಕ್ಟರ್ ಆಗಲಿ, ಮ್ಯೂಸಿಕ್ ಆಗಲಿ, ಇಲ್ಲ ತರುಣ್, ಮಾನಸ ಆ್ಯಂಡ್ ಶರಣ್, ಐ ಫೀಲ್ ಯು ಆಲ್ ದ ಯಂಗ್ಸ್ಟರ್ಸ್, ಇವನ್ ದ ಹೀರೋ, ಆ್ಯಂಡ್ ಯು ಲುಕ್ ಸ್ಟನ್ನಿಂಗ್. ಒಂದು ಟ್ರೈಲರಲ್ಲಿ ಒಂದು ಗ್ಲಿಮ್ಸ್ ಬಂತು, ದ ವೇ ಆಫ್ ಲುಕ್. ನಿಜವಾಗ್ಲೂ ಯಾರು ಇವರು ಅಂತ ನೋಡೋಕ್ಕೆ ಒಂದು ಇದು ಶುರುವಾಗಿದೆ. ನಿಜವಾಗ್ಲೂ ಪ್ರತಿಯೊಂದು ಈ ಟ್ರೈಲರಲ್ಲಿ ಪ್ರತಿಯೊಂದು ಸನ್ನಿವೇಶ ಇಟ್ಸ್ ಮೇಕಿಂಗ್ ಮಿ ಟು ಗೋ ವಾಚ್ ಇಮಿಡಿಯೇಟ್ಲಿ. ನಂಗೆ ತೋರಿಸ್ಬೇಕು ಪಿಕ್ಚರು. ಸೊ ಇಟ್ ಈಸ್ ವೆರಿ ನೈಸ್. ನಿಜವಾಗ್ಲೂ ನಾನು ಹೇಳ್ತೇನೆ, ಈ ಪಿಕ್ಚರ್ ಇಸ್ ನಾಟ್ ಬಿಕಾಸ್ ಆಫ್ ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಮಾನಸ ಆ್ಯಂಡ್ ತರುಣ್, ಆಲ್ ಬಿಕಾಸ್ ಆಫ್ ಶರಣ್, ಆಲ್ ಬಿಕಾಸ್ ಆಫ್ ಆಲ್ ದ ಥಿಂಗ್. ನಿಜವಾಗ್ಲೂ ಈ ಪಿಕ್ಚರ್ ಅಷ್ಟು ಚೆನ್ನಾಗಿದೆ. ಟ್ರೈಲರ್ ಇಸ್ ಡ್ಯಾಮ್ ಗುಡ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಗುಡ್. ದ ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಿಕಾಸ್ ಎವ್ರಿಬಡಿ ಸೆಲಿಂಗ್ ನವನೀತ್ ಅವರು ಈಸ್ ಅ ವೆರಿ ಗುಡ್ ಹಾರರ್ ಡೈರೆಕ್ಟರ್. ಸೊ ಆ್ಯಂಡ್ ಈ ವರ್ಷದಲ್ಲಿ ದಿಸ್ ವಿಲ್ ಬಿ ಗೋಯಿಂಗ್ ಟು ರಾಕ್ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಒಳ್ಳೆಯದಾಗಲೇಬೇಕು, ಒಳ್ಳೆಯದಾಗುತ್ತೆ. ದಟ್ಸ್ ಆಲ್. ವಿಲ್ ಬಿ ಪಾಸಿಟಿವ್. ಆ್ಯಂಡ್ ಆಲ್ರೆಡಿ ಐ ವಾಂಟ್ ಟು ಟೆಲ್ ಆಲ್ ಕರ್ನಾಟಕ ಜನ, ಇನ್ನೂ ಸ್ಟೇಟಸ್ ಬರೋದು ಅವ್ರು ಬಿಟ್ಟಿಲ್ಲ ಸರ್. ಬಿಕಾಸ್ ಈಗ ಬಂದಿರೋ ಪಿಕ್ಚರ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಸೊ ಐ ವಿಶ್ ಇನ್ನೂ ಜಾಸ್ತಿ ಬರಬೇಕು. ಐ ವಾಂಟ್ ಆಲ್ ದ ಫ್ಯಾಮಿಲೀಸ್, ಕಿಡ್ಸ್, ಎವ್ರಿಬಡಿ ಟು ಕಮ್ ಆ್ಯಂಡ್ ವಾಚ್. ಡೆಫಿನೆಟಾಗಿ ಈ ಶೂ ಮಂತ್ರದಿಂದ ಒಂದು ಕನ್ನಡ ಆಡಿಯನ್ಸ್ಗೆ ಒಂದು ಶೂ ಮಂತ್ರ ಆಗಿಬಿಡಲಿ ಟು ಕಮ್ ಟು ದ ಥಿಯೇಟರ್ಸ್. ಯಾ, ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಇವರೇ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿ, ನಮ್ಮ ಮನೇಲೂ ನಮಗೆ ತುಂಬ ಹಾರರ್ ಫ್ಯಾನ್ಸ್ ಇದ್ದಾರೆ. ಸೊ ನಾವು ಕಾಯ್ತಾ ಇದ್ದೀವಿ ನೋಡೋಕ್ಕೆ. ಐ ಥಿಂಕ್ ನಮ್ಮದು ನೆಕ್ಸ್ಟ್ ಒಂದು ಫೇವ್ರೆಟ್ ಹಾರರ್ ಫಿಲ್ಮ್ ಸಿಕ್ಬಿಟ್ಟಿದೆ ಕಾನ್ಫಿಡೆಂಟ್ ಆಗಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ, ಶರಣ್ ಸರ್, ನಿಮ್ಮದು ಡೈನಾಮಿಕ್ ಸ್ಕ್ರೀನ್ ಪ್ರೆಸೆನ್ಸ್ ಡೈನಾಮೋ ಆಗಿ ನೋಡೋಕ್ಕೆ ವಿ ಆರ್ ಆಲ್ ವೇಟಿಂಗ್. ಸೊ ಐ ಥಿಂಕ್ ಆ ಒಂದು ಕಣ್ಣು, ಆ ಎವ್ರಿಥಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಐ ಆಮ್ ಟೂ ಎಕ್ಸೈಟೆಡ್ ಟು ವಾಚ್ ಯು. ಸೊ ಈವನ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. And Meghna ma'am, I'm so excited to see you in this different avatar. ಒಂಥರ ಈ ಡಿಫ್ರೆಂಟ್ ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಇಡೀ ಕಾಸ್ಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಟು ವಾಚ್ ದ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತರುಣ್ ಸರ್ ಆ್ಯಂಡ್ ಮಾನಸ, ವೆರಿ ಶೀಸ್ ಗಾನ್ ಔಟ್, ಇಟ್ಸ್ ಓಕೆ. ಸೊ ಆ್ಯಕ್ಚುಲಿ ನನಗೆ ತುಂಬ ಖುಷಿ ಅನಿಸುತ್ತೆ. ಇತ್ತೀಚೆಗೆ ನೀವು ನಮ್ಮದು ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರಾ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ನಮ್ಮದು ಸಪೋರ್ಟ್ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ಹೌ ಯೋರ್ ಸಪೋರ್ಟ್ ಇಸ್ ವಿತ್ ಅಸ್. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಮದು ಪ್ಯಾಷನ್ನು, ನಿಮ್ಮದು ಆ ಸಿನಿಮಾಗೆ ಪ್ರೀತಿ ನೋಡಿ 100% ನನ್ನ ಕಾನ್ಫಿಡೆನ್ಸ್ ಇದೆ ಈ ಮೂವಿ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಕ್ವೆಶ್ಚನೇ ಇಲ್ಲ. ಸೊ ಆಲ್ ದ ವೆರಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಕಾಸ್ಟ್ ಆ್ಯಂಡ್ ಟೀಮ್. Yeah, super excited to watch. Thank you. ನನಗೆ ಫಸ್ಟ್ ಆಫ್ ಆಲ್ ಐ ಲೈಕ್ ದಿಸ್ ರಿಟರ್ನ್ ಗಿಫ್ಟ್ ಯಾರ್. ನಿಜವಾಗ್ಲೂ ನಾನು ವೆಯ್ಟ್ ಮಾಡಿ ಮಾನಸ ಯು ಆಲ್ಸೋ ಟು ಕಮ್. ಇಲ್ಲ ಒಂದೇ ನೋ
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಆರಾಧನಾ ಅವರೇ. ಐ ರಿಕ್ವೆಸ್ಟ್ ಮಾನಸಾಸ್ ಟು ಸ್ಟೇ ಬ್ಯಾಕ್. ಬನ್ನಿ, ಶರಣ್ ಸರ್ ವೇದಿಕೆ ಮೇಲೆ ಉಳಿಬೇಕು. ಸೊ ಶರಣ್ ಸರ್ ಅವರು ನಮ್ಮ ನಿರ್ಮಾಪಕರು. ಸೊ ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವ್ರು ಇಲ್ಲ ಅಂದರೆ ಸಿನಿಮಾ ಇಲ್ಲ. ಸೊ ಹಾಗಾಗಿ ನಮ್ಮ ತರುಣ್ ಶಿವಪ್ಪ ಅವರು, ಮಾನಸ ತರುಣ್ ಅವರು ಮತ್ತು ಶರಣ್ ಸರ್. ಎಸ್, ಇಲ್ಲಿ ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟಂಥ ಬಹಳಷ್ಟು ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ರಿಲೀಸ್ ಅನ್ನೋ ಫೇಸ್ ಬಂದು ನಿಲ್ಲೋದಕ್ಕೆ ತುಂಬ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು. ಐ ಡೋಂಟ್ ವಾಂಟ್ ಟು ಮೆನ್ಷನ್. ಬಹಳಷ್ಟು ಜನ ಇದ್ದಾರೆ ಆ ಥರದ ಲಿಸ್ಟಲ್ಲಿ. ಆ್ಯಂಡ್ January 10th ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಬಂದಿರೋರಿಗೆ, ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಅಷ್ಟೇ. ಸಿನಿಮಾ ಬಗ್ಗೆ ಮಾತಾಡೋದೆಲ್ಲ ಎಲ್ಲರೂ ಮಾತಾಡಿದರೆ ಏನೂ ಇಲ್ಲ. ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ. ಸಿನಿಮಾ ಒಂದು ಮೇಕಿಂಗ್ ಯಾವುದೇ ಪ್ರೊಸೆಸಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಪ್ರತಿದಿನಾನು ಈಗ ರಿಲೀಸ್ ಅಂತ ಡೇಟ್ ಆದಮೇಲೆ ಪ್ರತಿದಿನಾನು ತುಂಬ ಕೆಟ್ಟ ಒಂದು ಅನುಭವ ಆಗ್ತಾಯಿದೆ. ಇಲ್ಲೇ ನಮ್ಮ ಚೇಂಬರ್ ಅವರು ಇದ್ದಾರೆ. ನಿನ್ನೆ ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನಂಗೆ ಚೇಂಬರ್ಗೆ ಹೋಗಿ ಬರೋದಾಗಿ ನಾನು ಹೀರೋ ಹತ್ರ ಡೇಟ್ಗೂ ಸಹ ಇಷ್ಟ ಅಲ್ದಿಲ್ಲ. ಚೇಂಬರ್ಗೆ ಹೋಗು ಬಾ, ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ತುಂಬ ಅವಮಾನ ಆಗ್ತಾಯಿದೆ. ನಾಳೆ ಚೇಂಬರಲ್ಲೇ ಪ್ರೆಸ್ ಮೀಟ್ ಕರಿತೀನಿ ಅಥವಾ ರೋಡಲ್ಲೇ ನಿಂತ್ಕೊಳ್ಳೋಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾವ ಥಿಯೇಟ್ರಿಗೆ ಹೋದ್ರೂ ಧಾರವಾಡದಲ್ಲಿ ಥಿಯೇಟ್ರ್ ಇಲ್ಲ, ನಮಗೆ ಗುಲ್ಬರ್ಗಾದಲ್ಲಿ ಥಿಯೇಟ್ರ್ ಇಲ್ಲ, ಕೋಲಾರಲ್ಲಿ ಥಿಯೇಟ್ರ್ ಇಲ್ಲ, ಬೆಂಗಳೂರಲ್ಲಿ ಪ್ರತಿಯೊಂದು ಮುಖ್ಯವಾದ ಥಿಯೇಟ್ರ್ಗಳಲ್ಲಿ ಎಲ್ಲೂ ಥಿಯೇಟ್ರ್ ಇಲ್ಲ, ನೆಲಮಂಗಲದಲ್ಲಿ ಥಿಯೇಟ್ರ್ ಇಲ್ಲ. ಎಲ್ಲ ಒಂದು ಹತ್ರ ಥಿಯೇಟ್ರ್ ಕೊಟ್ಟರೆ ಒಂದು ಶೋ ನನಗೆ 3 ಶೋ ತೆಲುಗು ಸಿನಿಮಾ ಇದೇ ಆಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಏನಕ್ಕೆ ಮಾಡಿದೆಯೋ ಗೊತ್ತಿಲ್ಲ. ಚೇಂಬರಲ್ಲಿ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. 2 ದಿವಸ ಇದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಾವೇನಕ್ಕೆ ಸಿನಿಮಾ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಚೇಂಬರಲ್ಲಿ ಎಲೆಕ್ಷನ್ ಆಗಿ ಅವ್ರನ್ನ ಗೆಲ್ಲಿಸಿ ಮಾಡಿ ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ. ನಾಳೆ ಹೋಗಿ ಫೈನಲ್ ಕೇಳ್ತಾ ಇದ್ದೀನಿ. ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನನಗೆ ಬೇಜಾರಲ್ಲ. ನನ್ನಲ್ಲಿ ಇರೋಂಥ ನೋವು ಒಂದೊಂದು ಕ್ಷಣ ಅನುಭವಿಸ್ತಾ ಇರೋದು ಡೈರೆಕ್ಟ್ರಿಗೆ ನನಗೆ ಮಾತ್ರ ಗೊತ್ತು. ಸಿನಿಮಾದಲ್ಲಿ ನಾಯಕರಿಂದ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಟ್ರಿಬ್ಯೂಟರಿಂದ ಪ್ರಾಬ್ಲಮ್, ಫೈನಾನ್ಷಿಯರಿಂದ ಪ್ರಾಬ್ಲಮ್ ಇಲ್ಲ. ಇವತ್ತು ಥಿಯೇಟ್ರಿಗೆ ಬಂದಾಗ ನಮ್ಗೆ ಸಿನಿಮಾ ಕೋಟ್ಯಾಂತರ ರೂಪಾಯಿ ಮಾಡಿ ಥಿಯೇಟ್ರ್ ಕೊಡ್ತಿಲ್ಲ. ಸೊ ಇದನ್ನು ಎಲ್ಲರ ಮುಂದೆ ಹೇಳಬೇಕು ಅನ್ನಿಸ್ತಾ ಇದೆ. ಖಂಡಿತ ನಾಳೆ ಇದೇ ಮಾಡ್ತೀವಿ. ನನಗೆ ಚೇಂಬರಿಂದ ಅದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಥಿಯೇಟರ್ಸ್ ಕೊಡಬೇಕು, ನಮ್ಮ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಅವ್ರಿಗೆ ಬೇಡ ಅಂತ ಹೇಳ್ತಿಲ್ಲ. ನಮಗೆ 3 ಶೋ ಕೊಡಿ, ಅಲ್ಲಿ 1 ಶೋ ಕೊಡಿ, ಅಥವಾ ಎಲ್ಲಿದೆಯೋ ನಮ್ಮ ಕನ್ನಡ ಸಿನಿಮಾ ಕೊಡಿ, ಮಾಲ್ಗಳಲ್ಲಿ ಸಿನಿಮಾ ಹಾಕಲಿ. ಅದೊಂದನ್ನು ದಯವಿಟ್ಟು ಸರ್ ನಂಗೆ ಸಪೋರ್ಟ್ ಮಾಡಿಕೊಡಿ. ಇವತ್ತು ಹೇಳ್ತಾ ಇದ್ದೀನಿ, ನೀವು ಇದ್ದೀರಾ ಅಂತಲ್ಲ, ಅಲ್ಲ ಎಲ್ಲ ಥಿಯೇಟ್ರ್ ಎಲ್ಲ ಕಡೆನೂ ಬೇಕು ಸರ್ ನಮಗೆ ಕನ್ನಡ. ಸರ್ ನಮಗೆ ಕನ್ನಡ ಸಿನಿಮಾ ಕೊಟ್ಟರೆ ಇನ್ನೇನು ಮಾಡ್ತೀರಾ ಸರ್? ಅಲ್ವಾ? ನೀವು ನಿರ್ಮಾಪಕರೇ ಸರ್. 18 ಸಿನಿಮಾ ಮಾಡಿದ್ದೀರಾ, ಅಲ್ಲೂ ಮಾಡಿದ್ದೀರಾ. ಹಾಂ, ದಯವಿಟ್ಟು ಸರ್ ಚೇಂಬರಿಂದ ಹೊಸ್ದಾಗಿ ಆರಿಸಿ ಬಂದಿದ್ದೀರಾ. ನೀವೆಲ್ಲ ಕಷ್ಟಗಳು ನೋಡಿರೋದು. ನಮ್ಮೆಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ 2 ಸಿನಿಮಾ ರಿಲೀಸ್ ಆಗ್ತಾಯಿದೆ ಸರ್. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿಕೊಡಿ ಸರ್. ಅಷ್ಟೇ ಸರ್, ರಿಕ್ವೆಸ್ಟ್ ಸರ್. ಶರಣ್ ಸರ್ ಅವರು ಈಗ ದಯವಿಟ್ಟು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಟೈಮ್ ಬೇರೆ ಜಾಸ್ತಿ ಆಯಿತು. ಕರೆಕ್ಟಾಗಿ ನಾನು ನಮ್ಮ ಟೀಮ್ನವ್ರ ಬಗ್ಗೆ ಮಾತಾಡೋದಕ್ಕೆ 1.5 hour ಬೇಕು. ಇಲ್ಲಿ ಬಂದಂಥವ್ರ ಬಗ್ಗೆ ಮಾತಾಡೋದಕ್ಕೆ 2.5 hours ಬೇಕು ನನಗೆ. ಆಲ್ರೆಡಿ 9:30 ಆಗೋಯ್ತು. ಬರೀ ಟೈಮ್ ಮುಗಿದೋದ್ಮೇಲೆ ಕೊಟ್ಟರು ಅಂದ್ಕೊಂಡೆ ಮೈಕು. ಜನನೂ ಕಮ್ಮಿ ಆದಮೇಲೆ ಕೊಟ್ಟರು ನನಗೆ. ನಮಗೆ ಇವತ್ತು ಗೆಸ್ಟ್ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಈ ಸಿನಿಮಾದ ರಿಲೀಸಿನ ಡೇಟನ್ನು ಅನೌನ್ಸ್ ಮಾಡೋವಂಥ ಸಮಯಕ್ಕೆ ಯಾರು ಸಿಗ್ತಾರೆ ಅಂತಂದರೆ, ಇವತ್ತು ಈ ಸಿನಿಮಾಗೆ ಇರೋವಂಥ ಆಶೀರ್ವಾದ ಏನು ಅಂತಂದರೆ, ಕರ್ನಾಟಕದಲ್ಲಿ ಅರ್ಧ ಕನ್ನಡ ಚಿತ್ರರಂಗನೇ ಇಲ್ಲಿ ಬಂದು ಕುಂತಿದೆ. ಇದು ಈ ಸಿನಿಮಾ ಪಡ್ಕೊಂಡು ಬಂದಂಥದ್ದು ಒಂದು ಕನ್ನಡ ಸಿನಿಮಾಗೆ ನಾವು ಇದ್ದೀವಿ ಅಂತ ಅನ್ನೋವಂಥದ್ದು ದೊಡ್ಡವರು ಇಲ್ಲಿ ಬಂದು ಕುಂತು ಹರಿಸಿ ಹೋಗಿದ್ದಾರೆ. ನಾನು ಎಲ್ಲ ಅಮೂಲ್ಯ ಅವರಿಂದ ಶುರು ಮಾಡ್ತೀನಿ. ನಾನು ಅಮೂಲ್ಯ ಅವರು ಬಂದಿದ್ದರು. ಅಂದರೆ ಅವ್ರು ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂತಂದರೆ, ನಂದೇನೇನೋ ಈ ಸಿನಿಮಾದಲ್ಲಿ ನಾನೂ ಇದ್ದೀನೇನೋ ಅನ್ನೋಷ್ಟೇ ಪ್ರೀತಿಯಿಂದ ಮಾತಾಡಿದಂಥದ್ದು. ಗುರು ಸರ್ ಇಂದ ಶುರು ಮಾಡ್ತೀನಿ. ನನ್ನ ಮತ್ತು ಅವರ ಒಂದು ಕಾಮನ್ ವರ್ಲ್ಡ್, ವಿ ಬಿಲಾಂಗ್ ಟು ಒನ್ ಕಾಮನ್ ವರ್ಲ್ಡ್. ಏನಂತಂದರೆ ಮ್ಯೂಸಿಕ್. ಅದು ಸರ್, ನಿಮ್ಮ ಮ್ಯೂಸಿಕ್ಕಿನ ವಿಚಾರದಲ್ಲಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನನಗೆ ಒಂದು ಆಸೆ ಇದೆ ಲೈಫಲ್ಲಿ. ನನ್ನ ಸಿನಿಮಾಗೆ ನೀವು ಒಂದು ಸಿನಿಮಾಗೆ
ಸಿನಿಮಾಗೆ ನೀವು ಮ್ಯೂಸಿಕ್ ಬೇಕು, ನನಗೆ ನೀವು ಮ್ಯೂಸಿಕ್ ಮಾಡಬೇಕು ನನ್ನ ಸಿನಿಮಾಗೆ. ಇದೊಂದು ಭಾಳಷ್ಟು ದಿವಸದಿಂದ ನಾನು ಇವಾಗಿಂದಲ್ಲ, ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗಿಂದನೂ ಕೂಡ ಇಂಥವ್ರ ಸಿನಿಮಾ ನಾನು ಮಾಡಬೇಕಲ್ಲ ಒಂದು ಸಲ ಅಂತ ಆಸೆ ಇದ್ದಿದ್ದು ನನಗೆ. ಇವತ್ತು ಈಗ ಸ್ಟೇಜ್ ಮುಖಾಂತರ ನಾನು ನಿಮ್ಮನಿಗೆ ಹೇಳ್ತಿದ್ದೀನಿ ನಾನು. ಥ್ಯಾಂಕ್ ಯು. ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಆರಾಧನಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋವಂಥದ್ದು ಎಂಥ ದೊಡ್ಡ ಶಕ್ತಿ ಅಂತಂದರೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ನೀವು ನೋಡಿ, ನೀವು ಗಮನಿಸಿ, ಯಾವಾಗಲೇ ಎಲ್ಲರೂ ಸ್ಟೇಜ್ ಬಿಟ್ಟು ಹೋದಾಗ ಆ್ಯಕ್ಚುಲಿ ಅವ್ರು ಮೈಕ್ ಹಿಡ್ಕೊಂಡು ನಿಂತಾಗ ನಾನು ಹಿಂದೆ ನಿಂತಿದ್ದೆ. ಏನಕ್ಕೆ ಅಂತಂದರೆ ನನ್ನ ಜೀವನದಲ್ಲಿ ಒಂದು ಆಸೆ ಇದ್ದಿದ್ದೇನೋ ಅಂತಂದರೆ ಅವ್ರ ಹತ್ರ ಸ್ಕ್ರೀನ್ ಸ್ಪೇಸನ್ನ ಶೇರ್ ಮಾಡ್ಕೊಳಕ್ಕಾಗದಿದ್ರು ಸ್ಟೇಜನ್ನಾರು ನಿಮ್ಮ ಜೊತೆಗೆ ಒಂದು 5 ನಿಮಿಷ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಮೇಡಮ್. ಅದಕ್ಕೋಸ್ಕರ ಹಿಂದೆ ನಿಂತಿದ್ದೆ ನಾನು. ಒಂದು ಫ್ಯಾನ್ ಬಾಯ್ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ದೆ ನಾನು. ಯಾಕೆ ಅಂತಂದರೆ ನನ್ನ ಮನೆಯಲ್ಲಿ ತುಂಬ ದೊಡ್ಡ ಅಭಿಮಾನಿಗಳು ನಿಮ್ಮ ಸಿನಿಮಾಗಳಿಗೆ. ಯಾರೋ ಏನೋ ಗೊತ್ತಿಲ್ಲ, ನೋಡಿ ಹೇಳ್ತೀನಿ, ನನ್ನ ವೈಫು ನಿಮ್ಮ ಬಿಗ್ಗೆಸ್ಟ್ ಫ್ಯಾನು, ನಿಮಗೆ ಬಿಗ್ಗೆಸ್ಟ್ ಫ್ಯಾನ್. ಇವತ್ತು ಹಿಂದೆ ನಿಂತಿರೋದನ್ನ ಅವಳು ನೋಡ್ತಾ ಇರ್ತಾಳೆ. ಖಂಡಿತವಾಗ್ಲೂ ಈ ಕ್ಲಿಪ್ಪನ್ನು ಖಂಡಿತ ಕಟ್ ಮಾಡಿ ಅವಳು ಸ್ಟೇಟಸ್ಗೆ ಹಾಕೋತಾಳೆ, ಅಷ್ಟು ಖುಷಿ. ವಿಜಯ್ ಸರ್, ನನಗೇನಂತ ಹೇಳಿ ಅವ್ರಿಗೆ, ಎಂಥ ಒಳ್ಳೆಯ ಮನುಷ್ಯ, ಎಂಥ ಒಳ್ಳೆಯ ಟೆಕ್ನಿಷಿಯನ್ನು, ಇಂಥವರೆಲ್ಲ ನಮ್ಮ ಜೊತೇಲಿ ಇರೋವಂಥದ್ದು ಈ ಸಿನಿಮಾಗೆ ಸಿಕ್ಕಿರೋವಂಥ ಅತಿ ದೊಡ್ಡ ಶಕ್ತಿ. ಧೀರನ್ ಸರ್, ಏನಂತಂದರೆ ನಿಮ್ಮ ತಂದೆಯವರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಾನು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದೀನಿ. ನಾನು ಬಂದಂಥ ಮೊದಲನೇ ದಿವಸದಲ್ಲಿ ಕೆಲಸ ಮಾಡಿದಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ಖಂಡಿತ ಹೇಳ್ತೀನಿ, ನನ್ನನ್ನು ಎಷ್ಟು ಚೆಂದ, ಯಾಕಂದರೆ ನಾನು ಹೊಸಬ ಆವಾಗ, ಅವರೆಲ್ಲ ಕೊಟ್ಟಂಥ ಸಪೋರ್ಟಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ತಪ್ಪಾಗಲ್ಲ ಸರ್. ಇವತ್ತು ಖಂಡಿತವಾಗ್ಲೂ ಆ ಥರದವರೆಲ್ಲ ಹಿಂಗೆ ಕೈ ಹಿಡಿದು ಎಳೆದು ಎಸ್ ಬಂದು ನಿಂತ್ಕೊಳ್ರಿ ಇಲ್ಲಿ ಅಂತ ಹೇಳೋವಂಥದ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಶೂಟಿಂಗಲ್ಲಿ ಹೊರಗಡೆ ಇದ್ವಿ, ಹೊರಗಡೆ ಶೂಟಿಂಗು ಹೊರಗಡೆ ನಡೀತಾ ಇತ್ತು. ಸಾಯಂಕಾಲ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಿಂಗೆ ಕೈ ಹಿಡಿದು ಹಿಂಗೆ ಎಳ್ಕೊಂಡು ಹಿಂಗೆ ಕೈ ಮೇಲೆ ಹಿಂಗೆ ಎಗಿಮಲ್ಲಿ ಹಾಕ್ಕೊಂಡು, ನೀವು ಯಾಕೆ ಒಂದು ಹೀರೋ ಟ್ರೈ ಮಾಡಬಾರ್ದು ಅಂದರು. ಖಂಡಿತ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ. ನನಗೆ ದೇವರನ್ನ ನಾನು ಯಾವುದನ್ನು ಕನಸನ್ನು ಇಟ್ಕೊಂಡು ಬಂದಂಥವನಲ್ಲ. ನೋಡಿ, ಆ ಯಾವ ಗಳಿಗೆಯಲ್ಲಿ ಅವ್ರ ಬಾಯಿಂದ ಆ ಶಬ್ದ ಬಂತೋ ಏನೋ ಗೊತ್ತಿಲ್ಲ, ಅದಾದ ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ. ಎಲ್ಲ ಕ್ರೆಡಿಟ್ಸು, ಎಲ್ಲ ಆಶೀರ್ವಾದ ಅವ್ರಗಳಿಗೆ ಸೇರಬೇಕಾಗಿರೋವಂಥದ್ದು ಸರ್. ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಇವತ್ತು ಬಂದಿದ್ದೀರಿ. ನಿಮ್ಮ ವಿಶಸ್ಸು ಖಂಡಿತವಾಗ್ಲೂ ತುಂಬ ದೊಡ್ಡ ಶಕ್ತಿ ನಮಗೆ. ಆ್ಯಂಡ್ ಪ್ರವೀಣ್ ಸರ್ ಮತ್ತು ಮಾದೇವ್ ಸರ್, ನಿಮ್ಮ ಜೊತೇಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾನು. ಅಯ್ಯೋ ಇಲ್ಲ ಸರ್ ಜೊತೇಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಭಾಳ ವರ್ಷಗಳಿಂದ, ಅದಾಗಲಿಲ್ಲ. ಸಿನಿಮಾನೂ ತುಂಬ ದೊಡ್ಡ ಇದಾಯಿತು ಸರ್. ನಮ್ಮಿಬ್ಬರಿಗೂ ಒಂದು ಒಳ್ಳೆಯ ರಾಶಿ ಇದೆ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾವು ಸಿನಿಮಾ ಮಾಡಲೇಬೇಕು. ಪ್ರವೀಣ್ ಸರ್ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ದೀನಿ. ಪ್ರಥಮ್ ಅವ್ರಿಗೇನು ಹೇಳಲಿ ನಾನು, ಪ್ರಥಮ್ ಅವ್ರಿಗೇನು ಹೇಳಲಿ, ಅವ್ರನ್ನ ಎಲ್ಲರೂ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ, ಆದರೆ ನಾನು ನಮ್ಮನೆ ಹುಡುಗ ಪ್ರಥಮ್ ಅಂತೀನಿ. ನಮ್ಮನೆ ಹುಡುಗ ಪ್ರಥಮ್ ಅಂತೀನಿ. ಯಾಕಂದರೆ ಅಷ್ಟೇ ಪ್ರೀತಿ ನನಗೆ. ಏನೋ ಗೊತ್ತಿಲ್ಲ, ಅವ್ರನ್ನ ಮನೆಗೆ ಬಂದಾಗೆಲ್ಲನೂ ಕೂಡ ಏನೋ ನಮ್ಮ ದೂರದ ರಿಲೇಷನ್ ಒಬ್ಬರು ಬಂದರು, ಅವರ ಆಲಿಂಗನದಲ್ಲಿ ಆ ಥರದೊಂದು ಆತ್ಮೀಯತೆ ಇದೆ. ಸರ್, ನಾನು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾತ್ರ ಮಾಡಿದ್ದಾರೆ. ಅವರು ನಾಯಕ ನಟರಾಗಿದ್ರೂ ಕೂಡ ಒಂದು ಪುಟಾಣಿ ಪಾತ್ರವನ್ನು ವಹಿಸ್ಕೊಂಡು ಮಾಡಿ ಬಂದಂಥ ಅವರಿಗೆ ನಮ್ಮ ಇಡೀ ತಂಡದ ಪರವಾಗಿ ಅಭಾರಿ ಸರ್ ನಾವೆಲ್ಲನೂ. ಏನಿಲ್ಲ ಚಿಕ್ಕಣ್ಣವರು ಈ ಸಿನಿಮಾದ ತುಂಬ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ನನ್ನ ಚಿಕ್ಕಣ್ಣ ಅಧ್ಯಕ್ಷದಿಂದ ಶುರುವಾದಂಥ ಒಂದು ಕಾಂಬಿನೇಷನ್ನು, ಒಂದು ಈ ಸಿನಿಮಾಗೆ ಸಿಕ್ಕಂಥ ಬ್ಲೆಸ್ಸಿಂಗು, ಇನ್ನೊಂದು ಏನಪ್ಪ ಅಂದರೆ ಜವಾಬ್ದಾರಿ. ಯಾಕಂದರೆ ನಾವಿಬ್ಬರ ಜೊತೆಲಿ ಇದ್ದೀವಿ ಅಂತಂತಂದರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಆ ಎಕ್ಸ್ಪೆಕ್ಟೇಷನ್ನ ಈ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ನು ಸುಳ್ಳು ಮಾಡಲ್ಲ ಅನ್ನುವ ಭರವಸೆ ಇಡೀ ತಂಡದ ಪರವಾಗಿ ನಾನು ಕೊಡ್ತೀನಿ ಅದನ್ನು. ಬೇರೆ ಥರದಲ್ಲಿ ನಾನು ಅಧ್ಯಕ್ಷ, ಅವರು ಉಪಾಧ್ಯಕ್ಷ ಅಲ್ಲ, ನಾವಿಬ್ಬರು ಬೇರೆ ಥರದಲ್ಲಿರ್ತೀವಿ. ಆದರೆ ನಮ್ಮಿಬ್ಬರ ಕಾಂಬೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತನ್ನುವಂಥದ್ದು. ಈ ಸಿನಿಮಾದಲ್ಲಿ ಹಲವಾರು ದೊಡ್ಡ ಕಲಾವಿದರುಗಳು ಅಂತರು. ಅದಿತಿ ಅವರ ಜೊತೆಯಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲಿ ಮೇಘನ್ ಅವರಿಲ್ವಾ? ಮೇಘನ್ ಅವರಿದ್ದಾರೆ, ಕರೆಕ್ಟ್. ಪ್ರಭು ಅವರಿದ್ದಾರೆ, ರಜನಿ ಅವರಿದ್ದಾರೆ. ನನಗೆ ಇಲ್ಲೊಂದು ವಿಚಾರ ಹೇಳಬೇಕು. ನಾನು ಭಾಳ ದಿವಸದಿಂದ ಇದನ್ನು ಹೇಳಬೇಕು ಅಂತಿದ್ದೆ. ಏನಾಗುತ್ತೆ ಗೊತ್ತಾ, ಕೆಲವು ನಟರಿಗೆ ಅದೇನೋ ಗೊತ್ತಿಲ್ಲ ರೀ,
ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಲ್ಲ ಅಂತ ಅನ್ನೋ ಅಂಥದ್ದು ಬಂದೇ ಬರುತ್ತೆ. ಅದೇನೋ ಗೊತ್ತಿಲ್ಲ, ಇವ್ರ ಜೊತೆಲಿ ತುಂಬ ಒಂದು ದೊಡ್ಡ ಲಿಸ್ಟ್ ಇದೆ ನನಗೆ, ಇಂಥವ್ರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋವಂಥದ್ದು. ಅದರಲ್ಲಿ ಆ ಲೀಸ್ಟಲ್ಲಿ ಒಂದು ಟಿಕ್ ಮಾಡುವಂಥ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋದಾದರೆ, ಒಬ್ಬರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಬಹಳ 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 ವರ್ಷಗಳಿಂದ ಹಂಬಲಿಸ್ತಾ ಇದ್ದೆ ನಾನು, ಒಬ್ಬರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋಂಥದ್ದು. ಈ ಸಿನಿಮಾದ ಮುಖಾಂತರ ಅದಾಯಿತು ಅಂತ ಅನ್ನೋದಾದರೆ ದ್ಯಾಟ್ ಈಸ್ ನನ್ ಅದರ್ ದೆನ್ ಮೇಘನಾ ಗಾಂವ್ಕರ್ ಅವರು. ಖಂಡಿತ ರೀ, ಇವತ್ತು ಖಂಡಿತ ಹೇಳ್ತೀನಿ ಕೇಳಿ, ನಾನು ಎಲ್ಲೂ ಏನಕ್ಕೆ ಹೇಳಿರಲಿಲ್ಲ ಅಂತಂದರೆ ಐ ವಾಂಟೆಡ್ ದಟ್ ಟು ನೋ ಸೇ ಹಿಯರ್. ನಾನು ಇಲ್ಲೇ ಹೇಳಬೇಕು ಅಂತ ಅನ್ನೋವಂಥದ್ದಕ್ಕೋಸ್ಕರನೇ ನಾನು ನಿಮಗೂ ಕೂಡ ಹಿಂಟ್ ಕೊಟ್ಟಿಲ್ಲ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ ಈ ಸಿನಿಮಾದ ಮುಖಾಂತರ. ಆ ಆಸೆ ಹಿಡ್ದೇ ಇರ್ತು ಅಂತಂದರೆ ತಪ್ಪಾಗಲ್ಲ. ಅದಿತಿ ಅವರು ಈ ಸಿನಿಮಾದ ಮುಖಾಂತರ ಸಿಕ್ಕಂಥ ಒಂದು ತುಂಬ ಒಳ್ಳೆಯ ಸ್ನೇಹಿತೆ ನಮಗೆ. ಈ ಸಿನಿಮಾ ಒಂದಿಷ್ಟು ಹೊಸ ಸಂಬಂಧಗಳನ್ನು ತಂದುಕೊಟ್ಟಂಥ ಸಿನಿಮಾ, ಕಟ್ಟಿಕೊಟ್ಟಂಥ ಸಿನಿಮಾ ಇದು. ಪ್ರಭು ಅವ್ರ ವಿಚಾರ ನಾನು ಖಂಡಿತ ಮಾತಾಡಬೇಕು. ಈ ಸಿನಿಮಾದಲ್ಲಿ ಅವರು ಮುಂಚೂಣಿಯಲ್ಲಿರುವಂಥ ಭಾಳಷ್ಟು ಬ್ಯುಸಿ ಇರೋ ನಾಯಕ ನಟರು ಅವರು. ಆದರೂ ಕೂಡ ಈ ಸಿನಿಮಾದಲ್ಲಿ ಪ್ರೀತಿಯಿಂದ ಒಂದು ಪಾತ್ರವನ್ನು ಮಾಡಲಿಕ್ಕೆ ಒಪ್ಕೊಂಡು ಬಂದಂಥವ್ರು. ನಾನು ಅವ್ರ ಜೊತೆಲಿ ಇದ್ದಾಗೆಲ್ಲ ನಾನು ತುಂಬ ಹೊಗಳ್ತಾರೆ ಅವರು. ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ರೀ. ಅವ್ರು ನೋಡಿದಾಗ ನನಗೆ ಅನ್ಸೋದು ಏನು ಗೊತ್ತಾ, ಎಷ್ಟು ಪ್ರಬುದ್ಧತೆ ಐತೆ ಯೋಚನೆ ಮಾಡೋದ್ರಲ್ಲಿ, ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಸರಳವಾಗಿರ್ತಾರೆ ಅಂತ ಅನ್ನೋವಂಥದ್ದು. ನನಗೆಲ್ಲೋ ಒಂದು ಕಡೆ ಓದಿದ್ದು ನೆನಪು ನನಗೆ. ಆ್ಯಕ್ಟಿಂಗ್ ಅಂತ ಬಂದಾಗ ಟು ಬಿಕಮ್ ಎ ಗುಡ್ ಆ್ಯಕ್ಟರ್ ಒನ್ ನೀಡ್ಸ್ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅದನ್ನು ಪ್ರಭು ಅವರಿಗೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತದೆ. ಆ್ಯಕ್ಚುಲಿ ಒಬ್ಬ ಒಳ್ಳೆಯ ಮನುಷ್ಯ ಮಾತ್ರ ಒಬ್ಬ ಒಳ್ಳೆಯ ನಟನಾಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರಭು ಅವರು ಒಂದು ತುಂಬ ದೊಡ್ಡ ಎಕ್ಸಾಂಪಲ್ ನೀವು. ಆಮೇಲೆ ರಜನಿ ಅವರೇ, ಎಷ್ಟು ಮುದ್ದಾಗಿ ಕಾಣಿಸ್ತೀರ ನೀವು. ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೋಗ್ಲಿಕ್ಕಾಗಲ್ಲ, ಯಾಕೆ ಗೊತ್ತಾ, ಹೇಳ್ಬಿಟ್ರೆ ಕಥೆನೇ ಲೀಕ್ ಆಗೋಗ್ಬಿಡುತ್ತೆ ಇಲ್ಲಿ. ಅದೊಂದು ಮಾತ್ರ ದಯವಿಟ್ಟು ರಿಲೀಸ್ ಆದ ನಂತರ ನಿಮ್ಮನ್ನು ನಾನು ಹೇಳ್ತೀನಿ. ಮತ್ತು ಧನಂಜಯ್ ಅವರು ಈ ಸಿನಿಮಾಗೆ ಅವರ ಸಪೋರ್ಟನ್ನು ನೀಡಿ ಇಲ್ಲಿ ಬಂದಂಥದ್ದು ನೋಡಿ ಎಂಥ ಕ್ಷಣದಲ್ಲಿ ಬಂದಿದ್ದಾರೆ ಅಂತಂತಂದರೆ, ಅವ್ರ ಮದುವೆ ಇಟ್ಕೊಂಡು ಹಸಿಮಯಿ ಅಂತ ಹೇಳ್ತೀವಿ ನಾವು, ಇಂಥ ಸಮಯದಲ್ಲೂ ಕೂಡ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ನೋವಂಥದ್ದು ಇಷ್ಟೆಷ್ಟು ಜನ ನಮ್ಮ ಮೇಲೆ ಇಟ್ಟಿರುವಂಥ ಒಂದು ಆಶೀರ್ವಾದ. 10ನೇ ತಾರೀಕು ಕಮ್ಮಿ ಅಂದ್ಕೊಂಡೆ ಜಾಸ್ತಿ ಮಾತಾಡ್ಬಿಟ್ಟೆ. 10ನೇ ತಾರೀಕು ಜನವರಿ ಸಿನಿಮಾ ತೆರೆಗೆ ಬರ್ತಾ ಇದೆ. ನಮ್ಮ ಟೀಮಿನ ಬಗ್ಗೆ ಇನ್ನೇನು ಜಾಸ್ತಿ ಹೇಳಲ್ಲ, ನಿರ್ಮಾಪಕರ ಬಗ್ಗೆ ಮತ್ತು ನಿರ್ದೇಶಕರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಇದೇ ರೀತಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ನಾನು ಭಾಳಷ್ಟು ಕಡೆ ಹೇಳ್ತಾ ಇರ್ತೀನಿ, ಇದು ನಾನು ಒಬ್ಬ ಅಲ್ಲ ಹೀರೋ, ಇಷ್ಟು ಜನ ಕಾಣ್ತಾ ಇದ್ದಾರೆ ಗೊತ್ತಾ, ಅಷ್ಟು ಜನ ಹೀರೋ. ಫಸ್ಟ್ ಟೈಮ್ ಒಂದು ಮಲ್ಟಿ ಸ್ಟಾರರ್ ಪಿಕ್ಚರ್ ಮಾಡಿದ್ದೀನಿ ನಾನು ಅಂತಂದರೆ ಇದು ಚೂಮಂತರ್ ಅಂತಂದರೆ ತಪ್ಪಾಗಲ್ಲ. ಅದು ನನ್ನ ಜೊತೆಯಲ್ಲಿ ನಿಂತಿರೋರು ಎಲ್ಲರೂ ಕೂಡ ಹೀರೋಗಳೇ ಈ ಸಿನಿಮಾದಲ್ಲಿ. ಮುಂದೆ ಇದ್ದೀನಿ ಅಷ್ಟೇ, ಆದರೆ ಅದ್ರ ಒಳಗಡೆ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿರುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ ಗೊತ್ತಾ, ಅವರು ನಿಜವಾದ ಹೀರೋಸು. ಈ ಸಿನಿಮಾಟೋಗ್ರಫರ್ ಹೀರೋ ಆಗ್ತಾರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಹೀರೋ ಆಗ್ತಾರೆ, ಈ ಸಿನಿಮಾದ ಸೌಂಡ್ ಡಿಸೈನರ್ ಹೀರೋ ಆಗ್ತಾರೆ, ನಿರ್ದೇಶಕರು ಹೀರೋ ಆಗ್ತಾರೆ. ಎಲ್ಲನೂ ಕೂಡ ಒಂದು ಪಾತ್ರವಾಗಿ ನಿಂತ್ಕೊಂಡು ಮಾಡಿದ್ದೀವಿ. ಇದು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ನಿಮ್ಮನ್ನು ಮನರಂಜಿಸೋದ್ರಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದೀವಿ. 10ನೇ ತಾರೀಕು ನಿಮ್ಮನ್ನು ನಿರಾಸೆ ಮಾಡಲ್ಲ, ನಿಮ್ಮ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನು ಥಿಯೇಟ್ರ್ಗಳಿಗೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ತೀವಿ. ನಿಮಗೆ ಇಷ್ಟ ಆಗುವಂಥ ಸಿನಿಮಾ ಇದಾಗಿರುತ್ತೆ ಅಂತನ್ನುವಂಥದ್ದು ಚೂಮಂತರ್ ತಂಡದ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. 10ನೇ ತಾರೀಕು ಸಿಗೋಣ ಥಿಯೇಟರ್ನಲ್ಲಿ. ಥ್ಯಾಂಕ್ ಯು ಶರಣ್ ಸರ್. ಖಂಡಿತವಾಗ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಶುಭ ಶಕುನವಾಗಿ ನಮ್ಮ ಚೂಮಂತರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಆಲ್ರೆಡಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಪ್ರೊಡ್ಯೂಸರ್ ಪರವಾಗಿ. ಪ್ರೊಡ್ಯೂಸರ್ಸೇ ಫಿಲಮ್ ಚೇಂಬರಲ್ಲಿ ಇರೋದ್ರಿಂದ ಅವ್ರ ಕಷ್ಟಗಳೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಮತ್ತಷ್ಟು ಪ್ರೊಡ್ಯೂಸ್ ಮಾಡಬೇಕು ಕನ್ನಡ ಸಿನಿಮಾಗಳನ್ನು ಅಂತ ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಆಲ್ಸೋ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು, ಡಿಜಿಟಲ್ ಮಾಧ್ಯಮ, ತಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾ ಮೇಲಿರಲಿ. 10ನೇ ತಾರೀಕು ಥಿಯೇಟರ್ಸಲ್ಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ಅನುಷಾ ಸೈನಿಂಗ್ ಆಫ್. ನಮಸ್ಕಾರ, ಟೇಕ್ ಕೇರ್, ಶುಭರಾತ್ರಿ.